ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಫೋರ್ತ್ ಸಮ್ BCom ಕನ್ನಡ ಬೆಂಗಳೂರು ನಗರ ವಿಶ್ವವಿದ್ಯಾಲಯ BCU ವಿದ್ಯಾರ್ಥಿಗಳಿಗೆ ಕನ್ನಡ ಪಠ್ಯಕ್ರಮವಾಗಿ ಕೊಟ್ಟಿರುವ ಕೌಶಲ್ಯ ಭಾಗ 2 ಇದರಲ್ಲಿರುವಂತಹ ಎಲ್ಲ ಅಂಶಗಳನ್ನು ಕನ್ನಡದಲ್ಲಿ ಸರಳವಾಗಿ ತಿಳಿದುಕೊಳ್ಳೋಣ. ಜೊತೆಗೆ ಇಲ್ಲಿ ವಿಚಾರಣಾ ಪತ್ರ ಅಂದರೇನು, ಆ ವಿಚಾರಣಾ ಪತ್ರಕ್ಕೆ ಉತ್ತರ ಕೊಡೋದು, ಆದೇಶ ಪತ್ರ, ರಜು ಮತ್ತು ಸಂಕ್ಷಿಪ್ತ ವ್ಯಕ್ತಿಯ ವಿವರಗಳು ಇವೆಲ್ಲವನ್ನು ನಾವು ಈ ವ್ಯವಹಾರ ಪತ್ರದ ಕೌಶಲ್ಯ ಸರಳವಾಗಿ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ವ್ಯವಹಾರ ಸಂವಹನ ಕೌಶಲ್ಯ, ಅರ್ಥ, ವ್ಯಾಪ್ತಿ, ಸಂವಹನದ ಇತಿಹಾಸ, ವ್ಯವಹಾರದಲ್ಲಿ ಸಂವಹನದ ಕೌಶಲ್ಯ, ವ್ಯವಹಾರ ಪತ್ರದ ಕೌಶಲ್ಯ, ವ್ಯವಹಾರ ಪತ್ರದ ಸ್ವರೂಪ ಮತ್ತು ವಿಧಗಳು, ವಿವಿಧ ವ್ಯವಹಾರ ಪತ್ರಗಳು ಮತ್ತು ಈ ಎಲ್ಲ ಅಂಶಗಳು ನಾವು ಸರಳವಾಗಿ ಈ ಒಂದು ವಿಡಿಯೋದಲ್ಲಿ ಕೇಳಿಸ್ಕೊಳ್ಳೋಣ. ಎಲ್ಲರೂ ಗಮನವಿಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮಗೆ ಈಸಿಯಾಗಿ 30 ಅಂಕಗಳು ಸಿಗುವಂತಹ ಒಂದು ವಿಡಿಯೋ. ಸಂಪೂರ್ಣವಾಗಿ ವಿಡಿಯೋವನ್ನು ಕೇಳಿಸಿ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೆಗೆ ತಕ್ಕಂಗೆ ಉತ್ತರಗಳು ನಮಗಿಲ್ಲಿ ನೀಡಿದ್ದೇನೆ. ವಿದ್ಯಾರ್ಥಿಗಳಿಗೆ ನಿಮಗೆ ಪರೀಕ್ಷೆಗೆ ವ್ಯವಹಾರ ಸಂವಹನ ಕೌಶಲ್ಯ ಅಂದರೇನು ಅನ್ನೋದು ನಿಮಗೆ ತಿಳ್ಕೋಬೇಕು. ನಾವು ದಿನನಿತ್ಯ ಮಾತನಾಡೋದು, ಮೆಸೇಜ್ ಕಳಿಸೋದು, ಪತ್ರ ಬರೆಯುವುದು, ಆಲ್ ದೋಸ್ ನಾವು ಕಮ್ಯುನಿಕೇಷನ್ ಅಂತ ಕರಿತೀವಿ. ವ್ಯವಹಾರ ಕ್ಷೇತ್ರದಲ್ಲಿ ಇದನ್ನು ಹೇಗೆ ಬಳಸುತ್ತಾರೆ ಅನ್ನೋದನ್ನು ಇವತ್ತು ಸರಳವಾಗಿ ತಿಳಿದುಕೊಳ್ಳೋಣ. ಅಂದರೆ ಮುಖ್ಯವಾಗಿ ನೀವು ಪ್ರತಿಯೊಬ್ಬರು ದಿನಂತರ ಮಾತಾಡ್ತೀರ, ಏನೋ ಒಂದು ವ್ಯವಹಾರಕ್ಕೆ, ಪ್ರತಿಯೊಂದು ವ್ಯವಹಾರವಾಗಿರುತ್ತದೆ. ಸೊ ಅದನ್ನು ಯಾವ ರೀತಿ ಇರುತ್ತದೆ, ಅದರ ಕಮ್ಯುನಿಕೇಷನ್ ನಾವು ಯಾವ ರೀತಿ ಮಾಡಬೇಕನ್ನೋದೇ ಈ ಬಿಸ್ನೆಸ್ ಅಂದರೆ ನಾವು ಮುಖ್ಯವಾಗ್ತದೆ. ನಿಮ್ಮ ಬಿಸ್ನೆಸ್ ಯಶಸ್ಸು ಆಗಬೇಕಂದ್ರೆ, ಬೇಗ ನೀವು ಸಕ್ಸಸ್ ಆಗಬೇಕಂದ್ರೆ ನಿಮ್ಮ ಕೌಶಲ್ಯ ತುಂಬ ಮುಖ್ಯವಾಗಿರ್ತದೆ. ಜನರೊಂದಿಗೆ ಯಾವ ರೀತಿ ಮಾತಾಡಬೇಕು, ಅವರಿಂದ ನೀವು ಮಾಹಿತಿ ಯಾವ ರೀತಿ ಹಂಚಿಕೊಳ್ಳಬೇಕು ಮತ್ತು ನಿಮ್ಮ ವ್ಯವಹಾರದಲ್ಲಿ ಯಾವ ರೀತಿ ನೀವು ಬೆಳಿಬೇಕು ಮತ್ತು ಚೆನ್ನಾಗಿ ಆಕರ್ಷಕವಾಗಿ ಯಾವ ರೀತಿ ಮಾತಾಡಬೇಕು, ಜೊತೆಗೆ ಸ್ಪಷ್ಟವಾಗಿ ನಿಮಗೆ ಗೊತ್ತಿರುವಂಥ ವಿಷಯವನ್ನು ಇನ್ನೊಬ್ಬರಿಗೆ ಯಾವ ರೀತಿ ತಿಳಿಸ್ಬೇಕನ್ನೋದೇ ಈ ಎಲ್ಲವೂ ನಾವು ವ್ಯವಹಾರದಲ್ಲಿ ತುಂಬ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತದೆ. ನಾವು ಇಲ್ಲಿ ನಿಮಗೆ ಚಿತ್ರಗಳು ತೋರಿಸಿದ್ದೀನಿ. ಯಾವತ್ತು ನಾವು ಜೋರಾಗಿ ಅವರನ್ನು ಮಾತಾಡದೆ ನಮಗೆ ಗೊತ್ತಿರೋ ಮಾಹಿತಿಯನ್ನು ನಾವು ಅವರಿಗೆ ಇನ್ನೊಬ್ಬರು ಕರೆಕ್ಟಾಗಿ ತಿಳಿಸೋದೇ ಇಲ್ಲಿ ನಾವು ಸಂವಹನ ಕೌಶಲ್ಯ ಅಂತ ಕರಿತೀವಿ. ಉದಾಹರಣೆಗೆ ಕೊಟ್ಟಿದ್ದೀನಿ. ಶಿಕ್ಷಕರು ಪಾಠ ಹೇಳುವಾಗ ಸ್ಪಷ್ಟವಾಗಿ ಮಾತಾಡಬೇಕು, ನಿಧಾನಕ್ಕೆ ಮಾತಾಡಬೇಕು, ಅದು ಇನ್ನೊಬ್ಬರಿಗೆ ಅರ್ಥವಾಗೋ ರೀತಿ ಮಾತಾಡಬೇಕು. ಸ್ನೇಹಿತರಿಗೆ ಮೆಸೇಜ್ ಕಳಿಸೋದು, ನಮಗೇನು ಅವರಿಗೆ ಮೆಸೇಜ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಆ ಅಂಶಗಳನ್ನು ಅವರಿಗೆ ನಾವು ಸರಿಯಾಗಿ ತಿಳಿಸ್ಕೊಳ್ಬೇಕು. ಅಂಗಡಿಯಲ್ಲಿ ವಸ್ತು ಕೇಳುವುದು, ಅಂಗಡಿಗೆ ಬೇಕಾದಾಗ ಅಂಗಡಿಗೆ ಹೋದಾಗ ನಮ್ಗೆ ಎಂತಹ ವಸ್ತುಗಳು ಬೇಕೋ ಅಂಥ ವಸ್ತುಗಳನ್ನ ಅವ್ರನ್ನ ಕೇಳಿದಾಗ ಅವರು ನಮಗೆ ಸರಿಯಾಗಿ ಕೊಡ್ತಾರೆ. ಇದು ನಾವು ವ್ಯವಹಾರ ಸಂವಹನ ಕೌಶಲ್ಯದಲ್ಲಿ ನಾವು ಪಾಲಿಸಬೇಕಾದಂಥ ಪ್ರಮುಖ ಅಂಶಗಳು. ಹಾಗಾದರೆ ಈ ಸಂವಹನ ಅರ್ಥದ ವ್ಯಾಪ್ತಿ ಅಂದರೆ ಈ ಸಂವಹನ ಅನ್ನುವಂಥ ಈ ಕಮ್ಯುನಿಕೇಷನ್ ಅನ್ನೋದು ನಮಗೆ ಹೆಂಗೆ ಬಂತು, ಎಲ್ಲಿಂದ ಬಂತು, ಅದರ ಒಂದು ಚರಿತ್ರೆ ಏನು, ಅದರ ಹಿಸ್ಟ್ರಿ ಏನು ಅಂತ ನಿಮಗಿಲ್ಲಿ ಕೆಳಗಡೆ ಕೊಟ್ಟಿದೆ ನೋಡಿ. ಸರಳವಾಗಿ ನಾವು ಹೇಳಿದರೆ ಹಳೆ ಕಾಲದಲ್ಲಿ ಅಂದರೆ ಸ್ವಲ್ಪ ನಾವು ಪ್ರಾಚೀನಕ್ಕೆ ಹೋದಾಗ, ಇತಿಹಾಸಕ್ಕೆ ಹೋದಾಗ ಜನರು ತಮಗೆ ಗೊತ್ತಿರೋ ಮಾಹಿತಿಯನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕಂದ್ರೆ ನಿಮಗೆ ಪಾರಿವಾಳದ ಮೂಲಕ ಪತ್ರಗಳು ಬರೆದು ಕಳಿಸ್ತಾ ಇದ್ರು. ಕೆಲವು ಸಿನಿಮಾಗಳು ನೋಡಿರ್ತೀರ. ಇದು ನಿಮಗೆ ಪಾರಿವಾಳ ಚಿತ್ರ ಹಾಕಿದ್ದೀನಿ. ಆ ಕಾಲಿಗೆ ತಮಗೆ ಅಂದ್ಕೊಂಡು ವಿಚಾರವನ್ನು ಕಟ್ಟಿಬಿಟ್ಟು ಕಾಲಿಗೆ ಹಾಕಿ ಅವ್ರಿಗೆ ಯಾರ ಹತ್ರ ತಲುಪಿಸ್ಬೇಕೋ ಅವ್ರಿಗೆ ಅದನ್ನು ತಲುಪಿಸ್ತಾ ಇದ್ರು. ಅದಾದಮೇಲೆ ನಿಮಗೆ ಪೋಸ್ಟ್ ಆಫೀಸ್ ಮೂಲಕ ಪತ್ರಗಳು ಬರೆದು ನಿಮಗೆ ಹಳೆ ಕಾಲದ ಕೆಲವು ಸ್ಟಾಂಪುಗಳು ಹಾಕಿ ಅದನ್ನು ಅಂಟಿಸಿ ನಾವು ಪೋಸ್ಟ್ ಮಾಡ್ತಿದ್ದಾಗ ಅದೇನಾಗ್ತಿತ್ತು, ಬೇರೆಯವ್ರಿಗೆ ಹೋಗಿ ತಲುಪ್ತಾ ಇತ್ತು. ಸೊ ಈ ರೀತಿಯಾಗಿರುವಂಥ ಕೆಲವು ಮತ್ತು ಪತ್ರಗಳ ಮೂಲಕ ನಾವು ಇನ್ನೊಬ್ಬರಿಗೆ ಏನು ಮಾಡ್ತಿದ್ದು, ತಮ್ಮ ಮಾಹಿತಿಯನ್ನು ತಿಳಿಸ್ತಾ ಇತ್ತು. ಈ ರೀತಿಯಾಗಿ ಇವಾಗ ಸ್ವಲ್ಪ ಬದಲಾಗಿದೆ. ಇವತ್ತು ಮೊಬೈಲ್ ಬಂದಿದೆ, ಇಮೇಲ್ ಬಂದಿದೆ, ವಾಟ್ಸಪ್ ಬಂದಿದೆ. ಕ್ಷಣದಲ್ಲಿ ಏನು ಮಾಡಬಹುದು, ನಾವು ಇನ್ನೊಬ್ಬರಿಗೆ ಮಾಹಿತಿಯನ್ನು ಕೊಡಬಹುದು. ಅಂದರೆ ಹೇಳುವ ವಿಧಾನ ಒಬ್ಬರಿಗೆ ನಾವು ಯಾವ ರೀತಿ ಹೇಳಬೇಕಂದ್ರೆ, ಒಬ್ಬ ಉದ್ಯೋಗಿ ಚೆನ್ನಾಗಿ ಮಾತನಾಡಿದರೆ, ಸ್ಪಷ್ಟವಾಗಿ ಬರೆಯಿದರೆ ಗ್ರಾಹಕರ ಜೊತೆ ಒಳ್ಳೆಯ ಸಂಬಂಧ ಬೆಳೆಸಬಹುದು. ಉದಾಹರಣೆಗೆ ನಿಮ್ಗೆ ಕೊಟ್ಟಿದ್ದೀನಿ. ಬ್ಯಾಂಕಿಂಗ್ ಉದ್ಯೋಗಗಳು, ಅಂಗಡಿ ಮಾಲೀಕ, ಕಂಪನಿ ಮ್ಯಾನೇಜರ್, ಇತರರಿಗೆ ನಾವು ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಮುಖ್ಯವಾಗ್ತದೆ. ಇಲ್ಲಿ ಮುಖ್ಯವಾಗಿ ನೀವು ಈ ಒಂದು ವ್ಯವಹಾರ ಕೌಶಲ್ಯದಲ್ಲಿ ನಿಮಗೆ ಆರೆಂಜ್ ಕಲರ್ ಕೊಟ್ಟಿದ್ದೀನಿ. ಇಲ್ಲಿ ನೀವು ಸ್ಪಷ್ಟವಾಗಿ ಮಾತಾಡಬೇಕು, ವಿನಯದಿಂದ ಮಾತಾಡಬೇಕು, ಸರಿಯಾದ ಮಾಹಿತಿ ಕೊಡಬೇಕು, ತಪ್ಪು ಮಾಹಿತಿ ಕೊಡಬಾರದು, ಸಮಯ ಪಾಲನೆ, ಎಷ್ಟು ಬೇಕೋ ಅಷ್ಟೇ ಮಾತಾಡುವಂತಹ ಎಲ್ಲ ಅಂಶಗಳು ನಾವು ಈ ವ್ಯವಹಾರ ಕೌಶಲ್ಯದಲ್ಲಿ
ಪಾಲಿಸಬೇಕಾಗಿರುವಂಥ ಪ್ರಮುಖ ಅಂಶಗಳು. ಹಾಗಾದರೆ ಈ ಸಂವಹನ, ಕಮ್ಯುನಿಕೇಷನ್, ಅದರ ಅರ್ಥ ಏನು, ಅದರ ಮೀನಿಂಗ್ ಏನು, ಅದರ ವ್ಯಾಪ್ತಿ ಅನ್ನೋದು ನಾವು ಇವಾಗ ಸರಳವಾಗಿ ತಿಳಿದುಕೊಳ್ಳೋಣ. ಸಂವಹನ ಅಥವಾ ಕಮ್ಯುನಿಕೇಷನ್ ಎಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ವಿಚಾರ, ಮಾಹಿತಿ, ತಮ್ಮ ಭಾವನೆಗಳನ್ನು ವಿವಿಧ ಸಂಕೇತಗಳ ಮೂಲಕ ತಲುಪಿಸುವ ಪ್ರಕ್ರಿಯೆ ನಾವು ಸಂವಹನ ಅಂತ ಕರಿತೀವಿ. ಇದು ಮಾತಾಗಿರಬಹುದು, ಅಕ್ಷರಗಳ ಮೂಲಕ ಆಗಿರಬಹುದು, ಚಿತ್ರಗಳ ಮೂಲಕ ಆಗಿರಬಹುದು, ಶಬ್ದಗಳ ಮೂಲಕ ಆಗಿರಬಹುದು, ದೃಶ್ಯಗಳ ಮೂಲಕ ಆಗಿರಬಹುದು. ನಾವು ಯಾವುದೇ ಮೂಲಕ ಅವರಿಗೆ ಮಾಹಿತಿ ಕೊಟ್ಟರು ಇದನ್ನು ಸಂವಹನ ಅಂತ ನಾವು ಕರಿತೀವಿ. ಆದರೆ ಇಂದಿನ ಕಾಲದಲ್ಲಿ ಅಂದರೆ ಸ್ವಲ್ಪ ಪ್ರಾಚೀನ ಕಾಲದಲ್ಲಿ ನಾವು ಇದು ಸಂಪರ್ಕ ಎಂಬ ಪದದಿಂದ ಬಳಕೆ ಇದ್ದರೂ ಈಗಿನ ಕಾಲದಲ್ಲಿ ಏನಾಗಿದೆ, ಅದರ ವ್ಯಾಪ್ತಿ ಬಹಳ ಹೆಚ್ಚಾಗಿದೆ. ಅದನ್ನು ನಾವು ಇವತ್ತು ಸಂವಹನ ಎಂದು ಹೆಚ್ಚು ಬಳಕೆ ಆಗ್ತಾ ಇದೆ. ಈ ಸಂವಹನ ಕೇವಲ ಮಾಹಿತಿ ಅಂದರೆ ಕೇವಲ ನಿಮಗೆ ಡೇಟಾ ಒಂದೇ ಹಂಚಿಕೊಳ್ಳೋದಷ್ಟು ಅಲ್ಲದೆ ಇವತ್ತು ಶಿಕ್ಷಣ, ಸಾಂಸ್ಕೃತಿಕ, ಆರ್ಥಿಕತೆ ಮತ್ತು ಸಮಾಜದ ಬೆಳವಣಿಗೆಯಲ್ಲಿ ಈ ಸಂವಹನ ತುಂಬ ಇವತ್ತೇನಾಗಿದೆ ತಮ್ಮ ಪಾತ್ರವನ್ನು ವಹಿಸಿಕೊಳ್ಳಿದೆ. ನಿಮಗೆ ಅರ್ಥ ಆಗಿದೆ. ನಿಮಗೆ ಕೆಲವು ಚಿತ್ರಗಳು ಕೊಟ್ಟಿದ್ದೀನಿ, ನೀವು ಭಾವನೆಗಳ ಮೂಲಕ ಹಂಚ್ಕೋಬೋದು, ಶಬ್ದಗಳ ಮೂಲಕ, ಚಿತ್ರಗಳ ಮೂಲಕ, ದೃಶ್ಯದ ಮೂಲಕ ನೀವು ಮಾಹಿತಿಯನ್ನು ಹಂಚ್ಕೊಂಡ್ರೆ ಇದನ್ನು ನಾವು ಸಂವಹನ ಅರ್ಥ ಅಥವಾ ಸಂವಹನದ ವ್ಯಾಪ್ತಿ ಅಂತ ನಾವು ಕರಿಬೋದು. ಹಾಗಾದರೆ ಈ ಸಂವಹನ ಇತಿಹಾಸ ಅಂದರೆ ಕಮ್ಯುನಿಕೇಷನ್ ನಮಗೆ ಎಲ್ಲಿಂದ ಹುಟ್ಟಿತು, ಮನುಷ್ಯನಿಗೆ ಕಮ್ಯುನಿಕೇಷನ್ ಯಾವಾಗ ನಮಗೆ ಪ್ರಾರಂಭ ಆಯಿತು ಅಂದರೆ ಭಾಷೆಯ ಮೊದಲು ಹುಟ್ಟಾಯ್ತಾ ಅಥವಾ ಕಮ್ಯುನಿಕೇಷನ್ ಹುಟ್ಟಿದೆ ಅನ್ನೋದು ನಮಗಿಲ್ಲಿ ಆರಂಭ ಆಗುತ್ತೆ. ನೋಡಿ, ಮಾನವನು ಹುಟ್ಟಿನಿಂದಲೇ ಸಂವಹನ ಆರಂಭಿಸಿದ್ದಾನೆ. ಮನುಷ್ಯನು ಹುಟ್ಟಿದ ತಕ್ಷಣವೇ ತಮ್ಮ ಕಮ್ಯುನಿಕೇಷನನ್ನು ಪ್ರಾರಂಭ ಮಾಡಿಕೊಂಡಿದ್ದಾನೆ. ಮಗು ಅಳ್ತಿರ್ತದೆ. ಹಾಳಬೇಕಾದ್ರೆ, ಅವನಿಗೇನಾದರೂ ಇರುವೆ ಕಚ್ಚುತ್ತಾ ಇದ್ದರೆ, ಅವನಿಗೆ ನಿದ್ದೆ ಬಂದಿಲ್ಲ ಅಂದರೆ, ಅವನೇನಾದರೂ ಹೊಟ್ಟೆ ನೋವಾದರೆ, ಅಂದರೆ ಅಲ್ಲಿ ಅವರ ಅಮ್ಮನಿಗೆ ಕಮ್ಯುನಿಕೇಷನ್ ಮಾಡ್ತಿದ್ರೆ ನನಗೆ ಈ ರೀತಿ ಹಸಿವಾಗ್ತಾ ಇದೆ, ನನಗೆ ನಿದ್ದೆ ಬರ್ತಿಲ್ಲ ಅನ್ನೋ ಇದು ನಮಗೆ ಕಮ್ಯುನಿಕೇಷನ್ ಅಂತ ಕರಿತೀವಿ. ಮಗುಗೇನಾದರೂ ಸಂತೋಷವಾದರೆ ತನ್ನ ಭಾವನೆಗಳನ್ನು ಇನ್ನೊಬ್ಬರಿಗೆ ಹಂಚುವುದಂದರೆ ನಗೋದು ಮೂಲಕ ಇಲ್ಲಿ ತಮ್ಮ ಕಮ್ಯುನಿಕೇಷನ್ ಮಗು ಪ್ರಾರಂಭ ಮಾಡ್ತಿದೆ. ಕೈ ಚಲನೆ ಅಂದರೆ ಏನಾದರೂ ಬೇಕಾದಾಗ ಇವರು ನೀರು ಬೇಕಾದರೆ ಕೈ ತೋರಿಸೋದು, ನೀರು ಬೇಕು ಅಂತ, ಮತ್ತು ಕೈಯಲ್ಲಿ ಕರೆಯುವುದು, ಇವೆಲ್ಲವೂ ನಾವೇನಾಗುತ್ತೆ ನಾವು ಇದರ ಇತಿಹಾಸ ಅಂದರೆ ಸಂವಹನ ಇತಿಹಾಸ ನಾವು ಇಲ್ಲಿ ಉದಾಹರಣೆಯಾಗಿ ನಾವು ಇಲ್ಲಿಂದ ಮನುಷ್ಯನಿಗೆ ಪ್ರಾರಂಭ ಆಗ್ತದೆ. ಆದರೆ ಪ್ರಾಚೀನ ಮಾನವರು ಕೈ ಚಲನೆ ಅಥವಾ ಶಬ್ದಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಿದ್ದು ಅಂದರೆ ಪ್ರಾಚೀನ. ಈಗ ತುಂಬಾ ಬದಲಾವಣೆ ಆಗೋಗಿದೆ. ಹಿಂದಿನ ಕಾಲದಲ್ಲಿ ಕೈ ತೋರಿಸುವುದು ಅಥವಾ ಜೋರಾಗಿ ಕಿರಿಚುವುದ್ರ ಮೂಲಕ ತಮ್ಮ ಇತಿಹಾಸ, ತಮ್ಮ ಸಂವಹನವನ್ನು ಅಥವಾ ತಮಗೆ ಕಮ್ಯುನಿಕೇಷನ್ನು ತಿಳಿಸ್ತಾ ಇದ್ರು. ಚಿತ್ರಗಳ ಅಕ್ಷರಗಳಾಗಿ ಬೆಳೆಯುವ ಮೂಲಕ ಸಂವಹನ ಸುಲಭವಾಯಿತು. ಅಂದರೆ ಬರೀ ಮಾತಾಡಿದಾಗಲ್ಲ, ಅದೇನಾಯಿತು ಅಕ್ಷರಗಳಿಗೆ ಬದಲಾಯಿತು. ಅದೇ ಅಂದರೆ ಬರವಣಿಗೆ ಪ್ರಾರಂಭ ಮಾಡ್ತು ಅಂತ ಅರ್ಥ. ಈ ಬರವಣಿಗೆ ಪ್ರಾರಂಭ ಮಾಡಿದಾಗ ತಮಗೆ ಬೇಕಾಗಿದ್ದನ್ನು ಬರೆಯೋಕ್ಕೆ ಜನ ಏನು ಮಾಡಿದ್ರು, ಪ್ರಾರಂಭಿಸಿದ್ರು. ಇಲ್ಲಿ ನಿಮಗೆ ಎಕ್ಸಾಂಪಲ್ ಕೆಲವು ಚಿತ್ರಗಳು ಅಂದರೆ ಇಂದಿನಲ್ಲಿ ಚಿತ್ರಲಿಪಿ ಅಂದರೆ ಚಿತ್ರಗಳ ಮೂಲಕ ತಿಳಿಸೋದು, ಒಂದು ಚಿತ್ರ ಬರೆದು ಬಿಡೋದು ಅದು ಹೇಳೋದು. ಮತ್ತು ಭಾವಲಿಪಿ ಅಂದರೆ ಎಕ್ಸ್ಪ್ರೆಷನ್ ಮೂಲಕ ನಾವು ಇನ್ನೊಬ್ಬರಿಗೆ ತಮ್ಮ ಕಮ್ಯುನಿಕೇಷನ್ ಮಾಡೋದು. ಮತ್ತು ಅಕ್ಷರಲಿಪಿ, ಈಗ ನಾವೆಲ್ಲ ಮಾಡ್ತಿರೋದು ಅಕ್ಷರಲಿಪಿ. ತಮಗೆ ಬೇಕಾಗಿದ್ದನ್ನು ಅಕ್ಷರದ ಮೂಲಕ ನಾವು ತಮ್ಮ ಭಾವನೆಗಳನ್ನು ಬೆಳಿಬೇಕಂದ್ರೆ ಇನ್ನೊಬ್ಬರಿಗೆ ನಾವು ತಿಳಿಸ್ತೀವಿ. ಅಂದರೆ ಭಾರತದಲ್ಲೇ ಮೊದಲು ನಿಮಗೆ ಸಿಂಧು ಲಿಪಿ ಅಂತಿತ್ತು. ಅಶೋಕ ಚಕ್ರವರ್ತಿಗಿಂತ ಹಿಂದೆ ಸಿಂಧಿ ಲಿಪಿ, ಬ್ರಾಹ್ಮಣಿ ಲಿಪಿ ಮತ್ತು ಇಲ್ಲಿ ಕುರೋಷಿಯ ಲಿಪಿಗಳು ನಮಗೆ ಪ್ರಾಮುಖ್ಯವಾಗಿ ಇಲ್ಲಿ ನಮಗೆ ಕಾಣಿಸುತ್ತೆ. ಆದರೆ ಇವತ್ತು ತುಂಬ ಬದಲಾಗೋಗಿದೆ. ಇವತ್ತು ಪುಸ್ತಕಗಳ ಮೂಲಕ, ಪತ್ರಿಕೆಗಳ ಮೂಲಕ, ರೇಡಿಯೋ ಮೂಲಕ ಮತ್ತು ದೂರವಾಹಿನಿ ಅಂದರೆ TV ಮೂಲಕ, ದೂರದರ್ಶನ ಮೂಲಕ ಮತ್ತು ಮೊಬೈಲ್ ಮೂಲಕ, ಇವತ್ತು ಕಂಪ್ಯೂಟರ್ ಮೂಲಕ ನಾವು ಸಂವಹನ ಮಾಧ್ಯಮಗಳು ತುಂಬಾ ಇವತ್ತು ಬದಲಾಗಿದೆ. ವ್ಯವಹಾರದಲ್ಲಿ, ಬಿಸ್ನೆಸ್ಸಲ್ಲಿ ನಿಮ್ಮ ಕೌಶಲ್ಯವನ್ನು, ನಿಮ್ಮ ಸಂವಹನವನ್ನು ಯಾವ ರೀತಿ ನೀವು ಹೆಚ್ಚು ಮಾಡ್ಕೋಬೇಕು ಅನ್ನೋದು ನಮಗಿಲ್ಲಿ ತಿಳಿದುಕೊಳ್ಳೋಣ. ಈ ವ್ಯವಹಾರ ಕ್ಷೇತ್ರದಲ್ಲಿ, ಈ ಬಿಸ್ನೆಸ್ ಫೀಲ್ಡಲ್ಲಿ ನಿಮಗೆ ಗೊತ್ತಿರುವಂತಹ ಮಾಹಿತಿ ಅಂದರೆ ನಿಮಗೆ ಆ ಕಮ್ಯುನಿಕೇಷನ್ ಐಡಿಯಾ, ನಿಮ್ಮ ಐಡಿಯಾಗಳು ಮತ್ತು ನಿಮ್ಮ ಸಂದೇಶಗಳು ನೀವು ಸರಿಯಾದ ವ್ಯಕ್ತಿಗಳಿಗೆ ತಲುಪಿಸಲು ಇಲ್ಲಿ ಸಂವಹನ ಮುಖ್ಯವಾಗ್ತದೆ. ನಿಮಗೆಲ್ಲ ಗೊತ್ತಿದೆ, ನಿಮಗೆ ತುಂಬ ಐಡಿಯಾಗಳಿದೆ, ತುಂಬ ಥರ ಡೇಟಾ ಇದೆ, ಉತ್ತಮವಾಗಿರುವಂಥ ಒಂದು ಮೆಸೇಜ್ ಇದೆ. ಆದರೆ ಅದನ್ನು ಯಾರಿಗೆ ತಲುಪಿಸಬೇಕು, ಹೆಂಗೆ ತಲುಪಿಸಬೇಕು, ಅದು ತಲುಪಿಸೋದ್ರ ಮೂಲಕ ನಿನಗಾಗುವಂತಹ ಬಿಸ್ನೆಸ್ ಸಂಬಂಧಗಳೇನೋದು ನೀವು ಕಲಿಬೇಕು. ಸೊ ಯಾವ ರೀತಿ ನಿಮಗೆ ಮಾಹಿತಿಯನ್ನು ಕಲಿಸಬೇಕು ಅನ್ನೋದು ನಿಮಗಿಲ್ಲಿ ಕೊಟ್ಟಿದ್ದೀನಿ. ವ್ಯವಹಾರ ಸಂವಹನದ ಉದ್ದೇಶವೇನು, ನಿಮಗಿದು 5 ಅಂಕಕ್ಕೆ ಪರೀಕ್ಷೆಯಲ್ಲಿ ಕೊಡ್ತಾರೆ. ಏನು ಉದ್ದೇಶ ಅಂದರೆ ನಿಮ್ಮ ಬಿಸ್ನೆಸ್ಸಲ್ಲಿ ಸಂವಹನದ ಒಂದು ಕಮ್ಯುನಿಕೇಷನ್ ಒಂದು ಇಂಪಾರ್ಟೆಂಟ್ ಏನಂದರೆ ನಿಮಗೆ ಪಾಯಿಂಟ್ಸ್ ಇಲ್ಲಿ ಬ್ಲ್ಯಾಕ್ ಬಾಲಲ್ಲಿ ಕೊಟ್ಟಿದ್ದೀನಿ.
ಗ್ರಾಹಕರ ವಿಶ್ವಾಸ ಗಳಿಸು, ಅಂದರೆ ಗ್ರಾಹಕರಂದರೆ ಕಸ್ಟಮರ್ಸನ್ನು ನಿಮ್ಮ ವಿಶ್ವಾಸ ಗಳಿಸಬೇಕು. ಜೊತೆಗೆ ವ್ಯಾಪಾರ ಸಂಬಂಧಗಳು ಉಳಿಸ್ಕೊಳ್ಳೋದು, ಅಂದರೆ ಬಿಸ್ನೆಸ್ ರಿಲೇಷನ್ಸನ್ನು ಯಾವ ರೀತಿ ಉಳಿಸ್ಕೊಳ್ಳಬೇಕು. ಮಾಹಿತಿ ಸರಿಯಾಗಿ ಹಂಚ್ಕೊಳ್ಳೋಕೆ, ಅಂದರೆ ಡೇಟಾ ಸರಿಯಾಗಿ ಹಂಚಿಕೊಳ್ಳುವುದು, ಅವರಿಗೆ ಕರೆಕ್ಟಾಗಿ ಡೇಟಾ ಕೊಡಬೇಕು. ಉತ್ತಮ ತೀರ್ಮಾನಗಳು ತೆಗೆದುಕೊಳ್ಳುವುದು, ಅಂದರೆ ಡಿಸಿಷನ್ಸ್, ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಳ್ಳಬೇಕು. ಈ 4 ಅಂಶಗಳು ನಿಮಗೆ ಇದರ ಉದ್ದೇಶದ ಮೂಲಕ ನಾವು ಈ ವ್ಯವಹಾರ ಸಂವಹನ ಉದ್ದೇಶಗಳನ್ನು ತಿಳಿದುಕೊಳ್ಬೋದು. ಅಂದರೆ ಮತ್ತೆ ನಿಮಗೆ 10 ಮಾರ್ಕ್ಸ್ ಕೊಡ್ತಾರೆ. ಉತ್ತಮ ಸಂವಹನ ಕೌಶಲ್ಯದ ಅಂಶಗಳೇನು, ನಿಮಗೆ ಇಲ್ಲಿ ರೆಡ್ ಕಲರ್ ಕೊಟ್ಟಿದ್ದೀನಿ. ಉತ್ತಮವಾಗಿರುವಂಥ, ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಸ್ಪಷ್ಟತೆ, ಅಂದರೆ ವಿಷಯವನ್ನು, ನಿಮಗೆ ಗೊತ್ತಿರುವಂಥ ಐಡಿಯಾವನ್ನು, ನಿಮಗೆ ಗೊತ್ತಿರುವಂಥ ಸಂದೇಶವನ್ನು ನೀವು ಸ್ಪಷ್ಟವಾಗಿ, ಕ್ಲಾರಿಟಿಯಾಗಿ, ಸರಿಯಾಗಿ ಇನ್ನೊಬ್ಬರಿಗೆ ತಿಳಿಸಬೇಕು. ಇದು ಮಾಹಿತಿ ಸ್ಪಷ್ಟನೆ ಅಂಶ 1. ಎರಡನೇದು ಸಂಕ್ಷಿಪ್ತ, ಅಂದರೆ ಅಗತ್ಯವಿರುವ ವಿಷಯವನ್ನು ಮಾತ್ರ ಕಡಿಮೆ ಪದಗಳಲ್ಲಿ ತಿಳಿಸಬೇಕು. ಎಷ್ಟು ಬೇಕು ಅಷ್ಟೇ ಹೇಳಬೇಕು. ಜಾಸ್ತಿ ನಾವು ಮಾಹಿತಿಯನ್ನು ಹಂಚಿಕೊಂಡ್ರೆ ಅದು ಬೇಗ ಇನ್ನೊಬ್ಬರಿಗೆ ಅರ್ಥವಾಗಲ್ಲ. ಗೌರವಾನ್ವಿತ ಮತ್ತು ನಡವಳಿಕೆ, ಗೌರವವಾಗಿ, ವಿನಯದಿಂದ, ನಿನಗೆ ಎಷ್ಟೇ ಗೊತ್ತಿದ್ರು, ನಿನ್ನ ಹತ್ರ ಎಷ್ಟೇ ದುಡ್ಡಿದ್ರು ಅವರಿಗೆ ನಾವು ಮಾಹಿತಿ ಕೊಡ್ತಾ ಇದೆಯಲ್ಲ, ಆ ಮಾಹಿತಿಗೆ ತಕ್ಕಂಗೆ ಆ ವ್ಯಕ್ತಿಗೂ ನಾವು ರೆಸ್ಪೆಕ್ಟ್, ಅಂದರೆ ಗೌರವವನ್ನು ಕೊಡಬೇಕು, ವಿನಯದಿಂದ ಮಾತಾಡಬೇಕು. ಆವಾಗ ಏನಾಗುತ್ತೆ, ವ್ಯವಹಾರದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು, ಯಶಸ್ಸು ಅನ್ನೋದು ಬೇಗ ಸಿಗುತ್ತೆ. ನಿಖರತೆ ಮತ್ತು ವೃತ್ತಿಪರತೆ, ಸರಿಯಾದ ರೀತಿ ನೀವು ಮಾಹಿತಿ ಕೊಡಬೇಕು. ನಿಮ್ಮ ಎಂಪ್ಲಾಯ್ ಅನ್ನುವಂಥ ಅದರ ಮೂಲಕ ನಾವು ಏನು ಮಾಡಬೇಕು, ಇಲ್ಲಿ ಆ ಶೈಲಿಯಲ್ಲಿ ನೀವು ಸಂವಹನ ಮಾಡಿದಾಗ ಏನಾಗುತ್ತೆ, ಇನ್ನೊಬ್ಬರಿಗೆ ನಿಮ್ಮ ಮಾಹಿತಿ ಸ್ಪಷ್ಟವಾಗಿ ತಲುಪುತ್ತದೆ. ಇಲ್ಲಿ ನಿಮಗೆ ಚಿತ್ರದ ಮೂಲಕ ನಾನು ಕಮ್ಯುನಿಕೇಷನ್ ಯಾವ ರೀತಿ ಮಾಡಬೇಕು ಅಂತ ನಿಮಗೆ ತೋರಿಸಿದೆ. ದೃಶ್ಯ 1 ನೋಡಿ, ಅವರು ಎಷ್ಟು ಖುಷಿಯಾಗಿ ನಗುತ್ತಾ ತಮ್ಮ ಗೊತ್ತಿರುವಂಥ ಕೊಲೀಗ್ಸ್ ಜೊತೆ ವ್ಯಾಪಾರ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ. ಚಿತ್ರ 2, ತಮಗೆ ಗೊತ್ತಿರೋ ಐಡಿಯಾವನ್ನು ಅವರು ಲ್ಯಾಪ್ಟಾಪ್ ಮೂಲಕ ಇನ್ನೊಬ್ಬರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಆಫೀಸ್ ಕಮ್ಯುನಿಕೇಷನ್ನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಚಿತ್ರ 3 ಕೊಟ್ಟಿದ್ದೀನಿ. ಈ ಎಲ್ಲ ಅಂಶಗಳು ನಿಮಗೆ ಈ ಉತ್ತಮ ಸಂವಹನ ಕೌಶಲ್ಯಕ್ಕೆ ನೀವು ಪಾಲಿಸಬೇಕಾಗಿರುವಂತಹ ಕೆಲವು ಪ್ರಮುಖ ಅಂಶಗಳು. ಮುಂದುವರಿತಾ ವ್ಯವಹಾರ ಪತ್ರದ ಕೌಶಲ್ಯ, ಅಂದರೆ ಬಿಸ್ನೆಸ್ ಲೆಟರ್ ಕಮ್ಯುನಿಕೇಷನ್ ಯಾವ ರೀತಿ ಇರ್ತದೆ, ಅದರ ವಿಧಗಳೇನು, ಅದರ ಕಾನ್ಸೆಪ್ಟ್ ಏನು, ಅದರ ಅರ್ಥವೇನು, ಅದರ ಸ್ವರೂಪವೇನು, ಅದರಲ್ಲಿ ಎಷ್ಟು ಟೈಪ್ಸ್ ಇದೆ, ಎಷ್ಟು ವಿಧಗಳಿದೆ ಅನ್ನೋದು ನಾವು ತಿಳಿದುಕೊಳ್ಳೋಣ. ವ್ಯವಹಾರ ಪತ್ರಗಳು ಕೌಟುಂಬಿಕ ಪತ್ರಗಳಿಗಿಂತ ಭಿನ್ನವಾಗಿದ್ದು ಕೆಲವು ನಿಯಮಾವಳಿ ಮತ್ತು ಕಾನೂನು ಚೌಕಟ್ಟಿಗೆ ಒಳಪಟ್ಟಿರುತ್ತದೆ. ಅಂದರೆ ಇಲ್ಲಿ ವ್ಯವಹಾರ ಪತ್ರಗಳು ನಿಮ್ಮ ಫ್ಯಾಮಿಲಿ ಪತ್ರಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತವೆ. ಅಂದರೆ ಈ ವ್ಯವಹಾರ ಪತ್ರ ಕೆಲವು ರೂಲ್ಸು, ರೆಗ್ಯುಲೇಷನ್ಸ್, ಕಾನೂನು, ಅಂದರೆ ನ್ಯಾಯ, ಇದ್ರಿಗೆ ಅಂದರೆ ಲಾ, ಇದ್ರ ಒಳಗಡೆ ಇವೆಲ್ಲವೂ ಇರ್ತವೆ. ಇದು ಕೇವಲ ಮಾಹಿತಿ ವಿನಿಮಯದ ಸಾಧ್ಯತೆಗಳಲ್ಲದೆ ನಡೆದ ವ್ಯವಹಾರಕ್ಕೆ ಕಾನೂನುಬದ್ಧ ದಾಖಲೆ. ಇಲ್ಲಿ ಬರೀ ನೀವು ಡೇಟಾ ಕೊಡ್ತಿಲ್ಲ, ನಿಮ್ಮ ಕಂಪನಿಯಿಂದ ಅವರ ಕಂಪನಿಗೆ ನೀವೇನನ್ನು ಕಲಿಸಿದಿರೋ, ಅವ್ರ ಹತ್ರ ಎಷ್ಟು ನೀವು ವಿನಿಮಯ, ಅಂದರೆ ಯಾವ ರೀತಿ ವ್ಯವಹಾರ ಮಾಡ್ತಿದ್ರೋ ಆ ಕಾನೂನುಬದ್ಧವಾಗಿರ್ತದೆ. ಇದು ಯಾವುದೇ ರೀತಿಯಲ್ಲಿ ಮೋಸವಾಗಲ್ಲ. ಮತ್ತು ದಾಖಲೆಗಳು, ಅಂದರೆ ಎವಿಡೆನ್ಸ್ ಇರುತ್ತದೆ, ಯಾವ ರೀತಿ ಕೆಲಸ ಮಾಡುತ್ತವೆ. ಇವುಗಳಲ್ಲಿ ವೈಯಕ್ತಿಕ ವಿಚಾರಗಳಿಗಿಂತ ವಾಣಿಜ್ಯ ವಿಚಾರಗಳೇ ಹೆಚ್ಚಿರ್ತದೆ. ಇಲ್ಲಿ ನಿಮಗೆ ಪರ್ಸನಲ್ ಏನಿರೋದಿಲ್ಲ. ಇಲ್ಲಿ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೀನಿ. ನೀವು ಬೇಕಾಗಿರುವಂಥ ಸರಕುಗಳು ಖರೀದಿಸು, ಅಂದರೆ ಐಟಮ್ಸನ್ನು ನೀವು ಅದು ಅವ್ರ ಹತ್ರ ಪರ್ಚೇಸ್ ಮಾಡೋದು, ನಿಮ್ಮ ಮಾರಾಟ ಮಾಡೋ, ಅಂದರೆ ಸರಕುಗಳನ್ನು ಐಟಮ್ಸನ್ನು ಬೇರೆಯವರಿಗೆ ಮಾರಾಟ ಮಾಡೋದು, ಮತ್ತು ಆದೇಶಗಳು, ನಮಗೆ ಇಷ್ಟು ವಸ್ತುಗಳು ಬೇಕು, ಇಷ್ಟು ಕಂಪ್ಯೂಟರ್ಸ್ ಬೇಕು, ಇಷ್ಟು ಎಂಪ್ಲಾಯ್ಸ್ ಬೇಕು ಅನ್ನೋದು ಆದೇಶ. ಇವೆಲ್ಲವೂ ನಾವೇನಂತ ಕರಿತೀವಿ, ವ್ಯವಹಾರ ಪತ್ರ ಅಂತ ಕರಿತೀವಿ. ಹಾಗಾದರೆ ಇಲ್ಲಿ ವ್ಯವಹಾರ ಪತ್ರದಲ್ಲಿ ನಿಮಗೆ 2 ವಿಧ ಇದೆ. ಒಂದು, ವ್ಯವಹಾರ ಪತ್ರದ ಸ್ವರೂಪ ಯಾವ ರೀತಿ ಇರ್ತದೆ ಅಂತ. ಎಕ್ಸಾಂಪಲ್ ನಿಮಗೆ ಇಲ್ಲಿ ರೆಡ್ ಲಿಂಕಲ್ಲಿ ಕೊಟ್ಟಿದ್ದೀನಿ. ವ್ಯವಹಾರ ಪತ್ರಗಳ ಸ್ವರೂಪ ಖಾಸಗಿ ಪತ್ರಗಳಿಗಿಂತ ಭಿನ್ನ, ಅಂದರೆ ಈ ವ್ಯವಹಾರ ಪತ್ರಗಳು ನಿಮ್ಮ ಪರ್ಸನಲ್ಗಿಂತ ಬೇರೆ ಇರ್ತವೆ. ಇಲ್ಲಿನ ಬದುಕಿನ ನೋವು, ನಿಮ್ಮ ಕಷ್ಟ ದುಃಖಗಳು ಹಂಚಿಕೊಳ್ಳೋದನ್ನು ನಾವು ಇಲ್ಲಿ ಖಾಸಗಿ ಪತ್ರಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರ್ತವೆ. ಯಾವುದು ನಾವು ಹಂಚ್ಕೋಬಾರ್ದಲ್ಲಿ, ನಿಮ್ಮ ದುಃಖಗಳು, ನಿಮ್ಮ ಕುಟುಂಬದ ಸಮಸ್ಯೆಗಳು, ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸನ್ನು ಯಾವುದು ಹಂಚ್ಕೋಬಾರ್ದು, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತದೆ. 2ನೇ ಪಾಯಿಂಟ್, ನಿಯಮ ಮತ್ತು ಕಾನೂನು ಚೌಕಟ್ಟು. ಈ ಪತ್ರಗಳು ನಾವು ವೈಯಕ್ತಿಕ ವಿಚಾರಗಳಿಗಿಂತ ಹೆಚ್ಚಾಗಿ ಸಂಸ್ಥೆ, ಅಂದರೆ ನಿಮ್ಮ ಒಂದು ಕಂಪನಿಯ ಕೆಲವು ನಿರ್ದಿಷ್ಟ ನಿಯಮಗಳು, ಕೆಲವು ರೂಲ್ಸ್ ರೆಗ್ಯುಲೇಷನ್ನು ಮತ್ತು ಕಾನೂನು ಲಾ, ಆ ಒಂದು ಬೌಂಡ್ರಿಯಲ್ಲಿ ಎಲ್ಲವೂ ಇರ್ತವೆ. ದ್ವಿಮುಖ ಪಾತ್ರ ಮತ್ತು ಮಾಹಿತಿ ದಾಖಲೆ, ಅಂದರೆ 3ನೇ ಪಾಯಿಂಟು, ನಾವು ಏಕಕಾಲದಲ್ಲಿ 2 ಪ್ರಮುಖ ಕೆಲಸಗಳು ಮಾಡುತ್ತೇವೆ.
ಮೊದಲನೇದು ಅಗತ್ಯ ಮಾಹಿತಿ ಮತ್ತು ಸಂದೇಶವನ್ನು ತಲುಪಿಸುವ ಸಂವಹನ ಮಾಧ್ಯಮಕ್ಕೆ ಕೆಲಸ ಮಾಡುತ್ತೇವೆ. ನಿಮ್ಗೆ ಆ ಕಂಪನಿ ಏನು ಕೇಳಿದ್ದಾರೆ, ಆ ಕಂಪನಿಗೆ ಏನು ಮಾಹಿತಿ ಕೊಡಬೇಕು ಅನ್ನೋದು ಮಾತ್ರ ನೀವು ಕಮ್ಯುನಿಕೇಷನ್ ಮೂಲಕ ಅಥವಾ ಸಂವಹನದ ಮೂಲಕ ನೀವು ಅಷ್ಟೇ ನೀವು ಕೆಲಸ ಮಾಡ್ತೀರ. ಪಾಯಿಂಟ್ 2, ನಡೆದಿರುವ ವ್ಯವಹಾರ ಮತ್ತು ಒಪ್ಪಂದವು ಕಾನೂನುಬದ್ಧವಾಗಿದೆ ಎಂಬುದನ್ನು ಸಾಬೀತುಪಡಿಸುವ ಅಧಿಕೃತ ದಾಖಲೆಯಾಗಿ ಉಳಿದಿರುತ್ತದೆ. ಅಂದರೆ ವ್ಯವಹಾರ ನೀವು ಯಾವುದಕ್ಕೆ ಒಪ್ಪಂದ ಮಾಡ್ಕೊಂಡಿದ್ದೀರಾ, ಯಾವುದಕ್ಕೆ ಬಿಸ್ನೆಸ್ ಮಾಡಿದ್ದೀರಾ, ಆ ಬಿಸ್ನೆಸ್ ಮತ್ತು ಒಪ್ಪಂದಕ್ಕೆ ಕಾನೂನು ಲಾ ಕರೆಕ್ಟಾಗಿದೆಯಾ ಅದನ್ನು ಮಾತ್ರ ನೀವು ಸಾಬೀತುಪಡಿಸೋಕ್ಕಿಲ್ಲಿ ಆ ದಾಖಲೆಗಳನ್ನು ಬರೀತೀರ. ಉದಾಹರಣೆ ಕೊಟ್ಟಿದ್ದೀನಿ. ವ್ಯಕ್ತಿಯೊಬ್ಬ ತನ್ನ ಮೇಲಧಿಕಾರಿಯ ಬಾಯಿ ಮಾತಿನಲ್ಲಿ ಮೌಖಿಕವಾಗಿ ರಜೆ ಅನುಮತಿ ಪಡೆದರೂ ಸಹ ಸಂಸ್ಥೆ ವ್ಯವಹಾರದ ದಾಖಲೆಗಳಾಗಿ ಆತ ಕಡ್ಡಾಯವಾಗಿ ಬರವಣಿಗೆಯ ರೂಪದಲ್ಲೇ ರಜಾಪತ್ರವನ್ನು ನೀಡಬೇಕಾಗ್ತದೆ. ಉದಾಹರಣೆಗೆ ಇಲ್ಲಿ ಯಾವ ರೀತಿ ಇರ್ತದೆ ಅಂದರೆ, ನೀನು ರಜೆ ತಗೋಬೇಕು, ಎಂಪ್ಲಾಯ ಕೆಲಸಕ್ಕೆ ಸೇರ್ಕೊಂಡಿದ್ದು, ನಿನಗೊಂದು ಹಾಲಿಡೇ ಬೇಕು, ನಾಳೊಂದು ನಿಮಗೆ ಲೀವ್ ತಗೊಳ್ತಿದ್ಯಾ. ಆ ಲೀವ್ ತಗೊಳ್ದಾಗ ನಿಮ್ಮ ಅಧಿಕಾರಿ ಬೇರ್ತಾರೆ, ನಿಮಗಿಂತ ಮೇಲಧಿಕಾರಿ, ಸರ್ ನನಗೆ ನಾಳೆ ಲೀವ್ ಬೇಕು ಅಂತ ಕೇಳ್ತೀರಾ. ಅಷ್ಟು ಕೇಳಿದ್ರೂ ಅವ್ರೇಳ್ತಾರೆ, ನಮಗೊಂದು ಮೇಲ್ ಕಳಿಸಿ ಅಂತ. ಇದು ದಾಖಲೆ, ಇದು ನಿಮಗೆ ಕಾನೂನುಬದ್ಧವಾಗಿ ಅವರಿಗೆ ನೀವು ಸಾಬೀತುಪಡಿಸೋಕ್ಕೆ ಇದನ್ನು ನೀವೇನು ಮಾಡ್ತೀರಾ, ಅವರ ಮೇಲ್ ಕಳಿಸಿ ಅವರಿಗೆ ಸೆಂಡ್ ಮಾಡ್ತೀರಾ. ಮೌಖಿಕ ಅಂದರೆ ಫೇಸ್ ಟು ಫೇಸ್ ಹೇಳೋದು ಬೇರೆ, ಬಾಯಲ್ಲಿ ಹೇಳೋದು ಬೇರೆ. ಆ ಬಾಯಲ್ಲಿ ಹೇಳಿದ್ದನ್ನು ನೀವು ಪತ್ರವಾಗಿ ಬರೆದರೆ ಅಥವಾ ಇಮೇಲ್ ಕಳಿಸಿದ್ರೆ ಅದು ದಾಖಲೆ ಆಗ್ತದೆ, ಅದು ಕಾನೂನುಬದ್ಧವಾಗಿರ್ತದೆ, ಇದು ವ್ಯವಹಾರವಾಗ್ತದೆ. ಸೊ ಈ ರೀತಿ ನೀವೇನು ಮಾಡಬೇಕು, ವ್ಯವಹಾರ ಪತ್ರಗಳನ್ನು ಗಮನಿಸ್ಕೊಳ್ಳಬೇಕು. ವಾಣಿಜ್ಯ ಜಗತ್ತಿನಲ್ಲಿ ಪತ್ರಗಳ ಅನಿವಾರ್ಯತೆ ಅಂದರೆ ಈ ಒಂದು ಬಿಸ್ನೆಸ್ ವರ್ಲ್ಡಲ್ಲಿ ಪತ್ರಗಳು ಏನೇನಾಗಿರುವಂತಹ ಮಾಹಿತಿ ಕೊಡ್ತದೆ ಅಂತ ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ವ್ಯವಹಾರ ಪತ್ರಗಳು ಅಂದರೆ ವ್ಯವಹಾರದ ಅಗತ್ಯವೇನು. ಈ ಬಿಸ್ನೆಸ್ ಕ್ಷೇತ್ರದಲ್ಲಿ ಮುಖ್ಯವಾಗಿ ನೀವು ಸರಕುಗಳನ್ನು ಐಟಮ್ಸನ್ನು ತಗೊಳ್ತಿರ್ತೀರ ಮತ್ತು ಮಾರಾಟ ಮಾಡ್ತಿರ್ತೀರ, ಆರ್ಡರ್ ತಗೊಳ್ತೀರ, ನೀಡುವುದು ಮಾಹಿತಿಯನ್ನು ಕೇಳುವುದು ಅಂದರೆ ಎಷ್ಟು ನಿಮಗೆ ಆರ್ಡರ್ಸ್ ಬೇಕು, ಯಾವ ರೀತಿ ತಗೊಳ್ಬೇಕು, ಅದರ ಲಾಭ ಏನು, ನಷ್ಟ ಏನು, ಈ ಎಲ್ಲ ಲೆಕ್ಕಗಳು ನಿಮಗೇನಾಗುತ್ತೆ ಸಂವಹನ ಮಾಡೋಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ನೀವು ವ್ಯವಹಾರ ಪತ್ರಗಳು ನಡೀತಾ ಇರ್ತವೆ. ಪರಸ್ಪರ ಅವಲಂಬನೆ ಮತ್ತು ಒಪ್ಪಂದ ಒಬ್ಬರೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ. ಸೊ ಯಾವ ರೀತಿ ಅಂದರೆ ಯಾವುದೇ ಒಂದು ವ್ಯಾಪಾರ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಯಾವುದೇ ರೀತಿ. ಈಗ ಎಕ್ಸಾಂಪಲ್ ನಿಮಗೆ ಒಂದು MRF ಟೈರ್ ಕಂಪನಿ ಅಂದ್ಕೊಳ್ಳಿ, ಅವರು ಸ್ವತಂತ್ರವಾಗಿ ಎಲ್ಲವನ್ನೂ ಅವರೇ ತಯಾರಿಸ್ಕೊಂಡು ಅವರೇ ಮಾಡೋಕ್ಕೆ ಸಾಧ್ಯವಾಗುವುದೇ ಇಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕು. ಮಾರ್ಕೆಟಿಂಗ್ ಮಾಡೋಕ್ಕೆ, ಅದಕ್ಕೆ ಬೇಕಂದ್ರೆ ರಾ ಮೆಟೀರಿಯಲ್ ತಗೊಳ್ಳೋಕ್ಕೆ, ಟ್ರಾನ್ಸ್ಪೋರ್ಟಿಗೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಲೇಬೇಕಂದ್ರೆ ಒಂದು ವ್ಯಾಪಾರ ಸಂಸ್ಥೆ ಇನ್ನೊಂದು ವ್ಯಾಪಾರದ ಮೇಲೆ ಡಿಪೆಂಡ್ ಆಗಿದ್ದರೆ ಇಲ್ಲಿ ವ್ಯಾಪಾರಗಳು ನಡೀತದೆ. ಸೊ ಆ ರೀತಿ ಇದ್ದಾಗ ಈಗ ಎರಡೂ ಏನಾಗುತ್ತೆ, ಈ ಸಂಸ್ಥೆಗಳು ನಡುವೆ ನಿರಂತರ ಸಂಬಂಧವನ್ನು ಇಟ್ಟುಕೊಳ್ಳಬೇಕು. ಒಬ್ಬರ ಮೇಲೊಬ್ಬರು ಯಾವತ್ತೂ ನನ್ನ ಕೈಲಿ ಆಗಲ್ಲ, ಇನ್ನೊಬ್ಬರು ಸಿಗ್ತಾರೆ, ಇನ್ನೊಬ್ಬರು ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬರ ಮೇಲೆ ನಾನು ಡಿಪೆಂಡ್ ಆಗುವಂಥ ಸಂಬಂಧ ಇಲ್ಲದೆ ಯಾರ ಹತ್ರ ನೀವು ಒಪ್ಪಂದ ಮಾಡ್ಕೊಳ್ತೀರೋ ಆ ಒಪ್ಪಂದದ ರಿಲೇಷನ್ಸ್ ನೀವು ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ಪರಸ್ಪರ ಮಾಹಿತಿ ವಿನಿಮಯ ಮಾಡಿಕೊಳ್ಳಲು ಮಾತ್ರ ಅವರ ನಡುವೆ ಏರ್ಪಟ್ಟ ಒಪ್ಪಂದ ಅಂದರೆ ನೀವು ಎಷ್ಟೇ ಏನು ಮಾಡಬೇಕು, ಏನು ಒಪ್ಪಂದ ಮಾಡ್ಕೊಂಡಿದ್ದೀರಾ, ಯಾವ ರೀತಿ ನಿಮ್ಮ ಕಮ್ಯುನಿಕೇಷನ್ ನೀವು ಇನ್ನೊಬ್ಬರಿಗೆ ಕಳಿಸ್ತಿದ್ದೀರಾ, ಅದರ ಮೇಲೆ ನಿಮ್ಮ ಬಿಸ್ನೆಸ್ ಅನ್ನೋದು ಇಲ್ಲಿ ಏನಾಗ್ತದೆ, ಅಭಿವೃದ್ಧಿ ಆಗ್ತದೆ. ಉದಾಹರಣೆ ಕೊಟ್ಟಿದ್ದೀನಿ. ಸರಕು ತಲುಪಿದ ಒಂದು ತಿಂಗಳೊಳಗೆ ಹಣ ಪಾವತಿಸಲಾಗುವುದು ಅಂದರೆ ಏನೋ ಎಕ್ಸಾಂಪಲ್ ಮುಂದೆ 1000 MRF ಟೈರ್ಗಳನ್ನು ಯಾವುದೋ ಒಂದು TVS ಕಂಪನಿಗೆ ಕಳಿಸ್ತಿದ್ದಾರೆ ಅಂದ್ಕೊಳ್ಳಿ. ಈಗ ನೀವು ಒಂದು 100 ಟೈರುಗಳನ್ನು ಆ TVS ಕಂಪನಿಗೆ ಕಳಿಸ್ಕೊಡ್ತಾ ಇದ್ದೀರಾ. ಆ ಟೈರ್ ಕಳಿಸಾದ್ಮೇಲೆ ಅದ್ರ ಜೊತೆಗೆ ಒಂದು ಪತ್ರ ಬರೀತೀರಾ. ಈ ಸರಕುಗಳು ನಿಮ್ಮ ಹತ್ರ ತಲುಪಿದ, ನಿಮ್ಮ ಹತ್ರ ರಿಸೀವ್ ಆದ ಒಂದು ತಿಂಗಳೊಳಗಡೆಗೆ, 1 ಮಂತ್ ಒಳಗಡೆ ನೀವು ಹಣವನ್ನು ನನಗೆ ಪಾವತಿಸಬೇಕು, ಹಣವನ್ನು ನೀವು ನನಗೆ ಕೊಡಬೇಕು, ದುಡ್ಡು ನೀವು ನನಗೆ ಕೊಡಬೇಕು, ಮನಿಯನ್ನು ನೀವು ನನಗೆ ಕಳಿಸಬೇಕು ಅಂತ ಏನು ಮಾಡ್ತಾರೆ, ಲಿಖಿತವಾಗಿ ನೀವು ಒಂದು ಪತ್ರ ಭರವಸೆ ನೀವು ಅವ್ರಿಗೆ ಕಳಿಸ್ತೀರಾ. ಇದು ವ್ಯವಹಾರ. ಸೊ ಈ ರೀತಿಯಾಗಿ ಬಾಯಲ್ಲಿ ಹೇಳೋದಲ್ಲ, ನಿಮಗೆ ಲಿಖಿತವಾಗಿರೋದನ್ನು ನಾವು ವ್ಯವಹಾರ ಅಂತ ಕರಿತೀವಿ. ನಿಮಗೆ ಇಲ್ಲಿ ಎಲ್ಲೋ ಲೆರನ್ನು ಕೊಟ್ಟಿದ್ದೀನಿ. ವ್ಯವಹಾರ ಪತ್ರ ಕೇವಲ ಸಂವಹನ ಮಾಧ್ಯಮವಲ್ಲ, ಅಂದರೆ ವ್ಯವಹಾರ ಪತ್ರಕ್ಕೆ ಹೋದರೆ ಕಮ್ಯುನಿಕೇಷನ್ ಒಂದೇ ಅಲ್ಲ. ಇಲ್ಲಿ ಮುಖ್ಯವಾಗಿ ಅವು ವಾಣಿಜ್ಯ ವಹಿವಾಟುಗಳು ನಿಯಮಬದ್ಧವಾಗಿ ಅಂದರೆ ಏನಾಗುತ್ತೆ, ಈ ಬಿಸ್ನೆಸ್ ಏನಾಗುತ್ತೆ, ಎನ್ವಿರಾನ್ಮೆಂಟ್ ಬರೀ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಇರಬೇಕು, ಒಂದು ಲಾ ಒಳಗಡೆ ಇರಬೇಕು ಮತ್ತು ಪಾರದರ್ಶಕತೆ, ಎಲ್ಲಿ ಮೋಸವಾಗಬಾರ್ದು. ನೀನು ಏನು ಕೇಳಿದೆಯೋ ಅವರಿಂದ ಎಷ್ಟು ತಗೊಳ್ಬೇಕು ಅನ್ನೋದು ಎಲ್ಲ ಕರೆಕ್ಟಾಗಿ ನಿಮಗೆ ಪತ್ರದಲ್ಲಿ ನೀವು ಲಿಖಿತ ರೂಪದಲ್ಲಿ ರೈಟಿಂಗಲ್ಲಿ ಇರಬೇಕು. ಜೊತೆಗೆ ಕಾನೂನುಬದ್ಧವಾಗಿ ಏನು ಮಾಡಬೇಕು, ನಿಮ್ಮ ಒಪ್ಪಂದ ಮಾಡ್ಕೊಂಡಿರ್ತೀರ, ಆ ಒಪ್ಪಂದ ಪರವಾಗಿ ನೀವು ಏನು ಬೇಕು, ನಿಮಗೆ ಬೇಕಾಗಿರುವಂಥ ಅತ್ಯಗತ್ಯ
ದಾಖಲೆಗಳು ನೀವು ಲಿಖಿತ ರೂಪದಲ್ಲಿ ಇರಬೇಕನ್ನೋದೇ ಈ ವ್ಯವಹಾರ ಪತ್ರದ ಕೌಶಲ್ಯದ ಮುಖ್ಯ ಅಂಶವಾಗಿದೆ. ಮುಂದುವರಿತಾ ವ್ಯವಹಾರ ಪತ್ರದ ವಿವಿಧ ಅಂಗಗಳು ಪರಿಶೀಲಿಸಿ. ನಿಮ್ಗೆ ಹಾಗೆ ಹೇಳಿದೆ ನಾನು, ನಿಮ್ಮ ಹತ್ರ ಒಂದು MRF ಟೈರ್ ಕಂಪನಿ ಇದೆ. ಆ ಕಂಪನಿ ಟೈರ್ಗಳನ್ನು TVS ಕಂಪನಿಯು ಕಲಿಸ್ಕೊಡ್ತಿದ್ದೀರ. ಆ ಕಲಿಸ್ಕೊಡುವಾಗ ಆ ಪತ್ರ ಯಾವ ರೀತಿ ಇರಬೇಕು, ಆ ಪತ್ರದಲ್ಲಿ ಯಾವ ರೀತಿ ಟೈಪ್ಸ್ ಇರ್ತದೆ ನಿಮಗಂತ ನಾನು ಪೂರ್ತಿ ಎಕ್ಸಾಂಪಲ್ ಸಮೇತ ಇಲ್ಲೊಂದು ಪತ್ರ ಹಾಕಿದ್ದೀನಿ. ಸಿದ್ಧಾರ್ಥ ಬುಕ್ ಸೆಂಟರ್ ಅಂತ ಇಲ್ಲಿ ಬುಕ್ಸ್ ಕೊಟ್ಟಿದ್ದೀನಿ ನಾನು, ಅಲ್ಲ ಕಂಪನಿ ಹೆಸರು ಹೇಳಿದೆ. ನಿಮಗೆ ಒಂದು ಕಾಲೇಜ್ ಇದೆ. ನಿಮ್ಮ ಕಾಲೇಜಿನಿಂದ ನೀವು ಆ ಸಿದ್ಧಾರ್ಥ ಬುಕ್ ಸೆಂಟರ್ಗೆ ಎಷ್ಟು ಪುಸ್ತಕಗಳು ಬೇಕು, ಎಷ್ಟು ಬುಕ್ಸ್ ಬೇಕು ಮತ್ತು ಆ ಬುಕ್ಸಲ್ಲಿ ಯಾವ್ಯಾವುದು ಬೇಕು ಅನ್ನೋದು ಯಾವ ರೀತಿ ಕಲಿಸಬೇಕು ಅನ್ನೋದು ನಿಮಗೆ ಈ ಪತ್ರದ ಮೂಲಕ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಪತ್ರದ ಒಳಗಡೆ ತಲೆ ಬರಹ ಮತ್ತು ಶಿರೇನಾಮೆ ಅಂದರೆ ಸಿದ್ಧಾರ್ಥ ಬುಕ್ ಸೆಂಟರ್ ಅಂತ ನಿಮಗೆ ದಪ್ಪಾಕ್ಷರ ಕೊಟ್ಟಿದ್ದೀನಿ. ಅವ್ರಿಗೆ ನೀವೇನು ಮಾಡಬೇಕು, ಆ ರೀತಿ ಅವ್ರಿಗೆ ಬರಿತಾ ಇದ್ದಾಗ ಪತ್ರ ಕಲಿಸೋರ ವಿವರ ಮತ್ತು ಸಮಸ್ಯೆ ಹೆಸರನ್ನು ಅಂದರೆ ನಿಮ್ಮ ಕೆಳಗಡೆ ಕೊಟ್ಟಿದ್ದೀನಿ. ಯಾರಿಗೆ ನೀವು ಪತ್ರ ಕಲಿಸ್ತಾ ಇದ್ದೀರಾ ಅವರ ಹೆಸರೇನು ಮತ್ತು ಅವರ ಲಾಂಛನ ಅಂದರೆ ಸಿಂಬಲ್ ಮತ್ತು ಅವರ ಅಡ್ರೆಸ್ಸನ್ನು ನೀವು ಕರೆಕ್ಟಾಗಿ ಹಾಕಬೇಕು. ಇದು ಒಂದು ಪಾಯಿಂಟ್ ನಂಬರ್ 1. ಪತ್ರದ ಸಂಖ್ಯೆ, ಪತ್ರಗಳನ್ನು ಸಹ ಕಡತದಲ್ಲಿ ಜೋಡಿಸಲು ಮತ್ತು ಉಲ್ಲೇಖಿಸಲು ನೀಡುವ ಸಂಖ್ಯೆ ಅಂದರೆ ಪತ್ರದ ಸಂಖ್ಯೆ ಯಾಕೆ ಹಾಕಬೇಕು ನಿಮಗೆ ಅನ್ನು ಕೊಟ್ಟಿದ್ದೀನಿ. ನಿಮಗೆ ಪತ್ರದ ಸಂಖ್ಯೆ ಇಲ್ಲಿ SBC/2526/2128. ಯಾಕಂದರೆ ನೀವೊಂದು ಎಲ್ಲವನ್ನು ಒಂದು ಫೈಲ್ ಮಾಡಬೇಕು. ಆ ಫೈಲಿಗೆ ಏನು ಮಾಡಬೇಕು, ಈ ಪತ್ರದ ಸಂಖ್ಯೆ ಇದ್ದರೆ ಇಷ್ಟನೇ ತಾರೀಕು ಇಂತಹ ಪತ್ರ ಇವರಿಗೆ ಕಳಿಸಿದ್ದೆ ಅನ್ನೋದು ನಿಮಗೆ ದಾಖಲೆ ಬೇಕು ಅಂತ ನೀವು ಪತ್ರದ ಸಂಖ್ಯೆಯನ್ನು ಕೊಡಬೇಕು. ಜೊತೆಗೆ ದಿನಾಂಕ, ಪತ್ರ ಬರೆದ ಸಮಯ ದಾಖಲೆ ಅಂದರೆ ಯಾವಾಗ ನೀವು ಪತ್ರ ಬರೀತಾ ಇದ್ದೀರಾ ಅನ್ನೋದು ನಿಮಗೆ ದಾಖಲೆ ಇರಬೇಕು ಅಂತ ನಿಮಗೆ ಇಲ್ಲಿ ಪತ್ರದ ಸಂಖ್ಯೆ ಹಾಕಬೇಕು. ಜೊತೆಗೆ ಒಳ ವಿಳಾಸ, ಪತ್ರ ತಲುಪಿಸಬೇಕಾದ ವಿಳಾಸ ಅಂದರೆ ಯಾರಿಗೆ ಪತ್ರ ನೀವು ಕೊಡಬೇಕು, ಯಾರಿಗೆ ನೀವು ಪತ್ರವನ್ನು ಕಳಿಸ್ತಾ ಇದ್ದೀರಾ ಅನ್ನೋ ಅವರ ಅಡ್ರೆಸ್ಸನ್ನು ವಿಳಾಸವನ್ನು ನೀವು ಇಲ್ಲಿ ನಮೂದಿಸಬೇಕು. ಅದಾದಮೇಲೆ ಗೌರವ ಸಂಬೋಧನೆ, ಮಾನ್ಯರೇ, ಮಹನೀಯರೇ, ಇತಿ ರೆಸ್ಪೆಕ್ಟಿವ್ ಸಾರ್, ಈ ರೀತಿ ಗೌರವದಿಂದ ಏನು ಮಾಡಬೇಕು ನೀವು ಅವರಿಗೆ ಇಲ್ಲಿ ನಿಮಗೆ ಆರೋ ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ. ಆ ರೀತಿ ನೀವು ಇಲ್ಲಿ ಅವರಿಗೆ ಗೌರವದಿಂದ ನೀವು ಪತ್ರವನ್ನು ಬರೀಬೇಕು. ಇದು ವ್ಯವಹಾರದಲ್ಲಿ ತುಂಬ ಮುಖ್ಯವಾಗ್ತದೆ. ವಿಷಯ ಮತ್ತು ಉಲ್ಲೇಖನೆ ಅಂದರೆ ಪತ್ರದ ಸಾರಾಂಶ ಮತ್ತು ಇಂದಿನ ಪತ್ರ ಮಾಹಿತಿ ಅಂದರೆ ಯಾವುದ್ರ ಬಗ್ಗೆ ಏನು ಕಾನ್ಸೆಪ್ಟ್, ಏನು ನಿಮಗೆ ಸಬ್ಜೆಕ್ಟ್, ಆ ಸಬ್ಜೆಕ್ಟನ್ನು ಕರೆಕ್ಟಾಗಿ ನೀವು ಉಲ್ಲೇಖಿಸಬೇಕು. ನನಗೆ ಪುಸ್ತಕಗಳು ಕಲಿಸೋ ಕುರಿತು ಅಂದರೆ ಇಲ್ಲಿ ಗೊತ್ತಾಯಿತು, ಪುಸ್ತಕಗಳು ನನಗೆ ಬೇಕು ಅಂತ ನಿಮಗೆ ಪತ್ರ ಬರೀತಾ ಇದ್ದೀನಿ ಅಂತ. ಇದು ಟಾಪಿಕ್ ನಿಮಗೆ ಇಲ್ಲಿ ಆ ಚಿತ್ರದ ಮೂಲಕ ನಿಮ್ಗೆ ಅಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಇಷ್ಟಿರಬೇಕು. ನೆಕ್ಸ್ಟು ಪತ್ರದ ಒಡಲು ಅಂದರೆ ಬಾಡಿ ಆಫ್ ಲೆಟರ್, ಪತ್ರದ ಮುಖ್ಯ ವಿಷಯ ವಿವರಣೆ ಅಂದರೆ ಏನು ಪತ್ರದಲ್ಲಿ ನೀವು ಬಾಡಿ ಆಫ್ ಲೆಟರ್ ಏನೇನು ಸೇರಿಸ್ತಾ ಇದ್ದೀರಾ, ಏನನ್ನು ನೀವು ಬರೀತಾರೋ ತುಂಬ ಇಲ್ಲಿ ಮುಖ್ಯವಾಗ್ತದೆ. ಏನು ವಸ್ತುಗಳು ಬೇಕಾ, ಪುಸ್ತಕಗಳು ಬೇಕಾ, ಇಲ್ಲ ಬೇರೆ ಏನಾದರೂ ಪೆನ್ ಬೇಕಾ, ಇಲ್ಲ ಏನಾದರೂ ಬೇರೆ ನಿಮಗೆ A4 ಶೀಟ್ಗಳು ಬೇಕಾ, ಎಷ್ಟು ಬೇಕು, ಯಾವಾಗ ಬೇಕು, ನಿಮ್ಮ ಹತ್ರ ಎಷ್ಟಿದೆ, ಇದು ನಿಮಗೆ ಬಾಡಿ ಆಫ್ ಲೆಟರ್ ಅನ್ನೋದು ಕರಿತೀವಿ. ಇದರಲ್ಲಿ ಪೂರ್ತಿಯಾಗಿ ಮಾಹಿತಿ ನೀವು ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟು ನಿಮಗೆ ಗೊತ್ತಿರೋ ವಿಷಯನವರೆಗೆ ಪತ್ರದಲ್ಲಿ ಬರೀಬೇಕು. ಅನೌಪಚಾರಿಕ ಮುಕ್ತಾಯ, ಇಲ್ಲಿಗೆ ಎಲ್ಲ ಪತ್ರ ಆದಮೇಲೆ ಎಂಡ್ ಮಾಡ್ತಿದ್ದೀರಾ ಅವನು ತಮ್ಮ ವಿಶ್ವಾಸಿ, ವಂದನೆಗಳೊಂದಿಗೆ ಇತ್ಯಾದಿ ಸೌಜನ್ಯದ ಪದಗಳು ನೀವು ಬಳಸಬೇಕು. ಅರ್ಥ ಆಯ್ತಾ? ನಿಮ್ಗೆ ಕೊಟ್ಟಿದ್ದೀನಿ, ಇಲ್ಲಿ ಸೈನ್ ಮಾಡಿದರೆ ತಮ್ಮ ವಿಶ್ವಾಸಿ ಮಂಜುನಾಥ ಅಂತ. ಸೊ ಆ ರೀತಿ ಏನು ಮಾಡಬೇಕು, ನೀವು ತಮ್ಮ ವಿಧೇಯನವಾಗಿ ಆ ಪತ್ರವನ್ನು ಮುಗಿಸಬೇಕು. ಸಹಿ ಮತ್ತು ನಾಮಪದ ಇದು ತುಂಬ ಮುಖ್ಯವಾಗ್ತದೆ. ಪತ್ರ ಬರೆದವರ ಸಹಿ, ಅವರ ಹುದ್ದೆ ಏನನ್ನು ನೀವು ನಿಮ್ಮ ಸಹಿ ಹಾಕಬೇಕು, ನಿಮ್ಮ ಡೆಸಿಗ್ನೇಷನ್, ನಿಮ್ಮ ಹುದ್ದೆ, ನಿಮ್ಮ ಎಂಪ್ಲಾಯ್ಮೆಂಟನ್ನು ನೀವು ಇಲ್ಲಿ ಬರೀಬೇಕು. ದಪ್ಪಕ್ಷರಗಳು, ಪತ್ರ ಸಿದ್ಧಪಡಿಸಿದವರ ಗುರುತಿಗಾಗಿ ದಪ್ಪಕ್ಷರಗಳಿರ್ತದೆ. ಅಂದರೆ ನಿಮಗೆ ಯಾರು ಈ ಪತ್ರ ಟೈಪ್ ಮಾಡಿದರು, ಯಾರು ಈ ಪತ್ರವನ್ನು ನಿಮಗೆ ಸಿದ್ಧಪಡಿಸಿದ್ರು ನಿಮಗೆ ದಪ್ಪಾಕ್ಷರಗಳು ನಿಮಗೆ ದಪ್ಪಾಕ್ಷರ ಕೊಟ್ಟಿದ್ದೀನಿ. MN/RS ಅಂದರೆ M ಅನ್ನೋ ಏನು, N ಅಂದರೆ ಏನು ಅಂತ ಪೂರ್ತಿ ಹೆಸರು ಬರೀತೆ ಅವ್ರ ಇನ್ಸಿಲನ್ನು ಮಾತ್ರ ನಾವಿಲ್ಲಿ ಹಾಕ್ತೀವಿ. ಅಡಕ ಪತ್ರಗಳು ಅಂದರೆ ಪತ್ರ ಜೊತೆಗೆ ಲಗ್ಗಿಸ್ತಿರುವ ಇತರ ದಾಖಲೆ ಅಂದರೆ ನೀವು ಪತ್ರ ಕಳಿಸ್ತಾ ಇದ್ದೀರಾ, ಅದಕ್ಕೆ ಏನೋ ಒಂದು ಜೆರಾಕ್ಸ್ ಕಾಪಿ ಅದಕ್ಕೆ ಬೇಕಾಗಿರೋ ಕೆಲವು ಏನಾಗುತ್ತೆ, ನೀವು ದಾಖಲೆ ಪತ್ರಗಳನ್ನು ಆ ಪತ್ರ ಒಳಗೆ ನೀವು ಪಿನ್ ಮಾಡೋವರೆಗೆ ಕಳಿಸ್ಬೇಕಾಗುತ್ತೆ. ಪ್ರತಿಗಳು
ಮಾಹಿತಿ ಅಗತ್ಯವಿರುವ ಇತರರಿಗೆ ಕಲಿಸೋದ್ರ ಪತ್ರದ ನಕಲುಗಳು, ಅಂದರೆ ಯಾರ್ಯಾರು ಕಲಿಸ್ತಾ ಇದ್ದೀರಾ, ಪ್ರಿನ್ಸಿಪಾಲ್ಗೋ, ವೈಸ್ ಪ್ರಿನ್ಸಿಪಾಲ್ಗೋ, ಮತ್ತು ಹೆಡ್ ಆಫೀಸ್ಗೋ, ಅದಕ್ಕಿಂತ ಮೇಲಧಿಕಾರಿಗಳಿಗೋ, ಇವೆಲ್ಲ ಯಾಕಂದರೆ ಎಲ್ಲರ ಹತ್ರ ದಾಖಲೆ ಇರಬೇಕು. ಅದಕ್ಕೋಸ್ಕರ ಆ ಪ್ರತಿಗಳನ್ನು ನೀವು ಲಗತ್ತಿಸಬೇಕು. ನಿಮಗೆ ಪೂರ್ತಿಯಾಗಿರುವಂತಹ ಏನೇನು ನಿಮಗೆ ಇಷ್ಟುನಲ್ಲಿ ಎಲ್ಲ ಅಂಶಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನೋ, ವಿವರಿಸ್ತಿದ್ದೀನೋ, ನಿಮ್ಗೆ 12 ಅಂಶಗಳಲ್ಲಿ ಕೊಟ್ಟಿದ್ದೀನಿ. ಮೊದಲನೇದು ತಲೆಬರಹ ಅಥವಾ ಹೆಡ್ಲೈನ್, ಪತ್ರದ ಸಂಖ್ಯೆ, ಲೆಟರ್ ನಂಬರ್ ಮತ್ತು ದಿನಾಂಕ, ಡೇಟ್, ವಿಳಾಸ ಮತ್ತು ರೆಸ್ಪೆಕ್ಟಿವ್ ಮತ್ತು ವಿಷಯ, ಪತ್ರದ ಒಂದು ಬಾಡಿ ಆಫ್ ಲೆಟರ್ ಮತ್ತು ವೋಟ್ ಆಫ್ ಥ್ಯಾಂಕ್ಸ್ ಮತ್ತು ನಿಮ್ಮ ಸೈನ್, ನಿಮ್ಮ ಡೆಡಿಗ್ನೇಷನ್, ದಪ್ಪಾಕ್ಷರಗಳು, ಅಡಕಪತ್ರಗಳು ಮತ್ತು ಪ್ರತಿಗಳು. ಈ ಎಲ್ಲ ಅಂಶಗಳು ನೀವು ಪತ್ರದ ಒಳಗಡೆಗೆ ಕಂಪಲ್ಸರಿ ಇರಲೇಬೇಕಾಗ್ತದೆ. ನಿಮ್ಗೆ ಹೋಮ್ವರ್ಕ್ ಹಾಕಿ ಇಲ್ಲಿ ಸಿದ್ಧಾರ್ಥ ಬುಕ್ ಸೆಂಟರ್ ಬಗ್ಗೆ ಒಂದು ಪತ್ರ ಪೂರ್ತಿ ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಇದರ ಮೂಲಕ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಈ ಕಡೆ ಇರುವಂಥ ಎಲ್ಲ ಅಂಶಗಳನ್ನು ನಿಮಗೆ ಈ ಪತ್ರದ ಮೂಲಕ ನೀವು ಬರೆದಾಗ ಏನಾಗುತ್ತೆ, ಇಲ್ಲಿ ನಿಜವಾದಂತಹ ಒಂದು ಪತ್ರ, ಇದನ್ನು ನಾವು ಬಿಸ್ನೆಸ್ ಲೆಟರ್ ಅಂತ ಕರಿತೀವಿ. ನೋಡಿ, ಇಲ್ಲಿ ವ್ಯವಹಾರ ಪತ್ರದ ಮಾದರಿ ಒಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ವ್ಯವಹಾರ ಪತ್ರದ ಎಲ್ಲ ಅಂಗಗಳನ್ನು ಒಳಗೊಂಡಂತೆ ಸಂಪೂರ್ಣವಾಗಿರುವಂಥ ಉದಾಹರಣೆಯೊಂದಿಗೆ ನಾನು ಪತ್ರ ಬರೆದಿನಿ. ಶಿರೋನಾಮೆ, ಪತ್ರ ಕಳಿಸುವವರ ವಿವರ, ಸಂಸ್ಥೆ ಹೆಸರು, ವಿಳಾಸ ಲಾಂಛನ, ಶ್ರೀ ಗಣೇಶ ಟೆಂಡರ್ಸ್, ಮಹಾತ್ಮ ಗಾಂಧಿ ರೋಡ್, ಮೈಸೂರು, ಅವರ ಪಿನ್ ನಂಬರ್ ಮತ್ತು ಫೋನ್ ನಂಬರು, ಇದು ವಿಳಾಸ. ತಲೆ ಬರಹ ನಿಮ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಪತ್ರದ ಸಂಖ್ಯೆ GT/2026-27/045, ಇದು ಪತ್ರದ ಸಂಖ್ಯೆ ಮತ್ತು ದಿನಾಂಕ ಹಾಕಿದ್ದೀನಿ. ಒಳ ವಿಳಾಸ ಯಾರಿಗೆ, ಗೆ ಅಂದರೆ ಅವರಿಗೆ, ಮಾರಾಟದ ವ್ಯವಸ್ಥಾಪಕರು, ACB ಸ್ಟೇಷನರಿ ಸಪ್ಲೈಯರ್ಸ್, ರಾಜಾಜಿನಗರ, ಬೆಂಗಳೂರು 560010, ಇದು ವಿಳಾಸ, ಅವ್ರಿಗೆ ಅಡ್ರೆಸ್ ಕಳಿಸ್ತಾ ಇದ್ದೀರಾ. ಗೌರವ ಸಂಬೋಧನೆ, ಮಾನ್ಯರೇ ಅಥವಾ ಕಚೇರಿ ಸಾಮಗ್ರಿಗಳ ಪೂರೈಕೆಗೆ ಆದೇಶ ಪತ್ರ. ನೀವು ಕಚೇರಿಗೆ ಅಂದರೆ ನಿಮ್ಮ ಆಫೀಸ್ ಇದ್ದೀರಾ, ಅದಕ್ಕೆ ಆಫೀಸ್ಗೆ ಬೇಕಾಗಿರುವ ಕೆಲವು ವಸ್ತುಗಳ ಬಗ್ಗೆ, ಸಾಮಗ್ರಿ ಬಗ್ಗೆ ನಿನಗೆ ಅವರಿಗೆ ಪತ್ರ ಬರೀತಾ ಉಲ್ಲೇಖಿದರೆ, ಇಲ್ಲಿ ಉಲ್ಲೇಖ ಅಂದರೆ ವಿಷಯ, ನಿಮ್ಮ ಸಂಸ್ಥೆ 20/5/2026 ದರಪಟ್ಟಿ ಪತ್ರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಂಗಡಿಯಲ್ಲಿ ಏನೇನು ವಸ್ತುಗಳಿದೆ ಆ ವಸ್ತುಗಳ ತಕ್ಕಂಗೆ ರೇಟ್ ಆಫ್ ಲೀಸ್ಟ್ ಇರಬೇಕು ಅನ್ನೋದು ನಿಮಗೆ ಕೊಟ್ಟಿದ್ದೀನಿ. ಪತ್ರದ ಒಡಲು ಅಂದರೆ ಬಾಡಿ ಆಫ್ ಲೆಟರ್, ಪ್ರಮುಖ ಅಂದರೆ ಇಲ್ಲಿ ನೋಡಿ, ನಿಮ್ಮ ಸಂಸ್ಥೆಗೆ ಅಗತ್ಯ ಇರುವ ಕಚೇರಿ ಬಳಕೆಯ ಸಾಮಗ್ರಿಗಳನ್ನು ನಿಮ್ಮ ಸಂಸ್ಥೆಯಿಂದ ಖರೀದಿಸಲು ಇಚ್ಛಿಸುತ್ತೇವೆ. ಅಂದರೆ ನಮ್ಮ ಹತ್ರ ಒಂದು ಆಫೀಸ್ ಇದೆ, ನಿಮ್ಮ ಅಂಗಡಿಯಲ್ಲಿಗೆ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನು, ಸಾಮಗ್ರಿಗಳನ್ನು, ಐಟಮ್ಸನ್ನು ನಾನು ಬಿಸ್ನೆಸ್ ಮಾಡಲು ನನಗೆ ಆಸೆ ಆಗ್ತಾ ಇದೆ. ಈ ಕೆಳಕಂಡ ವಸ್ತುಗಳನ್ನು ಶೀಘ್ರದಲ್ಲೇ ಪೂರೈಸುವಂತೆ ವಿನಂತಿಸುತ್ತೇವೆ. ಕೆಳಗಡೆ ವಸ್ತುಗಳು ಕೊಟ್ಟು ಏನೇ ವಸ್ತುಗಳು ಬೇಕು ಅಂತ ಅವೆಲ್ಲವೂ ನನಗೆ ಬೇಕಾಗ್ತದೆ, ಅಂದರೆ ಬೇಗ ಕಳಿಸಬೇಕು. ಕ್ರಮ ಸಂಖ್ಯೆ ಅಂದರೆ ವಸ್ತು ಸಂಖ್ಯೆ ಹಾಕಬೇಕು ನೀವು, ಮತ್ತು ಪ್ರಮಾಣ ಎಷ್ಟು ಬೇಕು ಅಂತ. ಇಲ್ಲಿ ಪಾಯಿಂಟ್ ನಂಬರ್ 1 A4 ಫೈಲ್ಗಳ ಪೇಪರ್ ಬಂಡಲ್. ಪಾಯಿಂಟ್ ನಂಬರ್ 2 ನಿಮಗೆ 2 ಪೆನ್, ಪೆನ್ಸಿಲ್ ಮತ್ತು ಪೆನ್ ಫೋಲ್ಡರ್ ಮತ್ತು ಪೆನ್ಗೆ ಯಂತ್ರ. ಈ ಮೇಲಿನ ವಸ್ತುಗಳನ್ನು ಉತ್ತಮ ಗುಣಮಟ್ಟದಲ್ಲಿಗೆ ಎಲ್ಲ ಚೆನ್ನಾಗಿರಬೇಕು. ನನಗಿವು ವರ್ಕಿಂಗ್ ಡೇಸ್ ಆಗಿರುವಂಥ 7 ಅಂದರೆ 7 ದಿನಗಳ ಒಳಗೆ ನೀವು ನನಗೆ ಕಳಿಸುವಂತೆ ನಿಮ್ಮಲ್ಲಿ ನಾನು ಕೋರಿಕೊಳ್ಳುತ್ತೇನೆ. ಬ್ಯಾಂಕಿನ ವರ್ಗಾವಣೆ ಮೂಲಕ ಮಾಡಲಾಗಂದರೆ ನನಗೆ ವಸ್ತುಗಳು ತಲುಪಿದ ತಕ್ಷಣ ಬ್ಯಾಂಕ್ ಮೂಲಕ ಏನಾಗುತ್ತೆ, ನಿಮಗೆ ಹಣವನ್ನು ಕಳಿಸುತ್ತೇನೆ. ನಿಮ್ಮೊಂದಿಗೆ ಉತ್ತಮ ವ್ಯವಹಾರ ಸಂಬಂಧವನ್ನು ಮುಂದುವರಿಸಲು ನಾನು ಆಶಿಸುತ್ತೇನೆ, ನಾನು ಇಷ್ಟಪಡುತ್ತೇನೆ ಅಂತ ಆ ಲೈನ್ ಹಾಕಬೇಕು. ಆ ಲೈನ್ ಹಾಕೋದ್ರ ಮೂಲಕ ಅವರಿಗೆ ನಿಮ್ಮ ಮೇಲೆ ಒಂದು ರೀತಿ ಗೌರವ ಬರುತ್ತದೆ. 8 ಔಪಚಾರಿಕ ಮುಕ್ತಾಯ. ಇದಾದಮೇಲೆ ತಮ್ಮ ವಿಶ್ವಾಸಿ ವಂದನೆಗಳೊಂದಿಗೆ ನೀವು, ನಾನು ಇಲ್ಲಿ ಹಾಕಿದ್ದೀನಿ, ನಿಮ್ಮ ಹೆಸರು, ವ್ಯವಸ್ಥಾಪಕರು, ಗಣೇಶ್ ಟೆಂಡರ್ ಅಂತ ಸೈನ್ ಹಾಕಿ ಕಳಿಸಬೇಕು. ಆಗಲೇ ಹೇಳಿದ ನಿಮಗೆ ದಪ್ಪಾಕ್ಷರಗಳನ್ನು ಸಿದ್ಧಪಡಿಸಿದ್ದೀನಿ ನೋಡಿ. ಉದಾಹರಣೆಗೆ ಅಧಿಕಾರಿ ಅಥವಾ ವ್ಯವಸ್ಥಾಪಕರ ಹೆಸರು ರಾಮಕೃಷ್ಣ ಗೌಡ ಇದ್ದರೆ RG, ಟೈಪ್ ಮಾಡಿದವರ ಹೆಸರು ಸುರೇಶ್ ಕುಮಾರ್ ಇದ್ದರೆ SK ಆಗಿದ್ದರೆ ಅದು ದಪ್ಪ ಅಕ್ಷರಗಳಲ್ಲಿ RG/SK ಅಥವಾ RG.SK ಎಂದು ಬರೆಯಲಾಗುತ್ತೆ. ಇಲ್ಲಿ ಮೇಲಿನ ದಪ್ಪಾಕ್ಷರಗಳು ಪತ್ರದ ಮುಖ್ಯಸ್ಥರು, ಎರಡನೆಯ ದಪ್ಪಾಕ್ಷರಗಳು ಟೈಪ್ ಮಾಡಿದವರು. ಇವೆಲ್ಲವೂ ನಿಮಗೆ ಅಲ್ಲಿ ತುಂಬಾ ಮುಖ್ಯವಾಗುತ್ತೆ. ಆ ರೀತಿ ನೀವು ಕೆಳಗಡೆ ಇಲ್ಲಿ ಎಕ್ಸಾಂಪಲ್ ಆಗಿ ಒಂದು ಚಿತ್ರ ಕೊಟ್ಟಿದ್ದೀನಿ, ದಪ್ಪಾಕ್ಷರ. ಆ ರೀತಿ ನೀವು ಯಾರನ್ನು ಟೈಪ್ ಮಾಡಿಸಿದರೆ, ಯಾರು ಟೈಪ್ ಮಾಡಿದ್ದಾರೆ ಅವರ ಅಕ್ಷರಗಳು ನೀವು ಇಲ್ಲಿ ನಮೂದಿಸಬೇಕು. ಅಡಕ ಪತ್ರಗಳು ಮತ್ತು ಪತ್ರದ ಜೊತೆಗೆ ನೀವು ಏನೇನು ಎಷ್ಟೆಷ್ಟು ಬೇಕು ಅಂತ ಕಲಿಸಿದ್ರೆ ಆ ಲೀಸ್ಟ್ ಇರಬೇಕು. ಮತ್ತು ಅಗತ್ಯ ವಸ್ತುಗಳ ಪಟ್ಟಿ, ಪಾವತಿ ವಿವರಗಳ
ಪತ್ರ, ಅವು ನಿಮಗೆ ಏನೇನು ವಸ್ತುಗಳು ಬೇಕು ಅನ್ನೋ ಒಂದು ಲೆಟ್ರು, ಏನೇ ನಿಮಗೆ ಪಾವತಿಸಬೇಕು, ಯಾವ್ಯಾವುದು ಲೆಟರ್ಸ್ ನಿಮಗೆ ಕೊಡಬೇಕನ್ನುವಂಥ ಇನ್ನೊಂದು 2 ನೀವು ಅಲ್ಲಿ ಸೇರಿಸಬೇಕು. ಕಡೆಯದಾಗಿ 12 ಮತ್ತು ಪ್ರತಿಗಳು, ಮಾಹಿತಿ ಅಗತ್ಯ ಇರುವ ಇತರರಿಗೆ ಕಳಿಸುವ ಪತ್ರಗಳು ನಿಮಗೆ ಲೆಕ್ಕಪತ್ರ ವಿಭಾಗ, ಖರೀದಿ ವಿಭಾಗ. ಇದು ನಿಮಗೆ ಈ ಪೂರ್ತಿಯಾಗಿ ಒಂದು ಪತ್ರ ವ್ಯವಹಾರವನ್ನು ಇನ್ನೊಂದು ಸಂಸ್ಥೆಗೆ ನೀವು ಮಾಡಬೇಕಾದಾಗಿರೋ ನೀವು ಬಳಸಬೇಕಾಗಿರುವ ನಿಯಮಗಳು. ಪರೀಕ್ಷೆಗೆ ಇದು 10 ಅಂಕಗಳು ಬರುತ್ತೆ. ದಯವಿಟ್ಟು ಇದನ್ನು ಪೂರ್ತಿಯಾಗಿ ಗಮನವಿಟ್ಟು ಕೇಳಿಸ್ಕೊಂಡು ಬರೀಬೇಕು. MS ವರ್ಡ್ನಲ್ಲಿ ಮಾದರಿ ಶಿರೋನಾಮೆ ಪತ್ರವನ್ನು ನೀವೇ ವಿನ್ಯಾಸಗೊಳಿಸಿ ಅಂತ ಪರೀಕ್ಷೆಯಲ್ಲಿ ನಿಮಗೊಂದು ಪ್ರಶ್ನೆ ಬರುತ್ತದೆ. ಇಷ್ಟೊತ್ತು ನೀವು ಬೇರೆಯವ್ರ ಹತ್ರ ಬರೆಸಿದ್ದೀರ, ಈಗ ನೀವೇ ಬರೀಬೇಕು. ನೀವೇ ಅದನ್ನು ಕಂಪ್ಯೂಟರಲ್ಲಿ ಡಿಸೈನ್ ಮಾಡಬೇಕು. ಡಿಸೈನ್ ಮಾಡಬೇಕಾದ್ರೆ ಯಾವ ರೀತಿ ಅಂಶಗಳು ಇರಬೇಕು ಅಂತ ನಿಮಗೆ ಇಲ್ಲಿ ಎಕ್ಸಾಂಪಲ್ ಸಮೇತ ನಾನು ಇಲ್ಲಿ ಕೆಲವು ಕೊಟ್ಟಿದ್ದೀನಿ. ನಿಮ್ಮ ಕಂಪ್ಯೂಟರ್ನಲ್ಲಿ ಇದನ್ನು ಮಾಡುವಾಗ ಯಾವ ರೀತಿ ನೀವು ಗಮನಿಸಬೇಕು. ಮೊದಲು ನೀವು ಕಂಪ್ಯೂಟರ್ ಆನ್ ಆದಮೇಲೆ ನಿಮಗೆ MS ವರ್ಡನ್ನು ಒಂದು ಫೈಲ್ ಓಪನ್ ಆಗುತ್ತೆ. ಆ ಫೈಲ್ ನೀವು ಓಪನ್ ಮಾಡ್ಕೋಬೇಕು. ಆ ಫೈಲ್ ಓಪನ್ ಮೇಲೆ ಪೇಜ್ ಲೇಔಟ್ ಹೋದಾಗ ಪತ್ರದ ಅಂಚುಗಳು ಮತ್ತು ನೀವು ಸರಿಯಾಗಿ ಹೊಂದಿಸಬೇಕಂದ್ರೆ ಎಲ್ಲಿ ನೀವು ಪತ್ರ ಬೇಕು ಅಂತ ಸಿದ್ಧಾರ್ಥ ಬುಕ್ ಸೆಂಟರ್ ಅನ್ನೋದು ದಪ್ಪ ಅಕ್ಷರಗಳು ನೀವು ಅದನ್ನು ಬರೀಬೇಕು. ಕೆಳಗಡೆ ಅಡ್ರೆಸ್ ಬರೀಬೇಕು. ಅಡ್ರೆಸ್ ಅನ್ನೋದು ಯಾವ ಸೈಜ್, ಅಕ್ಷರಗಳು ಯಾವ ಸೈಜಲ್ಲಿ ಇರಬೇಕು, ನಿಮ್ಮ ಇಮೇಲ್ ಯಾವ ಸೈಜಲ್ಲಿ ಇರಬೇಕು ಅನ್ನೋದು ನೀವು ಎಲ್ಲ ಕರೆಕ್ಟಾಗಿ ಅದನ್ನು ಡಿಸೈನ್ ಮಾಡ್ಕೋಬೇಕು. ಲೆಟ್ರೇಟಲ್ಲಿ ನಿಮ್ಮ ಸಂಸ್ಥೆ ಹೆಸರು ಅದು ಬೋಲ್ಡ್ ಅಕ್ಷರಗಳಲ್ಲಿ ಬರೀಬಹುದು. ವಿಳಾಸವನ್ನು ಅದರ ಕೆಳಗೆ ಸ್ವಲ್ಪ ನೀವು ಆ ಅಕ್ಷರಗಳದನ್ನು ಕಂಟ್ರೋಲ್ ಮಾಡಿ ಬರೀಬೇಕು. ಅದ್ರ ಜೊತೆಗೆ ಏನಾಗುತ್ತೆ, ಆ ಸಂಸ್ಥೆ ಲಾಂಛನ ಅಂದರೆ ನಿಮಗೆ ಆ ಲಾಂಛನ ಅಂದರೆ ಅದರ ಈ ಒಂದು ಲೋಗೋವನ್ನು ನೀವು ಯಾವ ರೀತಿ ಸಿದ್ಧಪಡಿಸಬೇಕು. ಓದಲು ಸುಲಭವಾಗುವಂಥ ಅಧಿಕೃತ ನಿಮಗೆ ಪ್ಲಾಂಟ್ ಬಳಸಬೇಕು. ಎಷ್ಟು ಫಾಂಟ್ ಸೈಜ್ ಇರಬೇಕು, 12, 14 ಅನ್ನುವಂಥ ಫಾಂಟ್ ಸೈಜ್ ನೀವು ಕರೆಕ್ಟಾಗಿರಬೇಕು. ಈ MS ವರ್ಡಲ್ಲಿ ಈ ಎಲ್ಲ ಅಂಶಗಳನ್ನು ಗಮನಿಸ್ಕೊಂಡು ನೀವೇನು ಮಾಡಬೇಕು, ಒಂದು ಪತ್ರವನ್ನು ನೀವೇ ಸಿದ್ಧ ಮಾಡಿ ಕಳಿಸ್ಬೋದು. ನಿಮಗೊಂದು ಎಕ್ಸಾಂಪಲ್ ಒಂದು ಕೊಟ್ಟಿದ್ದೀನಿ. ಇಲ್ಲಿ ನಿಮಗೊಂದು ನಾನೇ ಇದು ಬರೆದಿರುವಂಥ ಒಂದು ಇಮೇಜ್ ಹಾಕಿದ್ದೀನಿ. ಸೊ ಈ ರೀತಿ ಸೈಜ್ ಇದ್ದರೆ ಇದು ಒಂದು ರೀತಿ ಎಲ್ಲರೂ ಓದೋಕ್ಕೆ ಸುಲಭವಾಗುತ್ತೆ. ಈ ಫಾಂಟ್ ಸೈಜ್ ನೀವು MS ವರ್ಡಲ್ಲಿ ನೀವೇ ಅದನ್ನು ಬಳಸಿ ಒಂದು ಪತ್ರವನ್ನು ನೀವೇ ಅಂದರೆ ಸ್ವಂತ ಕ್ರಿಯೇಟ್ ಮಾಡಬೇಕಾದ್ರೆ ಇಷ್ಟು ಅಂಶಗಳು ನೀವು ಉಪಯೋಗಿಸ್ಕೊಂಡ್ರೆ ಏನು ಮಾಡಬಹುದು, ಒಂದು MS ವರ್ಡಲ್ಲಿ ಒಂದು ಪತ್ರವನ್ನು ನೀವೇ ವಿನ್ಯಾಸ ಮಾಡಬಹುದು. ನಿಮಗೆ ನಾನು ಆಗಲೇ ಹೇಳಿದಂಗೆ ವ್ಯವಹಾರ ಪತ್ರಗಳೇನಾದರೂ ದೋಷಗಳು, ಮಿಸ್ಟೇಕ್ಸ್ ಕಂಡು ಬಂದರೆ ನೀವು ಅವರಿಗೆ ಹಣ ಕಳಿಸ್ಬೇಕು. ಒಂದು ತಿಂಗಳೊಳಗೆ ನೀವು ಹಣ ಕಳಿಸ್ಬೇಕು ಅಂತ ಪತ್ರ ಬರೆದಿರ್ತೀರ. ಅವ್ರ ಕಡೆ ನಿಮಗೆ ಹಣ ಬಂದಿರಲ್ಲ. ಸೊ ಬಂದಿಲ್ಲ ಅಂದರೆ ಯಾವ ರೀತಿಯಾಗಿ ನೀವು ಕಾನೂನು ಪರವಾಗಿ ಅಂದರೆ ಲಾ ಪರವಾಗಿ ಆ ಕಂಪನಿ ಮೇಲೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋಕ್ಕೆ ಉದಾಹರಣೆಯಾಗಿ ಒಂದು ಪತ್ರ ನಿಮಗೆ ಇಲ್ಲಿ ಕೊಟ್ಟು ನೋಡಿ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬಹುದಾದ ಪತ್ರವನ್ನು ಸಾಮಾನ್ಯವಾಗಿ ನಾವು ಕಾನೂನು ನೋಟಿಸ್ ಪತ್ರ, ಲೀಗಲ್ ನೋಟಿಸ್ ಲೆಟರ್ ಅಂತ ಕರಿತೀವಿ. ಆ ಲೀಗಲ್ ನೋಟಿಸ್ ಲೆಟರು ಅಥವಾ ದೂರು ಪತ್ರ ಎಂದು ಕರೆಯುತ್ತೇವೆ. ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಗೆ, ಒಂದು ಸಂಸ್ಥೆಗೆ, ಒಂದು ಕಂಪ್ನಿಗೆ ನಿಮ್ಮ ಒಂದು ಒಪ್ಪಂದ ಮಾಡ್ಕೊಂಡಿರ್ತೀರ. ಆ ಒಪ್ಪಂದ ರೂಲ್ಸ್ ಏನಾಗುತ್ತೆ, ಬ್ರೇಕ್ ಮಾಡಿದಾಗ ಅವನ್ನು ಉಲ್ಲಂಘನೆ ಮಾಡಬೇಕಾದ, ನಿಮಗೆ ಕೊಡಬೇಕಾಗಿ ಹಣವನ್ನು ಸರಿಯಾದ ಸಮಯಕ್ಕೆ ಕೊಡದೇ ಇದ್ದರೆ, ಮೋಸ ಮಾಡಿದರೆ, ನೀವು ಕೊಡಲ್ಲ ಅಂತೇಳಿ ನಿಮಗೆ ಜಾಸ್ತಿ ಮಾತಾಡಿದರೆ, ಹಕ್ಕುಭಂಗ ಅಂದರೆ ರೂಲ್ಸ್ ಅನ್ನೋನ ಬ್ರೇಕ್ ಮಾಡಿದರೆ ಅದನ್ನು ಮೊದಲು ಲಿಖಿತ ರೂಪದಲ್ಲಿ ನೀವು ಅವರಿಗೆ ಪತ್ರವನ್ನು ಕಳಿಸಬೇಕು. ಸೊ ಯಾವ ರೀತಿ ಪತ್ರ ಕಳಿಸಬೇಕು, ನ್ಯಾಯಾಲಯದಲ್ಲಿ ನೀವು ಸಾಕ್ಷಿಯಾಗಿ ಬಳಸಬಹುದು. ಇವೆಲ್ಲವೂ ಇಟ್ಕೊಂಡಿದ್ರೆ ನಾಳೆ ಏನಾದರೂ ನೀವು ಕೋರ್ಟ್ಗೆ ಹೋದಾಗ ಆ ಕೋರ್ಟಲ್ಲಿ ಇದನ್ನು ಎವಿಡೆನ್ಸ್ ಆಗಿ ಸಾಕ್ಷಿಯಾಗಿ ನೀವು ಬಳಸಬಹುದು. ಉದಾಹರಣೆ ನಿಮ್ಗೆ ಕೊಟ್ಟಿದ್ದೀನಿ ಇಲ್ಲಿ. ಅಂದರೆ ಪರಿಸ್ಥಿತಿ ಎಂತಹ ಸಿಚುವೇಶನ್ ಕೊಡಬೇಕು ಅಂತ. ಒಬ್ಬ ವ್ಯಾಪಾರಿ ಮತ್ತೊಬ್ಬ ಕಂಪನಿಗೆ 50,000 ಮೌಲ್ಯದ ವಸ್ತುಗಳನ್ನು ಮಾರಾಟ ಮಾಡಿದ್ದಾನೆ. ಆದರೆ ಹಣವನ್ನು ಸಮಯಕ್ಕೆ ತಲುಪಿಸಿಲ್ಲ, ನಿಮಗೆ ಕೊಟ್ಟಿಲ್ಲ. ಆಗ ವ್ಯಾಪಾರಿ ಕಾನೂನು ಕ್ರಮ ಕೈಗೊಳ್ಳುವಂಥ ಮೊದಲು ಒಂದು ಅಧಿಕೃತ ಪತ್ರ ಕಳಿಸಿ ಅಂತ ನಿಮಗೆ ಪರೀಕ್ಷೆಯಲ್ಲಿ 5 ಅಂಕಗಳು ಕೇಳ್ತಾರೆ. ಸೊ ಮಾದರಿ ಕಾನೂನು ನೋಟಿಸ್ ಅಂದರೆ ನಿಮಗೆ ಲೀಗಲ್ ನೋಟಿಸ್ ಲೆಟರ್ ಯಾವ ರೀತಿ ಕಳಿಸಬೇಕು ಅಂತ ನಿಮಗೆ ಇಲ್ಲಿ ನಾನು ಕೊಟ್ಟಿದ್ದೀನಿ. 6 ಮಾರ್ಕ್ ಅದು ಪ್ರಶ್ನೆ. ಇಲ್ಲಿ ನೋಡಿ, ಶ್ರೀ ಲಕ್ಷ್ಮಿ ಟೆಂಡರ್ ಮೈಸೂರು, ಅವರ ಪಿನ್ ಕೋಡ್ ಹಾಕಿದರ, ದಿನಾಂಕ ಮತ್ತು ನಿಮ್ಮಿಂದ ವ್ಯವಸ್ಥಾಪಕರು ABC ಎಂಟರ್ಪ್ರೈಸಸ್, ವಿಷಯ ಬಾಕಿ ಹಣ ಪಾವತಿಸುವ ಕುರಿತು ಕಾನೂನು ನೋಟಿಸು. ಮಾನ್ಯರೇ, ನಿಮ್ಮ ಸಂಸ್ಥೆಯಿಂದ 15/4/2026 50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಅಥವಾ
ಥಿಂಗ್ಸನ್ನು ನಿಮಗೆ ನಿಮ್ಮ ಸಂಸ್ಥೆಗೆ ಪೂರೈಸಲಾಗಿ ಅಂದರೆ ನಿಮ್ಮ ಒಂದು ಅಂಗಡಿಗೆ ನಾನು ಕಳಿಸಿದ್ದೆ. ಆದರೆ ಅನೇಕ ಬಾರಿ ತುಂಬ ಸಲ ನಿಮಗೆ ನಾನು ಮನವಿ ಮಾಡಿದರೂ ನಿಮ್ಮಿಂದ ಬರಬೇಕಾಗಿರುವ ಹಣ ನನಗೆ ಇನ್ನೂ ಕಳಿಸಿಲ್ಲ. ಈ ಪತ್ರವನ್ನು ಸ್ವೀಕರಿಸಿದ ವರ್ಕಿಂಗ್ ಡೇಸಲ್ಲಿ ನಿಮಗೆ 7 ಡೇಸಲ್ಲಿ ನನಗೆ ಹಣವನ್ನು ನೀವು ಪಾವತಿಸಬೇಕು. ಪಾವತಿಸಿಲ್ಲ ಅಂದರೆ ನಿಮ್ಮ ವಿರುದ್ಧ ನಾನು ಕಾನೂನು ಕ್ರಮ ಅಂದರೆ ಲೀಗಲ್ ನೋಟಿಸ್ ನಾನು ಹೋಗುತ್ತೇನೆ ಅಂತ ನೀವು ಸಂಪೂರ್ಣವಾಗಿ ಅವ್ರಿಗೆ ಏನು ಮಾಡಬೇಕು, ಪತ್ರವನ್ನು ಬರೀಬೇಕು. ಇಲ್ಲಿ ನೀವು ನಿಮ್ಮ ಸಮಯವನ್ನು, ನಿಮ್ಮ ಪೇಷನ್ಸನ್ನು ನೀವು ಕಳ್ಕೊಳ್ಳದೆ ಪತ್ರವನ್ನು ಬರೆಯುವುದನ್ನು ನೀವು ಕಲಿಬೇಕು. ಇಲ್ಲಿ ನೀವು ಧನ್ಯವಾದಗಳು ಹಾಕಬೇಕು. ಪರಿಶೀಲನೆ ಅಂದರೆ ಈ ರೀತಿ ಪತ್ರಗಳನ್ನು ಕಾನೂನು ಅಂದರೆ ಈ ರೀತಿ ಪತ್ರಗಳು ಯಾಕೆ ಬರೀಬೇಕು, ಅದು ಬರೆದರೆ ನಿಮಗೇನು ಉಪಯೋಗ ಅನ್ನೋದಕ್ಕೆ ನಿಮಗೆ ಇಲ್ಲಿ ನಾನು ತೋರಿಸಿದ ಬ್ರಾಕೆಟಲ್ಲಿ ತೋರಿಸಿ ನೋಡಿ, ಪರಿಶೀಲನೆ ಅಂತ. ಈ ರೀತಿ ಪತ್ರಗಳು ಕಾನೂನಾತ್ಮಕವಾಗಿ ಮಹತ್ವ ಹೊಂದಿರುತ್ತದೆ. ನಾಳೆ ಏನಾದರೂ ಅವನು 7 ಡೇಸಲ್ಲಿ ನಿಮಗೆ ದುಡ್ಡು ಕಳಿಸಿಲ್ಲ ಅಂದರೆ ನೀವು ಕೋರ್ಟ್ಗೆ ಹೋದಾಗ ಇದು ಎವಿಡೆನ್ಸ್ ಆಗಿ ನೀವು ಅವರಿಗೆ ತೋರಿಸಬಹುದು. ಇಲ್ಲಿ ಲಿಖಿತ ಸಾಕ್ಷಿ, ಬಾಯಲ್ಲಿ ಹೇಳಿದರೆ ಯಾವುದು ಕೇಳುವುದಿಲ್ಲ ಅಲ್ಲಿ ಕೋರ್ಟಲ್ಲಿ, ಯಾಕಂದರೆ ಜನರ ನಂಬಿಕೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಲಿಖಿತವಾಗಿ ನೋಡಿ ಸರ್, ಅವನಿಗೆ ಇಷ್ಟು ದಿನ ಒಳಗಡೆಗೆ ಕಂಪ್ನಿಗೆ ನನಗೆ ಹಣ ಬೇಕು ಅಂತ ಕಳಿಸಿದ್ದೆ, ಅವರು ನನಗೆ ಕಳಿಸಿಲ್ಲ ಅಂತ ನೀವು ನಾಳೆ ಕೋರ್ಟ್ಗೆ ಇದನ್ನು ತೋರಿಸಬಹುದು. ನ್ಯಾಯಾಲಯದಲ್ಲಿ ದಾಖಲೆ ರೂಪದಲ್ಲಿ ಬಳಸಬಹುದು. ಅಲ್ಲಿ ಜಡ್ಜ್ ನಿಮಗೆ ಏನಾದರೂ ಎವಿಡೆನ್ಸ್ ಇದೆಯಾ, ದಾಖಲೆ ಅಂತ ಕೇಳಿದಾಗ ನೀವು ಈ ಪತ್ರನ ಅವರಿಗೆ ಕಳಿಸ್ಬೋದು. ಒಪ್ಪಂದ ಉಲ್ಲಂಘನೆ ವಿರುದ್ಧ ಕ್ರಮ ಆಧಾರವಾಗಿರುತ್ತೆ. ಅಂದರೆ ನೀವಿಬ್ಬರು ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಆ ಒಪ್ಪಂದಕ್ಕೆ ಒಂದು ಮುಂಚೆ ಒಂದು ಪತ್ರ ಇರ್ತದೆ. ಆ ಪತ್ರ ಮತ್ತು ಈ ಪತ್ರ ಕಳಿಸಿದಾಗ ಏನಾಗುತ್ತೆ, ನಿಮಗೆ ಎವಿಡೆನ್ಸ್ ಏನಾಗುತ್ತೆ, ತುಂಬ ಸ್ಟ್ರಾಂಗ್ ಆಗುತ್ತೆ. ಇದು ನಿಮಗೆ ಆಧಾರವಾಗುತ್ತೆ. ಈ ರೀತಿ ನಿಮಗೆ ಪ್ರಶ್ನೆ ಬಂದರೆ ನೀವು ಪರೀಕ್ಷೆಯಲ್ಲಿ ಈ ಒಂದು ಫಾರ್ಮೆಟನ್ನು ಬಳಸಿ ನೀವು ಪತ್ರವನ್ನು ಕಾನೂನಾತ್ಮಕವಾಗಿ ಪತ್ರವನ್ನು ಬರೀಬೇಕಾಗ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ನಿಮಗೆ ಪೂರ್ತಿ ಅರ್ಥ ಆಗಿರಬೇಕು ವಿದ್ಯಾರ್ಥಿಗಳೇ. ವ್ಯವಹಾರ ಪತ್ರದ ಅಗತ್ಯವೇನು ಅಂದರೆ ಈ ಬಿಸ್ನೆಸ್ ಲೆಟರ್ನ ಒಂದು ಇಂಪಾರ್ಟೆನ್ಸ್ ಏನು, ಅದರ ಪ್ರಾಮುಖ್ಯತೆಯನ್ನು ನಾವೀಗ ಚರ್ಚೆ ಮಾಡಿಕೊಳ್ಳೋಣ. ಈ ವ್ಯವಹಾರ ಕ್ಷೇತ್ರದಲ್ಲಿ ವ್ಯಾಪಾರ ಪತ್ರಗಳಿಗೆ ತುಂಬ ಮಹತ್ವವಾಗಿರೋದು ಅಗತ್ಯವಿದೆ. ಅಂದರೆ ವ್ಯಾಪಾರ, ಕೈಗಾರಿಕೆಗಳು, ಬ್ಯಾಂಕಿಂಗ್, ಎಜುಕೇಷನ್ ಹಾಗೂ ಕಚೇರಿ ಕಾರ್ಯಕ್ರಮದಲ್ಲಿ ಮಾಹಿತಿ ವಿನಿಮಯ ಮಾಡಲು ವ್ಯವಹಾರ ಪತ್ರಗಳು ಮುಖ್ಯ ಸಾಧನವಾಗುತ್ತೆ. ಯಾಕಂದರೆ ಇವತ್ತು ಕೆಲಸಕ್ಕೆ ನೀನು ಸೇರ್ಕೊಳ್ತೀವಿ, ನಾಳೆ ಇರಲ್ಲ, ನಾಳೆ ಇನ್ನೊಬ್ಬರು ಬರ್ತಾರೆ. ಅದಕ್ಕೋಸ್ಕರ ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಫ್ಯಾಕ್ಟ್ರಿಗಳಲ್ಲಿ, ನಿಮ್ಮ ಬ್ಯಾಂಕಲ್ಲಿ, ನಿಮ್ಮ ಎಜುಕೇಷನ್ ಸೆಂಟ್ರಲ್ಲಿ ಏನಾಗುತ್ತೆ, ಈ ಮಾಹಿತಿ ತುಂಬ ನಿಮಗೆ ಪ್ರಾಮುಖ್ಯತೆ ವಹಿಸುತ್ತೆ. ಅದರ ಸಲುವಾಗಿ ನಿಮಗೆ ಅಧಿಕೃತವಾಗಿ ಮಾಹಿತಿಯನ್ನು ಸ್ಪಷ್ಟವಾಗಿ ದಾಖಲೆ ರೂಪದಲ್ಲಿದ್ದರೆ ಯಾರೇ ಬಂದರೂ, ಯಾರೇ ಕೇಳಿದರೂ, ಯಾರೇ ಹೊಸ ಕೆಲಸಕ್ಕೆ ಸೇರಿಕೊಂಡ್ರು ನಿಮಗೆ ತುಂಬಾ ಉಪಯುಕ್ತವಾಗ್ತದೆ. ಹಾಗಾದರೆ ಅಂತಹ ವ್ಯವಹಾರ ಪತ್ರದಲ್ಲಿ ಏನೇನಾಗಿರುವಂಥ ಅಗತ್ಯ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅಂತ ನಿಮಗೆ ಕೊಟ್ಟಿದ್ದೀನಿ. ಮೊದಲನೇದು ಅಧಿಕೃತ ಸಂವಹನಕ್ಕೆ, ಅಂದರೆ ವ್ಯಾಪಾರ ಸಂಸ್ಥೆಗಳು ತಮ್ಮ ಗ್ರಾಹಕರಿಗೆ, ಕಂಪನಿಗಳಿಗೆ ಅಥವಾ ಇತರ ಸಂಸ್ಥೆಯೊಂದಿಗೆ ಅಧಿಕೃತವಾಗಿ ಸಂಪರ್ಕ ಸಾಧಿಸಲು ವ್ಯವಹಾರ ಪತ್ರಗಳು ಬಳಸುತ್ತಾರೆ. ಅಂದರೆ ಯಾವುದೋ ಒಂದು ಕಂಪನಿಗೆ ನನ್ನ ಹತ್ರ ಈ ರೀತಿ ಮಾಹಿತಿ ಇದೆ, ನನ್ನ ಹತ್ರ ಈ ರೀತಿ ವಸ್ತುಗಳಿದೆ, ನನ್ನ ಹತ್ರ ಈ ರೀತಿಯಾಗಿರುವಂಥ ಕೆಲವು ಡೇಟಾ ಇದೆ, ಈ ಎಲ್ಲವನ್ನು ನೀವು ಇನ್ನೊಬ್ಬರಿಗೆ ಹಂಚಿಕೊಳ್ಳೋಕ್ಕೆ ಏನಾಗುತ್ತೆ, ಈ ವ್ಯವಹಾರ ಬಿಸ್ನೆಸ್ ಲೆಟರ್ಸ್ ನಿಮಗೆ ತುಂಬಾ ಉಪಯುಕ್ತವಾಗ್ತದೆ. ಅಂಶ 2, ದಾಖಲೆ ರೂಪದಲ್ಲಿ ಉಳಿಯಲು. ಮಾಹಿತಿ ಸಂವಹನ ಮರೆತು ಹೋಗಬಹುದು, ಆದರೆ ಪತ್ರಗಳು ದಾಖಲೆ ರೂಪದಲ್ಲಿ ಉಳಿಯುತ್ತವೆ. ಮುಂದೆ ಅಗತ್ಯವಾದರೆ ಸಾಕ್ಷಿಯಾಗಿ ಬಳಸಬಹುದು. ಅಂದರೆ ಇದು ಮಾಹಿತಿ ಏನಾಗುತ್ತೆ, ನಾವು ಮರೆತು ಹೋಗ್ತೀವಿ, ಅದನ್ನು ಪತ್ರದ ರೂಪ ಇದ್ದರೆ ಅದು ನಿಮಗೆ ನಾಳೆ ಲಿಖಿತ ರೂಪದ ಅಂದರೆ ರೈಟಿಂಗಲ್ಲಿದ್ದರೆ ನಾಳೆ ನಿಮಗೆ ತುಂಬ ಅದು ಉಪಯುಕ್ತವಾಗುತ್ತೆ. ನಾಳೆ ನೀವು ಎವಿಡೆನ್ಸ್ ಆಗಿ ಸಾಕ್ಷಿಯಾಗೋದನ್ನು ಬೇರೆ ಕಡೆ ನೀವು ಬಳಸಬಹುದು. ಪಾಯಿಂಟ್ ನಂಬರ್ 3, ವ್ಯವಹಾರ ಸಂಬಂಧದ ಬಳಸಲು. ಅಂದರೆ ಇಲ್ಲಿ ನೀವು ವ್ಯವಹಾರ ಸಂಬಂಧವನ್ನು, ಬಿಸ್ನೆಸ್ ರಿಲೇಷನ್ಸನ್ನು ಅವ್ರ ಹತ್ರ ಬಳಸಬೇಕಾದ್ರೆ ಪತ್ರಗಳು ತುಂಬಾ ಮುಖ್ಯವಾಗ್ತದೆ. ಅಂದರೆ ಒಳ್ಳೆಯ ಭಾಷೆ, ಗೌರವಾನ್ವಿತವಾಗಿ ಆ ಪತ್ರದಲ್ಲಿ ಕೆಲವು ಅಕ್ಷರಗಳನ್ನು ಬರೆಯುವುದು, ನಿಮ್ಮ ವಿಶ್ವಾಸ, ನಿಮ್ಮ ಕಾನ್ಫಿಡೆಂಟನ್ನು ಹೆಚ್ಚಿಸ್ಕೊಳ್ಳೋಕ್ಕೂ, ನಿಮ್ಮ ಉತ್ತಮ ರಿಲೇಷನ್, ಉತ್ತಮ ಸಂಬಂಧವನ್ನು ನಿರ್ವಹಿಸಲು ಏನಾಗುತ್ತೆ, ಈ ಪತ್ರಗಳು ನಿಮಗೆ ವ್ಯವಹಾರ ಪತ್ರಗಳು ತುಂಬಾ ಮುಖ್ಯವಾಗ್ತದೆ. ಪಾಯಿಂಟ್ ನಂಬರ್ 4, ಮಾಹಿತಿ ಸ್ಪಷ್ಟವಾಗಿ ತಲುಪಿಸಲು. ಅಂದರೆ ಆದೇಶ ಪತ್ರ, ದೂರು ಪತ್ರ, ಅರ್ಜಿ ಪತ್ರ ಮತ್ತು ಪಾವತಿ ಪತ್ರ ಮುಂತಾದಗಳ ಮೂಲಕ ಮಾಹಿತಿ ಸ್ಪಷ್ಟವಾಗಿ ತಿಳಿಸಬಹುದು. ಅಂದರೆ ಏನನ್ನು ಆದೇಶ, ನಿಮಗೇನಂತ ಆರ್ಡರ್ ಮಾಡ್ತಿದ್ದೀರಾ, ಆರ್ಡರ್ ಏನಾದರೂ ಉಲ್ಲಂಘನೆ ಮಾಡಿದರೆ ಅದಕ್ಕೆ ದೂರು ಅಂದರೆ ಕಂಪ್ಲೇಂಟ್ ಲೆಟರ್ ಮತ್ತು ಎಲ್ಲ ಅಂಶಗಳು ನಿಮಗೆ, ನಾನು ಇಷ್ಟು ನಿಮಗೆ ದುಡ್ಡು ಕಳಿಸಿದ್ದೀನಿ, ಇಷ್ಟು ಹಣ ಕಳಿಸಿದ್ದೀನಿ, ಎಲ್ಲ ಅಂಶಗಳು ಏನು ಮಾಡಬಹುದು, ನೀವು ಈ ಒಂದು ವ್ಯವಹಾರ ಪತ್ರದಲ್ಲಿ ನೀವು ಲಿಖಿತವಾಗಿ ನೀವು ಇಟ್ಕೊಳ್ಳಬಹುದು. ಮತ್ತು ಕಾನೂನಾತ್ಮಕ ಮಹತ್ವ. ಕೆಲವು ವ್ಯವಹಾರ ಪತ್ರಗಳು
ಕಾನೂನು ದೃಷ್ಟಿಯಿಂದ ಮಹತ್ವ ಹೊಂದಿರುತ್ತವೆ. ಒಪ್ಪಂದದ ಮತ್ತು ಬಾಕಿ, ಹಣ ದೂರು ಮತ್ತು ಅಂದರೆ ಏನೋ ಒಂದು ನೀವು ಬಿಸ್ನೆಸ್ ಒಪ್ಪಂದ ಮಾಡ್ಕೊಂಡಿದ್ರು, ಒಂದು ಕಮ್ಯುನಿಕೇಷನ್, ಅದಕ್ಕೆ ಸರಿಯಾಗಿ ಅವನಿಗೆ ನಿಮಗೆ ಕೊಡಬೇಕಾಗಿರುವಂಥ ಹಣ ಕೊಟ್ಟಿಲ್ಲ ಅಂದರೆ ಮತ್ತು ಅವರಿಗೆ ಕಾನೂನುವಾಗಿ ನಿಮಗೆ ಕೋರ್ಟ್ಗೆ ಏನು ಮಾಡ್ಬೋದು, ನೀವು ಕಂಪ್ಲೇಂಟ್ ಮಾಡ್ಬೋದು. ಈ ಎಲ್ಲಕ್ಕೆ ಏನಾಗುತ್ತೆ ನಿಮಗೆ ಇದು ತುಂಬ ಈ ವ್ಯವಹಾರ ಪತ್ರ ಆವಾಗ ನಿಮಗೆ ಈ ಪತ್ರಗಳು ತುಂಬ ಅಗತ್ಯವಾಗ್ತದೆ. ವೃತ್ತಿಪರತೆ ತೋರಿಸಲು ಅಂದರೆ ಒಂದು ಸಂಸ್ಥೆ ಶಿಸ್ತು ಮತ್ತು ಸಂಸ್ಕೃತಿ ಮತ್ತು ವೃತ್ತಿ ಪರಂಪರತೆಯನ್ನು ವ್ಯವಹಾರ ಪತ್ರಗಳು ಪ್ರತಿಬಿಂಬಿಸುತ್ತೆ. ಅಂದರೆ ಒಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಒಂದು ಕಂಪನಿ ಆಗಿರ್ಬೋದು, ನಿಮ್ಮ ಕಂಪನಿ ಯಾವ ರೀತಿ ಆಗಿರುವಂಥ ಒಂದು ನಂಬಿಕೆ ಮೇಲೆ ನಡೀತಾ ಇದೆ, ಯಾವ ರೀತಿ ಆಗಿರುವಂಥ ಕೆಲವು ಕಾನೂನು ಕ್ರಮಗಳ ಒಳಗಡೆ ಎಷ್ಟು ನೀವು ಗೌರವವಾಗಿ ಕಂಪನಿ ನಡೆಸ್ತಿದ್ದೀರ ಅನ್ನೋಕ್ಕೆ ಈ ವ್ಯವಹಾರ ಪತ್ರಗಳು ತುಂಬಾ ಮುಖ್ಯವಾಗುತ್ತೆ. ಇಷ್ಟು 6 ಅಂಶಗಳು ನೀವು ವ್ಯವಹಾರ ಪತ್ರದ ಅಗತ್ಯ, ಬಿಸ್ನೆಸ್ ಲೆಟರ್ ಇಂಪಾರ್ಟೆಂಟ್ ಆಗಿ ನೀವು ಪರೀಕ್ಷೆಯಲ್ಲಿ ಇವನ್ನು ಬರೀಬೇಕಾಗ್ತದೆ. ಅಂದರೆ ಕಡೆಯದಾಗಿ ಹೇಳ್ಬೇಕಂದ್ರೆ ವ್ಯವಹಾರ ಪತ್ರಗಳು ವ್ಯವಹಾರ ಕ್ಷೇತ್ರದ ಪ್ರಮುಖ ಸಂವಹನ ಅಂದರೆ ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತದೆ ಕಮ್ಯುನಿಕೇಷನ್ಗೆ. ಇಲ್ಲಿ ಬರೀ ಮಾಹಿತಿ ಅಲ್ಲ, ಮಾಹಿತಿ ವಿನಿಮಯ ಮತ್ತು ದಾಖಲೆ, ಸಂಬಂಧ ವೃದ್ಧಿ, ಕಾನೂನಾತ್ಮಕ ರಕ್ಷಣೆಗಾಗಿ ಅಗತ್ಯವಾಗಿರುವಂಥ ಎಲ್ಲವೂ ನಿಮಗೇನಾಗುತ್ತೆ ಇಲ್ಲಿ ಈ ವ್ಯವಹಾರ ಪತ್ರ ಕೌಶಲ್ಯವನ್ನು ನಿಮಗೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತಿಳಿದುಕೊಳ್ಳೋದು ನಿಮಗೆ ತುಂಬಾ ಮುಖ್ಯವಾಗುತ್ತೆ. ಈಗ ನಾವು ವಿವಿಧ ವ್ಯವಹಾರ ಪತ್ರಗಳು ಅಂದರೆ ವಿಚಾರಣೆ ಪತ್ರ, ಆ ವಿಚಾರಣೆಗೆ ತಕ್ಕಂಗೆ ಪ್ರತ್ಯುತ್ತರ ಮತ್ತು ಆರ್ಡರ್ ಲೆಟರ್, ಆದೇಶ ಪತ್ರಗಳು, ಈ ಎಲ್ಲ ಪತ್ರಗಳ ಪ್ರಾಮುಖ್ಯತೆ ಏನು ತಿಳ್ಕೊಳ್ಳೋಣ. ವಾಣಿಜ್ಯ ಕ್ಷೇತ್ರದಲ್ಲಿ, ಕಾಮರ್ಸ್ ಫೀಲ್ಡಲ್ಲಿ ವಿಚಾರಣಾ ಪತ್ರ, ಪ್ರತ್ಯುತ್ತರ ಪತ್ರ ಮತ್ತು ಆದೇಶ ಪತ್ರಗಳು ಬಹಳ ಮಹತ್ವವಾಗಿದೆ. ನಿಮ್ಮ ಕಸ್ಟಮರ್ಸು ಸರಕುಗಳು ಬೇಕು ಅಂದರೆ ಇಲ್ಲ ಯಾವ ಸರ್ವಿಸಸ್ ಬೇಕು ಅದರ ಬಗ್ಗೆ ಮತ್ತು ಯಾವ ವಸ್ತುವನ್ನು ಮಾರಾಟ ಮಾಡ್ತಿದ್ದರ ಬಗ್ಗೆ ಅದರ ಬಗ್ಗೆ ವಿಚಾರ ಪತ್ರಗಳು ಬರೆಯುವುದು ನಾವೇನಂತೀವಿ ವಿಚಾರ ಪತ್ರ ಅಂತ ಕರಿತೀವಿ. ಇದರಿಂದಾಗಿ ಮಾರಾಟಗಾರರಿಗೆ ಗ್ರಾಹಕರ ಅಭಿರುಚಿ, ನಿರೀಕ್ಷೆ, ಗುಣಮಟ್ಟ ಮತ್ತು ಬೆಲೆ ಬಗ್ಗೆ ಅರಿವು ಬರುತ್ತದೆ. ನಿಮಗೇನಾದರೂ ಪರೀಕ್ಷೆಯಲ್ಲಿ ವ್ಯವಹಾರ ಪತ್ರ ಏನು ಅಂತ ಕೇಳಿದ್ರೆ ವಾಣಿಜ್ಯ ಕ್ಷೇತ್ರದಲ್ಲಿ ವಿಚಾರ ಪತ್ರದ, ಪ್ರತ್ಯುತ್ತರ ಪತ್ರ ಮತ್ತು ಆದೇಶ ಪತ್ರಗಳು ಬಹಳ ಮುಖ್ಯವಾಗಿರ್ತದೆ. ಗ್ರಾಹಕರು ಅಂದರೆ ಕಸ್ಟಮರ್ಸು ಎಂತಹ ವಸ್ತುಗಳು ಕೇಳ್ತಾ ಇದ್ದಾರೆ, ಯಾವ ರೀತಿ ಸೇವೆ ಕೇಳ್ತಿದ್ದಾರೆ, ಯಾವ ವಸ್ತು ಅವರಿಗೆ ಮಾರಾಟ ಮಾಡಬೇಕು, ಇದನ್ನು ನಾವು ವಿಚಾರ ಪತ್ರ ಅಂತ ಕರಿತೀವಿ. ವಿಚಾರ ಪತ್ರದಲ್ಲಿ 2 ಇದೆ ಮುಖ್ಯವಾಗಿ. ಒಂದು ವಾಣಿಜ್ಯ ವಿಸ್ತರಣೆ ಮತ್ತು ಸಾಮಾನ್ಯ ವಿಸ್ತರಣೆ. ಇಲ್ಲಿ ಸಾಮಾನ್ಯ ವಿಸ್ತರಣೆ ಅಂದರೆ ಏನು ಅಂದರೆ ಕೊಟ್ಟು ನಿಮಗೆ. ಸಾಮಾನ್ಯವಂದರೆ ಇಲ್ಲಿ ಸಂಶೋಧನೆ, ಅಧ್ಯಯನ ಮತ್ತು ಮಾಹಿತಿ ಪಡೆಯಲು ಬರೆಯಲಾಗ್ತದೆ. ಅಂದರೆ ನೀವು ರಿಸರ್ಚ್ ಮಾಡ್ತಾ ಇದ್ರೆ ಯಾವುದೋ ಒಂದು ಟಾಪಿಕ್ ಬಗ್ಗೆ, ಯಾವುದೋ ಒಂದು ಯೂನಿವರ್ಸಿಟಿಗೆ ಏನು ಮಾಡಬೇಕು ಅದರ ಬಗ್ಗೆ ನೀನು ಪತ್ರ ಬರೀಬೇಕು. ಅದನ್ನು ನಾವು ಸಾಮಾನ್ಯ ಅಂದರೆ ಕಾಮನ್ ಕ್ವೆರಿ ಅಂತ ಕರಿತೀವಿ. ಆ ಕಾಮನ್ ಕ್ವೆರಿಗೆ ನೀವು ಏನಾದರೂ ರಿಸರ್ಚ್ ಮಾಡ್ತಾ ಇದ್ದರೆ ಅದರ ಬಗ್ಗೆ ಮಾಹಿತಿ ಪಡೆಯಲು. ಆರ್ಥಿಕ ಲಾಭ ಉದ್ದೇಶ ಇರುವುದಿಲ್ಲ. ಅಂದರೆ ಈ ಸಾಮಾನ್ಯ ಕ್ವೆರಿದಲ್ಲಿ ನಿಮಗೇನು ದುಡ್ಡಿನ ಲಾಭ ಬರೋದಿಲ್ಲ. ಜೊತೆಗೆ ಸಂಶೋಧನಾ ವಿದ್ಯಾರ್ಥಿಗಳು, ಅಧ್ಯಯನ ಅಧ್ಯಕ್ಷರು ಬರೆಯುತ್ತಾರೆ. ಅಂದರೆ ಇಲ್ಲಿ ಮುಖ್ಯವಾಗಿ ನಿಮ್ಗೆ ಯಾವುದೋ ಒಂದು ವಿದ್ಯಾರ್ಥಿ, ರಿಸರ್ಚ್ ಪರ್ಸನ್ ಅಥವಾ ರಿಸರ್ಚ್ ಸ್ಟೂಡೆಂಟ್, ರಿಸರ್ಚ್ ಸ್ಕಾಲರ್ ಮತ್ತು ಏನೋ ಒಂದು ಟಾಪಿಕ್ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಅವರು ಮಾತ್ರ ಇಲ್ಲಿ ಪತ್ರ ಬರೀತಾರೆ. ನಾಲ್ಕನೇ ಪಾಯಿಂಟು ಮಾಹಿತಿ, ಅಂಕಿಅಂಶಗಳು, ವಿವರಗಳು ಕೇಳಲಾಗ್ತದೆ. ಏನೇನು ಕೇಳ್ತೀವಿ ಈ ಯಾವುದ್ರ ಬಗ್ಗೆ ಅದು ಇಂಥ ಪುಸ್ತಕ ಇದ್ದರೆ ಆ ಪುಸ್ತಕ ಕಳಿಸ್ಕೊಡಿ. ಏನಾದರೂ ನಿಮಗೆ ಡೇಟಾ ಅದಕ್ಕೆ ಮೀರಿ ಏನಾದರೂ ನಿಮ್ಮ ಹತ್ರ ನನ್ನ ಟಾಪಿಕ್ ಬಗ್ಗೆ ಏನಾದರೂ ನಿಮಗೆ ಬೇರೆ ವಿಷಯಗಳು ಗೊತ್ತಿದ್ದರೆ ಅದನ್ನು ನನಗೆ ತಿಳಿಸ್ಕೊಡಿ. ಈ ಎಲ್ಲವನ್ನು ಮಾತ್ರ ನೀವು ಈ ಕಾಮನ್ ಕ್ವೆರಿ ಹತ್ರ ಸಾಮಾನ್ಯ ವಿಚಾರದಲ್ಲಿ ನೀವು ಕೇಳ್ತೀರಾ. ತಕ್ಷಣ ವ್ಯಾಪಾರ ಸಂಬಂಧ ಇರುವುದಿಲ್ಲ. ಇಲ್ಲಿ ತಕ್ಷಣವಾಗಿ ವ್ಯಾಪಾರ ಸಂಬಂಧ ಯಾವುದೇ ರೀತಿ ನಿಮಗೆ ನಿಮ್ಮ ಬಿಸ್ನೆಸ್ ಇಲ್ಲಿ ರೋಲನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ಇಲ್ಲಿ ಕಾಣಿಸೋದಿಲ್ಲ. ಈ 5 ಅಂಶಗಳು ನಿಮಗೆ ಸಾಮಾನ್ಯವಾಗಿರುವಂಥ ವಿಚಾರ ನಿಮಗೆ ಇಲ್ಲಿ ಕೇಳಬಹುದು. ಅಂದರೆ ಈ ಸಾಮಾನ್ಯ ವಿಚಾರದಲ್ಲಿ ನೀವು ಯಾವ ರೀತಿ ಉತ್ತರಿಸಬೇಕಂದಾಗ ಸೌಜನ್ಯದಿಂದ ಉತ್ತರಿಸಬೇಕು. ಅಂದರೆ ತುಂಬಾ ಪ್ರಾಂಪ್ಟ್ ಆಗಿ ಕೊಡಬೇಕು. ಇದೆ ಅಂತ ಹೇಳಬೇಕು. ಇಲ್ಲ ಅಂದರೆ ನಮ್ಮ ಹತ್ರ ಇಲ್ಲ, ಬೇರೆ ಕಡೆ ಇದೆ ಅಂತ ನೀವು ಅವರಿಗೆ ಕೇಳಬೇಕು. ಜೊತೆಗೆ ಅಗತ್ಯ ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡಬೇಕು. ನಿಮ್ಮ ಹತ್ರ ಎಷ್ಟು ಮಾಹಿತಿ ಇದೆಯೋ ಅಷ್ಟು ಮಾಹಿತಿಯನ್ನು ಕರೆಕ್ಟಾಗಿ ಅವರಿಗೆ ಕೊಡಬೇಕು. ಆರ್ಥಿಕ ಲಾಭ ಇಲ್ಲದಿದ್ದರೂ ಸಹಕಾರ ಮನೋಭಾವ ಇರಬೇಕು. ಇಲ್ಲಿ ನಿಮಗೆ ಆರ್ಥಿಕವಾಗಿ ಬಿಸ್ನೆಸ್ಗೇನು ಲಾಭ ಇಲ್ಲ ಅಂದ್ರೂ ಒಬ್ಬ ಫ್ರೆಂಡ್ಸ್ ಆಗಿ ಸಹ ನಿಮ್ಮ ಮಾಹಿತಿಯನ್ನು ಇನ್ನೊಬ್ಬರಿಗೆ ಆದ ರೀತಿ ಭಾವನೆ ನೀವು ಹೊಂದಿರಬೇಕು. ಇದು ನಿಮಗೆ ಸಾಮಾನ್ಯ ವಿಚಾರಣೆಯ ನೀವು ಪಾಲಿಸಬೇಕಾಗಿರೋ ಅಂಶಗಳು. ಈಗ ನಾವು ವಾಣಿಜ್ಯ ಅಂದರೆ ಇಲ್ಲಿ ಎಕನಾಮಿಕ್ ವಿಚಾರಣೆ ಆ ರೀತಿ ಪತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ ಅಂದರೆ ವ್ಯವಹಾರದಲ್ಲಿ ಏನಾಗುತ್ತೆ ಅಂದರೆ ಬಿಸ್ನೆಸ್ ಲೆಟರ್ ಯಾವ ರೀತಿ ಇರುತ್ತೆ ಅಂದರೆ ಸರಕು ಮತ್ತು ಸೇವೆ ಖರೀದಿಸಲು ಬರೀಲಾಗ್ತದೆ. ಅಂದರೆ ನಿನಗೇನಾದರೂ ಕೆಲವು ಪ್ರಾಡಕ್ಟ್ ಬೇಕು ಅಂದರೆ
ಅಲ್ಲ ಯಾರ ವ್ಯಕ್ತಿಯಿಂದ ನಿನಗೆ ಕೆಲಸ ಆಗಬೇಕು ಅಂದರೆ ಅವ್ರಿಗೆ ನೀನು ಪತ್ರ ಬರೀತೀಯ. ಪಾಯಿಂಟ್ ನಂಬರ್ 2, ವ್ಯಾಪಾರ ಮತ್ತು ಲಾಭದ ಉದ್ದೇಶ ಇರುತ್ತದೆ. ಎಷ್ಟು ವ್ಯಾಪಾರ ಮಾಡ್ತಿದ್ದೀರಾ, ಎಷ್ಟು ಲಾಭ, ಆ ಲಾಭದ ಉದ್ದೇಶದಿಂದ ಮಾತ್ರ ನೀವು ಪತ್ರ ಬರೀತೀರ. ಗ್ರಾಹಕರು ಮತ್ತು ವ್ಯಾಪಾರಗಳು ಯಾರ್ಯಾರು ಬರೀತಾರೆ, ಕಸ್ಟಮರ್ಸ್ ಬರೀತಾರೆ ಮತ್ತು ಬಿಸ್ನೆಸ್ ಮ್ಯಾನ್ಸ್ ಇಲ್ಲಿ ಪತ್ರಗಳು ಬರೀತಾರೆ. ಬೇರೆ ಯಾರೂ ಇಲ್ಲಿ ಪತ್ರಗಳು ಬರೆಯಲ್ಲ. ಮತ್ತು 4ನೇ ಅಂಶ ಬೆಲೆ, ಅಂದರೆ ಎಷ್ಟು ರೇಟು, ಗುಣಮಟ್ಟ, ಕ್ವಾಲಿಟಿ ಎಷ್ಟು, ರಿಯಾಯಿತಿ ಎಷ್ಟು, ಡಿಸ್ಕೌಂಟ್ ಕೊಡ್ತಿದ್ದೀರಾ, ಮತ್ತು ಟ್ರಾನ್ಸ್ಪೋರ್ಟ್ ಸಾರಿಗೆ ವಿವರಗಳು ಅಂದರೆ ಟ್ರಾನ್ಸ್ಪೋರ್ಟ್ ವಿಚಾರಗಳು ನೀವು ಇಲ್ಲಿ ಕೇಳ್ತೀರ. ಅಂದರೆ ಮೊದಲನೇದು ಬೆಲೆ, ಗುಣಮಟ್ಟ ಮತ್ತು ರಿಯಾಯಿತಿ. ಇದನ್ನು ನೀವು ಇಂಗ್ಲೀಷಲ್ಲಿ ಬೇಕಾದರೆ ನಿಮ್ಮ ರೇಟು, ಕ್ವಾಲಿಟಿ ಮತ್ತು ಡಿಸ್ಕೌಂಟ್ ಮತ್ತು ಟ್ರಾನ್ಸ್ಪೋರ್ಟ್, ಈ 4 ನೀವು ಏನು ಮಾಡ್ತೀರಾ, ಈ ವ್ಯವಹಾರ ಪತ್ರಗಳಲ್ಲಿ ಬರೀತೀರ. ಭವಿಷ್ಯದ ವ್ಯಾಪಾರ ಸಂಬಂಧ ಸಾಧ್ಯತೆ ಇರುತ್ತೆ. ಅಂದರೆ ಇವತ್ತು ಸದ್ಯಕ್ಕೆ ಲಾಭ ಇಲ್ಲಾಂದರೂ ಫ್ಯೂಚರ್ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ ರಿಲೇಷನ್ಸ್ ಏನಾಗುತ್ತೆ, ಜಾಸ್ತಿ ಇರ್ತದೆ. ಅಂದರೆ ಈ ಬಿಸ್ನೆಸ್ ಲೆಟರ್ಲಿ ಯಾವ ರೀತಿ ನೀವು ಉತ್ತರ ಕೊಡಬೇಕು, ತಕ್ಷಣ ಹಾಗೂ ವಿನಯದಿಂದ ಉತ್ತರಿಸಬೇಕು. ಅಂದರೆ ಬೇಗ, ಇವತ್ತು ಲೆಟರ್ ಬಂದರೆ ಇಮಿಡಿಯೇಟ್ಲಿ 1 ಅವರ್ ಒಳಗಡೆ ನೀವು ಅವರಿಗೆ ಪತ್ರವನ್ನು ಕಳಿಸ್ಬೇಕು. ವಿನಯದಿಂದ, ಗೌರವದಿಂದ ನೀವು ಅವರಿಗೆ ಪತ್ರ ಕಳಿಸಬೇಕು. ಬೆಲೆ ಪಟ್ಟಿ, ರಿಯಾಯಿತಿ, ಸರಕು ವಿವರಗಳು ನೀಡಬೇಕಂದ್ರೆ ನಿಮ್ಮ ಹತ್ರ ವಸ್ತುಗಳ ರೇಟ್ ಯಾವ ರೀತಿ ಇದೆ, ಎಷ್ಟು ನೀವು ಡಿಸ್ಕೌಂಟ್ ಕೊಡ್ತಿದ್ದೀರಾ, ಏನೇನು ನಿಮ್ಮ ಹತ್ರ ಐಟಮ್ಸ್ ಇದೆ, ಏನೇನು ಸರಕುಗಳಿದೆ ಅನ್ನೋದು ನೀಟಾಗಿ ನೀವು ಒಂದು ಲೆಟ್ರಲ್ಲಿ ಬರೆದವರಿಗೆ ಕಳಿಸಬೇಕು. ಉತ್ತಮ ವ್ಯಾಪಾರ ಸಂಬಂಧ ಬೆಳೆಸುವ ಧೋರಣೆ ಇರಬೇಕಂದ್ರೆ ನಿಮ್ಮಿಬ್ಬರ ಮಧ್ಯೆ ಉತ್ತಮವಾಗಿರುವಂಥ ರಿಲೇಷನ್ಸ್ ಬೆಳೆಸೋ ರೀತಿಯಲ್ಲಿ ಈ ಪತ್ರ ಇರಬೇಕು. ಆಗಲೇ ಹೇಳಿದಂಗೆ ನಿಮಗೆ 2 ಇರ್ತದೆ ವ್ಯಾಪಾರದ ಲೆಟರ್ಸ್. ಸೊ ನಿಮಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಒಂದು ಉದಾಹರಣೆಯಾಗಿ ಒಂದು ಪತ್ರ ಕೊಟ್ಟಿದ್ದೀನಿ. ನಿಮ್ಮ ಸಂಶೋಧನೆಗೆ ಸಂಬಂಧಪಟ್ಟ ವಿವರಗಳು ಲಭ್ಯವಿರುವ ಸಂಸ್ಥೆಯೊಂದಿಗೆ ವಿವರಗಳನ್ನು ಒದಗಿಸಬೇಕು ಕೋರಿ ಒಂದು ಸಾಮಾನ್ಯ ವಿಚಾರಣಾ ಪತ್ರವನ್ನು ಬರಿ. ಅಂದರೆ ನೀವು ರಿಸರ್ಚ್ ಮಾಡ್ತಾ ಇದೆಯಾ, ಆ ರಿಸರ್ಚ್ಗೆ ಸಂಬಂಧಪಟ್ಟಂಗೆ ಬೇರೆ ಯಾವುದೋ ಡಿಪಾರ್ಟ್ಮೆಂಟಲ್ಲಿ ಬೇರೆ ಯಾವುದೋ ವಿಶ್ವವಿದ್ಯಾಲಯದಲ್ಲಿ ಮಾಹಿತಿ ಇದೆ, ಅದು ನನಗೆ ಕೊಡಿ ಅಂತೇಳಿ ನೀವು ಕಾಮನ್ ಕ್ವೇರಿ ಆಗಿ ಒಂದು ಪತ್ರ ಬರೀತೀರಾ. ಇದು ಸಾಮಾನ್ಯ ವಿಚಾರಣಾ ಪತ್ರ. ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇವರಿಂದ ಈ ರೀತಿ ಬರೀಬೇಕು. ಮನಮೋಹನ, ಸಂಶೋಧನಾ ವಿದ್ಯಾರ್ಥಿ, ರಿಸರ್ಚ್ ಸ್ಟೂಡೆಂಟ್, ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು, ಇದು ಅಡ್ರೆಸ್ ಮತ್ತು ದಿನಾಂಕ ಹಾಕಿದ್ದೀರಾ. ಆ ದಿನಾಂಕವನ್ನು ಡೇಟನ್ನು ನೀವು ಬರೀಬೇಕು. ಯಾರಿಗೆ ಕಳಿಸ್ತಿದ್ದೀರಾ, ವ್ಯವಸ್ಥಾಪಕರು ಕರ್ನಾಟಕ ಹಾಲು ಮಂಡಳಿ ಬೆಂಗಳೂರು ಮಾನ್ಯರೇ. ಸೊ ನೀವಿಲ್ಲಿ ವ್ಯವಸ್ಥಾಪಕ ಅಂದರೆ ಯಾವುದು ಹಾಲಿನ ಡೈರಿಗೆ ಕಲಿಸ್ತಾ ಇದ್ದೀರಾ. ಸಂಶೋಧನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಒದಗಿಸೋ ಕುರಿತಂದರೆ ವಿಷಯ ಟಾಪಿಕ್ಕನ್ನು ಬರೀತಾ ಇದ್ದೀರಾ. ಸಂಶೋಧನೆಗೆ ನನಗೆ ಈ ರೀತಿ ಡೇಟಾ ಬೇಕು ಅಂತ. ಏನು ಟಾಪಿಕ್ ಏನಿದೆ, ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಹ PhD ಸಂಶೋಧನಾ ವಿದ್ಯಾರ್ಥಿಯಾಗಿದ್ದೆ. ನಾನು ಮೈಸೂರಲ್ಲಿ PhD ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಂದರೆ ಈ ರಿಸರ್ಚ್ನ ಟಾಪಿಕ್ ಏನು ಅಂದರೆ ಕರ್ನಾಟಕದಲ್ಲಿ ಹಾಲು ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರಾಟದ ಸ್ಥಿತಿಗತಿಗಳೆಂಬ ವಿಷಯದ ಬಗ್ಗೆ ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ಕ್ಷೇತ್ರಕ್ಕೆ ನಿಮ್ಮ ಸಂಸ್ಥೆ ರಾಜ್ಯದ ಪ್ರಮುಖ ಸಂಸ್ಥೆಯೊಂದಾಗಿದೆ. ಅಂದರೆ ನಿಮ್ಮದು ಅನೇಕ ಈ ರೀತಿ ಇದ್ದರೂ ಹಾಲಿನ ಡೈರಿಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಮುಖ್ಯವಾಗಿದೆ. ಅದಕ್ಕೋಸ್ಕರ ಈ ಒಂದು ಹಾಲಿನ ಡೈರಿ ಅಧಿಕೃತ ಮಾಹಿತಿಯನ್ನು ನನ್ನ ಅಧ್ಯಯನಕ್ಕೆ ಅತ್ಯಂತ ಉಪಯುಕ್ತವಾಗಿದೆ. ನೀವು ನನಗೇನಾದರೂ ಮಾಹಿತಿ ಕೊಟ್ಟರೆ ನನ್ನ ರಿಸರ್ಚ್ಗೆ ತುಂಬ ಇದು ಉಪಯುಕ್ತವಾಗ್ತದೆ. ಹಾಲು ಉತ್ಪಾದನೆ, ಎಷ್ಟು ನೀವು ಉತ್ಪಾದನೆ ಆಗ್ತಾ ಇದೆ, ಎಷ್ಟು ಮಾರಾಟ ಮಾಡ್ತಿದ್ದೀರಾ, ಯಾವ ರೀತಿ ಮಾರ್ಕೆಟಿಂಗ್ ವಿತರಣೆ ಯಾವ ರೀತಿ ಮಾಡ್ತಿದ್ದೀರಾ, ಗ್ರಾಹಕರಂದರೆ ಕಸ್ಟಮರ್ಸ್ ಡಿಮ್ಯಾಂಡ್ ಯಾವ ರೀತಿ ಇದೆ, ದಯವಿಟ್ಟು ಇವೆಲ್ಲವನ್ನು ನನಗೆ ಒದಗಿಸಿಕೊಡಿ. ಸಹಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಸಂಸ್ಥೆಯ ಮಾಹಿತಿ ನನ್ನ ಅಧ್ಯಯನಕ್ಕೆ ಹೆಚ್ಚು ಸಮಗ್ರವಾಗಲು ಸಹಕಾರಿಯಾಗುತ್ತದೆ ಎಂದು ನಂಬಿದ್ದೇನೆ. ಈ ರೀತಿ ನೀವು ಇದನ್ನು ಸಾಮಾನ್ಯ ವಿಚಾರಣಾ ಪತ್ರವಾಗಿ ಬರೀಬೇಕು. ಇಲ್ಲಿ ವಂದನೆಗಳಾಕಿ ತಮ್ಮ ವಿಶ್ವಾಸಿ ಮನಮೋಹನ ಸಂಶೋಧನಾ ವಿದ್ಯಾರ್ಥಿ ಅಂತ ಪರೀಕ್ಷೆ ನಿಮಗಿದು 5 ಅಂಕಗಳಿಗೆ ಕೇಳ್ತಾರೆ. ಇದು ನೀವು ಗಮನವಿಟ್ಟು ಈ ಫಾರ್ಮ್ಯಾಟಲ್ಲಿ ಬರೀಬೇಕು. ಒಂದು ಉದಾಹರಣೆಯಾಗಿ ನಿಮ್ಗೆ 6 ಮಾರ್ಕ್ ಹಾಕಿ ನಾನು ತೋರಿಸ್ತಿದ್ದೀನಿ. ಇದು ಒಬ್ಬ ಸಂಶೋಧನಾ ವಿದ್ಯಾರ್ಥಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಬರೀತಾ ಇರುವಂತಹ ಪತ್ರ. ಈಗ ವಿಚಾರಣಾ ಪತ್ರ ಅಂದರೆ ಪ್ರಶ್ನೆ ಪರೀಕ್ಷೆಯಲ್ಲಿ ಈ ರೀತಿ ಕೇಳ್ತಾರೆ. ನಿಮ್ಮ ಕಾಲೇಜಿನ ಗ್ರಂಥಾಲಯಕ್ಕೆ ಸರ್ಕಾರದಿಂದ ಮಂಜೂರಾಗಿರುವ 50,000 ರೂಪಾಯಿಗಳ ಮೊತ್ತದ ಪಠ್ಯ ಪುಸ್ತಕ ಖರೀದಿಸಲು ನಿಮಗೆ ಬೇಕಾದ ಪುಸ್ತಕಗಳ ವಿವರಗಳನ್ನು ಬಯಸಿ ಬೆಂಗಳೂರಿನ ಅವೆನ್ಯೂ ರಸ್ತೆ ಸುಮಂಗಲ ಪುಸ್ತಕಾಲಯಕ್ಕೆ ಒಂದು ವಿಚಾರಣಾ ಪತ್ರ ಬರೀರಿ. ಎಂಕ್ವೈರಿಂಗ್ ಲೆಟರ್ಸ್ ಬರಿತಾ ಇದ್ದೀರಾ. ನಿಮಗೆ 50,000 ರೂಪಾಯಿ ಸರ್ಕಾರ ಕೊಟ್ಟಿದೆ. ಎಷ್ಟು ಪುಸ್ತಕಗಳು ಬೇಕು, ಏನೇನು ಪುಸ್ತಕಗಳು ಬೇಕು ಅಂತ ನೀವು ಎಂಕ್ವೈರಿ ಮಾಡ್ತಿದ್ದೀರಾ ಅಷ್ಟೇ. ನೋಡಿ, ಪ್ರಥಮ ದರ್ಜೆ ಕಾಲೇಜು ಕೋಲಾರ ಇವರಿಂದ ನೀವು ಬರಿತಾ ಇದ್ದೀರಾ.
ದಿನಾಂಕ ಡೇಟ್ ಹಾಕ್ತೀರಾ. ಇವರಿಗೆ ಸುಮಂಗಲ ಪುಸ್ತಕಾಲಯ, ಅವೆನ್ಯೂ ರಸ್ತೆ, ಬೆಂಗಳೂರು. ಮಾನ್ಯರೇ, ವಿಷಯ ಬರೀತಿದ್ರೆ ಕಾಲೇಜಿನ ಗ್ರಂಥಾಲಯಕ್ಕೆ ಪಠ್ಯ ಪುಸ್ತಕಗಳ ಖರೀದಿಗಾಗಿ ವಿಚಾರಣೆ. ಅಂದರೆ ಕಾಲೇಜಿದೆ, ನಮಗೆ ಲೈಬ್ರರಿ ಇದೆ, ಆ ಲೈಬ್ರರಿಗೆ ನನಗೆ ಪುಸ್ತಕಗಳು ಬೇಕಾಗಿದೆ, ಆ ಪುಸ್ತಕಗಳಿಗೆ ನಿಮ್ಮ ಅಂಗಡಿಗೆ ವಿಚಾರಣೆಯಾಗಿ ಅಂದರೆ ಎಂಕ್ವೈರಿಯಾಗಿ ಒಂದು ಪತ್ರ ಬರೀತಾ ಇದ್ದೀನಿ. ನಮ್ಮ ಕಾಲೇಜಿನ ಗ್ರಂಥಾಲಯಕ್ಕೆ ಸರ್ಕಾರದಿಂದ 50 ರೂಪಾಯಿ ಅನುದಾನ ಮಂಜೂರಾಗಿ, ಅಂದರೆ ನನಗೆ 50,000 ರೂಪಾಯಿ ಕೊಟ್ಟಿರೋ ಸರ್ಕಾರ ನನಗೆ. ಅದಕ್ಕೋಸ್ಕರ ಪ್ರಥಮ ಮತ್ತು ದ್ವಿತೀಯ ಮತ್ತು ಪದವಿ ಅಂದರೆ ಫಸ್ಟ್ PUC, ಸೆಕೆಂಡ್ PUC ಮತ್ತು ಡಿಗ್ರಿ ವಿದ್ಯಾರ್ಥಿಗಳಿಗೆ ವಿವಿಧ ಪುಸ್ತಕಗಳಂದರೆ ಮಕ್ಕಳು ಓದ್ಕೊಳ್ಳೋಕ್ಕೆ ತುಂಬ ಪುಸ್ತಕಗಳು ಬೇಕಾಗಿದೆ. ಅದನ್ನು ಖರೀದಿಸಲು ನಿಮಗೆ ನಮ್ಮಲ್ಲಿ ಉದ್ದೇಶವಿದೆ. ಆದ್ದರಿಂದ ನಿಮ್ಮಲ್ಲಿ ಏನೇನು ಪುಸ್ತಕಗಳಿದೆ ಮತ್ತು ವಾಣಿಜ್ಯ, ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಮತ್ತು ಕನ್ನಡ ವಿಷಯಗಳಿಗೆ ಆ ಪುಸ್ತಕಗಳಿಗೆ ಸಂಬಂಧಪಟ್ಟಂಗೆ ಆ ಒಂದು ಬೆಲೆ ಅಂದರೆ ಎಷ್ಟು ರೇಟ್ ಇದೆ, ಎಷ್ಟು ಡಿಸ್ಕೌಂಟ್ ಅಂದರೆ ರಿಯಾಯಿತಿ, ಎಷ್ಟು ಡಿಸ್ಕೌಂಟ್ ಕೊಡ್ತಿದ್ದೀರಾ ಮತ್ತು ಟ್ರಾನ್ಸ್ಪೋರ್ಟು, ಈ ಎಲ್ಲ ವಿವರಗಳನ್ನು ಸೇರಿಸಿ ಶೀಘ್ರವಾಗಿ ನಿಮಗೆ ನನಗೊಂದು ಕಳಿಸಿಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಉತ್ತರದ ನಿರೀಕ್ಷೆಯಿಲ್ಲ. ವೇಟಿಂಗ್ ಫಾರ್ ಯುವರ್ ಆರ್ಡರ್ ಅಂತ ವಂದನೆಗಳಂತ ಹಾಕಿ ತಮ್ಮ ವಿಶ್ವಾಸಿ ಗ್ರಂಥಪಾಲಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಲಾರ ಅಂತ ನೀವು ಬರೆದು ಪತ್ರವನ್ನು ಮುಗಿಸ್ಬೇಕಾಗುತ್ತೆ. ನೋಡಿ, ಆಗಲೇ ನೀವು ಅದನ್ನು ವಿಚಾರಣಾ ಪತ್ರವಾಗಿ ಕಳಿಸಿರ. ಈಗ ಆದೇಶ ಪತ್ರ. ಪ್ರಶ್ನೆ ಪರೀಕ್ಷೆಗೆ ಈ ರೀತಿ ಕೇಳ್ತಾರೆ. 50,000 ಮೊತ್ತಕ್ಕೆ ನಿಮ್ಮ ಕಾಲೇಜಿನ ಗ್ರಂಥ ಭಂಡಾರಕ್ಕೆ ಪ್ರಥಮ ಮತ್ತು ದ್ವಿತೀಯ BCom ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಬೇಕಾದ ವಿವಿಧ ಶೀರ್ಷಿಕೆ, ವಿವಿಧ ಲೇಖಕರು ಹಾಗೂ ವಿವಿಧ ಕಲೆ ಶ್ರೇಣಿಯಲ್ಲಿ ಒಂದು ಆದೇಶ ಪತ್ರವನ್ನು ಪುಸ್ತಕಾಲಯ ವ್ಯಾಪಾರಿಗಳಿಗೆ ಬರೀರಿ ಅಂತ ಪ್ರಶ್ನೆ ಕೇಳ್ತಾರೆ. ನೀವು ಈ ರೀತಿ ಪತ್ರ ಬರೀಬೇಕು. ಇಲ್ಲಿ ನೋಡಿ, ಇವರಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗ್ರಂಥಾಲಯ, ಕೋಲಾರ, ದಿನಾಂಕ. ಸೊ ಆ ಡೇಟ್ ಹಾಕ್ತೀರಾ. ಇವರಿಗೆ ಸುಮಂಗಲ ಪುಸ್ತಕಾಲಯ, ಅವೆನ್ಯೂ ರಸ್ತೆ, ಬೆಂಗಳೂರು. ಮಾನ್ಯರೇ, ವಿಷಯ BCom ಪಠ್ಯ ಪುಸ್ತಕಗಳ ಖರೀದಿಗೆ ಆದೇಶ. ನೀವು ಕಳಿಸಿದ್ದ ಬೆಲೆ ಪಟ್ಟಿ ಹಾಗೂ ಪುಸ್ತಕ ವಿವರಗಳು ಪರಿಶೀಲಿಸಿ ನಮ್ಮ ಕಾಲೇಜಿನ ಗ್ರಂಥಾಲಯಕ್ಕೆ ಕೆಳಕಂಡ ಪುಸ್ತಕಗಳನ್ನು ಕಳಿಸ್ಕೊಡ್ಬೇಕಾಗಿ ವಿನಂತಿಸುತ್ತೇನೆ. ಆವಾಗ ನೀನು ವಿಚಾರಣಾ ಪತ್ರ ಕಳಿಸಿದೆ, ನಿಮ್ಮ ಹತ್ರ ಎಷ್ಟು ಪುಸ್ತಕಗಳಿದೆ, ಆ ಡಿಸ್ಕೌಂಟ್ ಎಷ್ಟಿದೆ ಮತ್ತು ಎಷ್ಟು ರೇಟು ಅಂತ ಅವರು ನಿಮಗೆ ವಾಪಸ್ ಕಳಿಸಿದ್ದಾರೆ. ಇದು ನೀವು ಅವ್ರಿಗೆ ಮತ್ತೆ ನನಗೆ ಇಷ್ಟು ಪುಸ್ತಕಗಳು ಬೇಕು ಅಂತ ನೀವು ಅವ್ರಿಗೆ ಮತ್ತೆ ಪತ್ರ ಬರೀತಾ ಇದ್ದೀರಾ. ಇಲ್ಲಿ ಆರೋ ಮಾರ್ಕ್ ಆಗಿ ತೋರಿಸಿದೆ. ಪುಸ್ತಕದ ಹೆಸರು, ಲೇಖಕರು ಮತ್ತು ಪ್ರಮಾಣ ಅಂದರೆ ಎಷ್ಟು ಕಾಪೀಸ್ ಬೇಕು ಅಂತ ಮತ್ತು ರೇಟ್ ಎಷ್ಟು ಅಂತ ಪೂರ್ತಿ ಹಾಕಿದ್ರೆ ಹಣಕಾಸು ಶರಣಪ್ಪ ಅಂತ ಕೆಲವು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದೀನಿ. ಆ ರೇಟ್ ಹಾಕಬೇಕು. ಒಟ್ಟು ಮೊತ್ತ ಎಷ್ಟು, ಟೋಟಲ್ ಆಫ್ ಅಮೌಂಟು, ಎಷ್ಟು ಪುಸ್ತಕಗಳು ಎಲ್ಲ, ಮತ್ತು ದಯವಿಟ್ಟು ಮೇಲ್ಕಂಡ ಪುಸ್ತಕಗಳನ್ನು 15 ದಿನದೊಳಗೆ ನನಗೆ ಪಾರ್ಸಲ್ ಕಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಣವನ್ನು ನಾನು ಬ್ಯಾಂಕ್ನಲ್ಲಿ DD ಮೂಲಕ ನಿಮಗೆ ತಲುಪಿಸುತ್ತೇನೆ. ವಂದನೆಗಳು. ತಮ್ಮ ವಿಶ್ವಾಸಿ ಗ್ರಂಥಪಾಲಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೋಲಾರ. ಇಷ್ಟು ಮಾಹಿತಿ ನೀವು ಇದನ್ನು ಆದೇಶ ಪತ್ರ ಅಂತ ಕರಿತೀವಿ. ಈ ರೀತಿ ಅದನ್ನು ಬರೀಬೇಕು. ನಿಮಗೆ ನೋಡಿದ ತಕ್ಷಣ ಒಂದು ಪೂರ್ತಿಯಲ್ಲಿ ಮಾಹಿತಿ ಅಥವಾ ಡೀಟೇಲ್ಸು ಗೊತ್ತಾಗುತ್ತೆ. ಇದಾದ ಮೇಲೆ ಪರೀಕ್ಷೆ ನಿಮಗೆ ಜಾಬ್ ಅಪ್ಲಿಕೇಶನ್, ಅಭ್ಯರ್ಥನಾ ಪತ್ರ ಅಥವಾ ಈ ರೀತಿ ನಿಮಗೆ ಸಂಕ್ಷಿಪ್ತ ವ್ಯಕ್ತಿ ವಿವರ, ನಿಮ್ಮ ರೆಸ್ಯೂಮ್, CV ಮತ್ತು ಉದ್ಯೋಗಕ್ಕಾಗಿ ಅಭ್ಯರ್ಥಿ ಪತ್ರವನ್ನು ಬರೀತೆ. ಯಾವುದೋ ಪತ್ರಿಕೆಯಲ್ಲಿ ಒಂದು ಇಂತಹ ಕಂಪನಿಯಲ್ಲಿ ಕೆಲಸ ಖಾಲಿ ಇದೆ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ತಕ್ಕಂಗೆ ನೀವೇನು ಮಾಡಬೇಕು, ಇಲ್ಲೊಂದು ಪತ್ರ ಬರೀಬೇಕು. ಸೊ ಯಾವ ರೀತಿ ಪತ್ರ ಬರೀಬೇಕು ಅಂತ ನಿಮಗೆ ಪೂರ್ತಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ಇವರಿಂದ. ಸೊ ನಿಮ್ಮ ಹೆಸರು ಬರೀಬೇಕು, ನಿಮ್ಮ ಅಡ್ರೆಸ್ ರಂಗನಾಥ, ಇಲ್ಲಿ 4ನೇ ರಸ್ತೆ, ಕೋಟೆ ಬಡಾವಣೆ, ನವದುರ್ಗ. ದಿನಾಂಕ, ಡೇಟ್ ಹಾಕ್ತಿದ್ದೀರಾ. ಇವರಿಂದ ವ್ಯವಸ್ಥಾಪಕರು ಶ್ರೀ ಮಾರ್ಕಂಡೇಯ, ಔಷಧಿ ತಯಾರಕರು, ಅಮೃತನಗರ, ದೇವನೂರು. ಇದು ಅವರಿಗೆ ಯಾರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ ಅವ್ರಿಗೆ ಅಡ್ರೆಸ್ ಬರೀತಾ ಇದ್ದೀರಾ. ಮಾನ್ಯರೇ, ಸೊ ರೆಸ್ಪೆಕ್ಟ್ ಕೊಡ್ತಿದ್ದೀರಾ. ಇಲ್ಲಿ ವಿಷಯ ಅಂದರೆ ಸಬ್ಜೆಕ್ಟ್ ಮಾರಾಟ ಪ್ರತಿನಿಧಿ ಅಂದರೆ ಮಾರ್ಕೆಟಿಂಗ್ ಏಜೆಂಟ್ ಆಗಿ ಪತ್ರ ನಿಮಗೆ ಬರಿತಾ ಇದ್ದೀರಾ. ಮಾರಾಟ ಪ್ರತಿನಿಧಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಬಗ್ಗೆ ಉಲ್ಲೇಖ, ದಿನಾಂಕ ಇಷ್ಟೇ ತಾರೀಕು ಇಂತಹ ಪತ್ರಿಕೆಯಲ್ಲಿ ನೀವು ಪ್ರಕಟಿಸಿದ್ದ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಆಧಾರದ ಮೇಲೆ ಈ ಪತ್ರ ನಿಮಗೆ ಬರೀತಾ ಇದ್ದೀನಿ ಅಂತ ನೀವು ವಿಷಯವನ್ನು ಬರೀಬೇಕು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪ್ರತಿಷ್ಠಿತ ಕಂಪನಿಯಲ್ಲಿ ಖಾಲಿ ಇರುವ ಮಾರಾಟ ಪ್ರತಿನಿಧಿ ಅಂದರೆ ಮಾರ್ಕೆಟಿಂಗ್ ಏಜೆಂಟ್ ಹುದ್ದೆಗೆ, ಜಾಬ್ಗೆ ನಾನು ಮೂಲಕ ಇಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. ನಾನು BSc ಪದವೀಧರನಾಗಿದ್ದು D Pharm ಪೂರೈಸಿದ್ದೇನೆ. ಕಳೆದ 3 ವರ್ಷಗಳಿಂದ ಮೆಡಿಕಲ್ ಸ್ಟೋರ್ನಲ್ಲಿ
ಮಾರಾಟ ಸಹಾಯಕನಾಗಿ ಅಂದರೆ ಮೆಡಿಕಲ್ ಸ್ಟೋರಲ್ಲಿ ಒಬ್ಬ ಸಪ್ಲೈಯರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲಸದ ಏನು ಓದಿದ್ದಾರೆ ಜೊತೆಗೆ ಆ ಓದಿಗೆ ತಕ್ಕಂಗೆ ಎಕ್ಸ್ಪೀರಿಯೆನ್ಸನ್ನು ಅವರು ಇಲ್ಲಿ ನೀವು ಬರೀಬೇಕು. ಕೆಲಸ ಮಾಡೋದ ನನಗೆ ಅನುಭವ ನನಗಿದೆ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ, ನನಗೆ ಏನೇನು ಭಾಷೆ ಬರುತ್ತೆ ಅಂದರೆ ಕನ್ನಡ ಭಾಷೆ ಬರುತ್ತೆ, ಇಂಗ್ಲೀಷ್ ಭಾಷೆ ಬರುತ್ತೆ, ಹಿಂದಿ ಭಾಷೆ ನನಗೆ ಜ್ಞಾನವಿದ್ದು ಜನಸಂಪರ್ಕ ಕೌಶಲ್ಯ ಅಂದರೆ ಪಬ್ಲಿಕ್ ಕಮ್ಯುನಿಕೇಷನ್ ನಾನು ಹೊಂದಿದ್ದೀನಿ. ನನ್ನ ಶೈಕ್ಷಣಿಕ ದಾಖಲೆಗಳು ಅಂದರೆ ನಾನು ಏನೇನು ಓದಿದ್ದೀನಿ, ನನಗೆ ಎಷ್ಟು ಅನುಭವ ಇದೆ, ಆ ಅನುಭವ ಎಲ್ಲ ಪತ್ರಗಳನ್ನು ಈ ಪತ್ರದಲ್ಲಿ ನಾನು ನಿನಗೆ ಆ್ಯಡ್ ಮಾಡಿ ಲಗತ್ತಿಸುತ್ತೇನೆ. ನನಗೆ ಈ ಹುದ್ದೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಸೊ ಈ ರೀತಿ ನೀವು ಪತ್ರವನ್ನು ಬರೆದಾಗ ಅವರಿಗೆ ತುಂಬ ನಿಮ್ಮ ಮೇಲೆ ರೆಸ್ಪೆಕ್ಟ್ ಬರುತ್ತದೆ. ನಿನ್ನ ಎಕ್ಸ್ಪೀರಿಯೆನ್ಸು, ನಿನ್ನ ಎಜುಕೇಷನ್ನು, ನಿನಗೆ ಏನೇನು ಭಾಷೆ ಬರುತ್ತೆ, ನಿನ್ನ ಅನುಭವ ಎಲ್ಲ ಸೇರಿ ಒಂದು ಪತ್ರವನ್ನು ಬರೆದಾಗ ಏನಾಗುತ್ತೆ, ಅದು ಪೂರ್ತಿ ಒಂದು ಲೆಟರ್ ಆಗುತ್ತೆ. ಆವಾಗ ನಾವು ವಂದನೆಗಳು ಹಾಕಬೇಕು. ತಮ್ಮ ವಿಶ್ವಾಸಿ ನಿಮ್ಮ ಅಡ್ರೆಸ್ ಬರೀಬೇಕು. ಏನೇನಂದರೆ ನಿನ್ನ ಎಜುಕೇಷನ್ನು, ರೆಸ್ಯೂಮು, ನಿನ್ನ ಅಂಕಪಟ್ಟಿಗಳೆಲ್ಲ ಒಂದು ಫೈಲ್ ಮಾಡಿ ಅವ್ರಿಗೆ ನೀನು ಕಳಿಸಬೇಕು. ಇದು ಒಬ್ಬ ಅಭ್ಯರ್ಥಿ ಅಂದರೆ ಜಾಬ್ ಅಪ್ಲಿಕೇಶನ್ ಲೆಟರ್ ಆಗಿ ನೀವು ನೋಡ್ಕೋಬೇಕಾಗುತ್ತದೆ. ಇದೇ ರೀತಿ ಪರೀಕ್ಷೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿ ಕೋರಿ ಪತ್ರ. ಅಂದರೆ ಶುಲ್ಕ ಅಂದರೆ ಕಾಲೇಜ್ ಫೀಸ್ ನಿಮಗೆ ಇಲ್ಲಿ ಕಂತುಗಳಲ್ಲಿ ಅಂದರೆ EMI ರೂಪದಲ್ಲಿ ಕಟ್ತೀನಿ, ಇಲ್ಲ ತಿಂಗಳಿಗೆ ಇಷ್ಟೊಂದು ಕಟ್ತೀನಿ. ಸೊ ಆ ರೀತಿ ನೀವು ಒಂದು ಪತ್ರ ಬರೀಬೇಕು ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ನೀವು ಈ ರೀತಿ ಪತ್ರ ಬರೀಬೇಕು. ಇಲ್ಲಿ ಇವರಿಂದ ಸುಮನಾ BCom 3ನೇ ಸೆಮಿಸ್ಟ್ರಿ RJS ಪ್ರಥಮ ದರ್ಜೆ ಕಾಲೇಜು ಕೋರಮಂಗಲ ಬೆಂಗಳೂರು. ಸೊ ನಿಮ್ಮ ಅಡ್ರೆಸ್ ಅಂದರೆ ಸ್ಟೂಡೆಂಟ್ ಅಡ್ರೆಸ್ ಇಲ್ಲಿ ಬರೀತಾ ಇದ್ದೀರಾ. ಸೊ ದಿನಾಂಕ ಡೇಟ್ ಹಾಕ್ತಿದ್ದೀರಾ. ಯಾರಿಗೆ ಅಂದರೆ ಕಾಲೇಜಿನ ಪ್ರಾಂಶುಪಾಲರು RJS ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು. ಸೊ ಇಲ್ಲಿ ಮುಗೀತು ವಿಷಯ. ಮತ್ತು ರೆಸ್ಪೆಕ್ಟ್ ಮಾನ್ಯರೇ ಅಂತ ಕೊಟ್ಟು ವಿಷಯ ವಿಷಯ ಕಾಲೇಜು ಶುಲ್ಕವನ್ನು ಕಂತುಗಳಲ್ಲಿ ಪಾವತಿಸಲು ಅನುಮತಿ ಕೋರಿ ಅಂತ ಟಾಪಿಕ್ ಬರೀತಾ ಇದ್ದೀರಾ. ಸೊ ಬಾಡಿ ಆಫ್ ಲೆಟರ್, ನಿಮ್ಮ ಕಾಲೇಜಿನಲ್ಲಿ BCom 3ನೇ ಸೆಮಿಸ್ಟ್ರಿ ವ್ಯಾಸಂಗ ಮಾಡುತ್ತಿದ್ದೇನೆ. ಈ ವರ್ಷದ ಪ್ರವೇಶ ಅಂದರೆ ಅಡ್ಮಿಷನ್ ಫೀಸನ್ನು ನಾನು ಎಷ್ಟು 6,500 ರೂಪಾಯಿ ಪಾವತಿಸಬೇಕಾಗಿದೆ. ಆದರೆ ನಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಕಾರಣ ಈ ಮೊತ್ತವನ್ನು ಒಮ್ಮೆಗೆ ಪಾವತಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ದಯವಿಟ್ಟು ಶುಲ್ಕವನ್ನು 2 ಅಥವಾ 3 ಕಂತುಗಳಲ್ಲಿ ಪಾವತಿಸಲು ನನಗೆ ಅನುಮತಿ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಧೇಯತೆ ವಿದ್ಯಾರ್ಥಿ ಸುಮನ ಅಂತ ಹಾಕಬೇಕು. ಇಲ್ಲಿ ನೀವು ಪಾಲಿಸಬೇಕಾದ ಅಂಶಗಳೇನೆಂದರೆ, ಮೊದಲು ಯಾವ ಕಾಲೇಜಲ್ಲಿ ಓದ್ತಿದೆಯಾ, ಮತ್ತು ಯಾವ ಕೋರ್ಸ್ ಓದ್ತಿದೆಯಾ, ಎಷ್ಟನೇ ಸೆಮಿಸ್ಟ್ರಿ ಓದ್ತಿದೆಯಾ, ಮತ್ತು ಅಡ್ಮಿಷನ್ ಫೀಸು ಮತ್ತು ಯಾವುದಕ್ಕೆ ನೀನು ಪತ್ರ ಬರೀತಾ ಇದ್ದೀರಾ, ಎಷ್ಟು ದುಡ್ಡನ್ನು ಪಾವತಿಸಬೇಕು, ಮತ್ತು ಕಷ್ಟ ಆಗ್ತಿದ್ದಾಗ ನಿಮ್ಮ ಕುಟುಂಬದ ಒಂದು ಆರ್ಥಿಕ ಅಂದರೆ ಬಿಸ್ನೆಸ್ ಸೋರ್ಸ್ ಬಗ್ಗೆ ಬರೀಬೇಕು. ನನಗೆ ಅವಕಾಶ ಮಾಡಿ ಅಂತ ಈ 4 ಅಂಶಗಳು ನೀವು ಪಾಲನೆ ಮಾಡಿ ಈ ಶುಲ್ಕವನ್ನು ನೀವು ಪಾವತಿಸೋ ರೀತಿಯಲ್ಲಿ ಪತ್ರವನ್ನು ಬರೀಬೇಕಾಗ್ತದೆ. ಅದೇ ರೀತಿ ಪರೀಕ್ಷೆಯಲ್ಲಿ ಇನ್ನೊಂದು ಪತ್ರ ಕೇಳ್ತಾರೆ, ಫಲಿತಾಂಶದ ಲೋಪದೋಷ ಸರಿಪಡಿಸಲು ಮನವಿ. ಅಂದರೆ ನಿಮಗೆ ರಿಸಲ್ಟ್ ಬಂದಿದೆ, ಅದರಲ್ಲಿ ತುಂಬಾ ಮಿಸ್ಟೇಕ್ಸ್ ಇದೆ, ಆ ಮಿಸ್ಟೇಕ್ಸನ್ನು ಸರಿಪಡಿಸಲು ನೀವು ಪತ್ರ ಬರೀಬೇಕಾಗುತ್ತೆ. ಸೊ ಯಾರಿಂದ, ಫಸ್ಟ್ ನಿಮ್ಮ ಅಡ್ರೆಸ್, ವಿದ್ಯಾರ್ಥಿ ಅಡ್ರೆಸ್ ಬರ್ಕೋಬೇಕು. ಇವರಿಂದ ವಿಜಯಲಕ್ಷ್ಮಿ BCom 3ನೇ ಸೆಮಿಸ್ಟ್ರಿ RJS ಪ್ರಥಮ ದರ್ಜೆ ಕಾಲೇಜು. ಸೊ ಡೇಟ್ ಹಾಕ್ತೀರಾ. ಮತ್ತು ಯಾರಿಗೆ ಬರೀತೀರಾ, ಇಲ್ಲಿ ನೀವು ಕುಲಸಚಿವರು ಅಂದರೆ ಮೌಲ್ಯಮಾಪನ ರಿಜಿಸ್ಟರ್ಗೆ ಬರೀತೀರಾ. ಬೆಂಗಳೂರು ವಿಶ್ವವಿದ್ಯಾಲಯ ಯಾರ ಮುಖಾಂತರ ಬರೀತಾ ಇದ್ದಾರೆ ಅಂದರೆ RJS ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರು, ಇವರ ಮುಖಾಂತರ ಅನ್ನೋದು ನೀವು ಅಲ್ಲಿ ಸೇರಿಸಬೇಕು. ಮತ್ತು ರೆಸ್ಪೆಕ್ಟ್ ಕೊಡಬೇಕು. ಮಾನ್ಯರೇ, ವಿಷಯ BCom 1ನೇ ಸೆಮಿಸ್ಟ್ರಿ ಫಲಿತಾಂಶದ ಲೋಪ ಸರಿಪಡಿಸಲ ಬಗ್ಗೆ ಉಲ್ಲೇಖ, ನನ್ನ ನೋಂದಣಿ ಸಂಖ್ಯೆ ಹಾಕಬೇಕಿಲ್ಲಿ. ನೆಕ್ಸ್ಟ್ ಬಾಡಿ ಆಫ್ ಲೆಟರ್, ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದ BCom 1ನೇ ಸೆಮಿಸ್ಟ್ರಿ ಪರೀಕ್ಷೆಯನ್ನು ನಾನು ಬರೆದಿದ್ದೇನೆ. ಇತ್ತೀಚೆಗೆ ಪ್ರಕಟವಾದ ಫಲಿತಾಂಶದಲ್ಲಿ ಇಂಗ್ಲೀಷ್ ವಿಷಯವನ್ನು ಹೊರತುಪಡಿಸಿ ಉಳಿದೆಲ್ಲ ಯಾವುದೇ ವಿಷಯಗಳ ಅಂಕಗಳನ್ನು ನನ್ನ ನೋಂದಣಿ ಸಂಖ್ಯೆಯ ಎದುರು ನಮೂದಿಸಿಲ್ಲ. ನಾನು ಎಲ್ಲ ವಿಷಯಗಳ ಪರೀಕ್ಷೆ ಹಾಜರಾಗಿದ್ದು ಇದಕ್ಕೆ ಸಂಬಂಧಿಸಿದ ಪರೀಕ್ಷಾ ಪ್ರವೇಶ ಪತ್ರ ನಕಲನ್ನು ಇಲ್ಲಿ ಲಗತ್ತಿಸಿದ್ದೇನೆ. ದಯವಿಟ್ಟು ನನ್ನ ಫಲಿತಾಂಶವನ್ನು ಪರಿಶೀಲಿಸಿ ಲೋಪವನ್ನು ಸರಿಪಡಿಸಬೇಕೆಂದು ವಿನಂತಿಸುತ್ತೇನೆ. ವಂದನೆಗಳು, ತಮ್ಮ ವಿಶ್ವಾಸಿ ವಿಜಯಲಕ್ಷ್ಮಿ. ನಿಮ್ಮಿಲ್ಲಿ ಡೈರೆಕ್ಟಾಗಿ ಏನು ಮಾಡಬೇಕು, ಯಾವುದೇ ಸೆಮಿಸ್ಟರ್ ಓದ್ತಿದ್ದೀರಾ, ನಿಮ್ಮ ಫಲಿತಾಂಶ ಏನಾಗಿದೆ ಮತ್ತು ಆ ಫಲಿತಾಂಶಕ್ಕೆ ಸಂಬಂಧಪಟ್ಟ ಎಕ್ಸಾಮ್ ಬರೆದಿದೆಯಾ ಅನ್ನೋಕ್ಕೆ ಏನಾಗ್ತಿದೆ ನಿನ್ನ ದಾಖಲೆಗಳು ಎಲ್ಲವನ್ನು ಕೊಟ್ಟು ನೀನು ಪತ್ರ ಬರೀಬೇಕು. ಇದು ಪತ್ರದ ಒಂದು ಫಲಿತಾಂಶ ಲೋಪದೋಷ ಸರಿಪಡಿಸಲು ನೀವು ಅನುಸರಿಸಬೇಕಾದ ಪತ್ರದ ಕೆಲವು ನಿಯಮಗಳು. ಕಡೆಯದಾಗಿ ಸಂಕ್ಷಿಪ್ತ ವ್ಯಕ್ತಿ ವಿವರ ಮತ್ತು ಮುಖ್ಯಾಂಶ ಅಂದರೆ CV ಅಂದರೆ ರೆಸ್ಯೂಮ್ ಬಗ್ಗೆ ಯಾವ ರೀತಿ ಇರಬೇಕು ಅನ್ನೋದು ನಿಮಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಮೊದಲು ಈ ರೀತಿ ನೀವು ಅದನ್ನು ಸಿದ್ಧಪಡಿಸಬೇಕು. ಶೀರ್ಷಿಕೆ ಅಂದರೆ ನಿಮ್ಮ ವಿವರಗಳು, ಶಿರೋನಾಮೆ, ಅಭ್ಯರ್ಥಿ ಹೆಸರು, ನಿಮ್ಮ ಅಡ್ರೆಸ್, ನಿಮ್ಮ ವಿವರಗಳು ಸಂಪೂರ್ಣವಾಗಿ ನೀವು ಶೀರ್ಷಿಕೆಯಲ್ಲೇ ಬರೀಬೇಕು.
ನೆಕ್ಸ್ಟು ಲಭ್ಯತೆಯ ದಿನಾಂಕ, ಅಭ್ಯರ್ಥಿ ಯಾವ ದಿನಾಂಕದಿಂದ ಉದ್ಯೋಗಕ್ಕೆ ಲಭ್ಯನಾಗಿರುತ್ತಾನೆ ಎಂಬ ಮಾಹಿತಿ. ಅಂದರೆ ಯಾವತ್ತಿನ ಕೆಲಸಕ್ಕೆ ನೀನು ಆ ಒಂದು ಹೊಸ ಕೆಲಸಕ್ಕೆ ಹೋಗೋಕ್ಕೆ ರೆಡಿ ಇದೆಯಾ ಅನ್ನೋದು ನೀನು ಆ ಡೇಟನ್ನು ಹಾಕಬೇಕು. ಧ್ಯೇಯ, ನಿನ್ನ ಆಬ್ಜೆಕ್ಟಿವ್ಸ್ ಅಂದರೆ ಉದ್ಯೋಗದ ಮತ್ತು ವೃತ್ತಿ ಸಂಬಂಧಿಸಿದ ಗುರಿ ಹಾಗೂ ದೃಷ್ಟಿಕೋನ. ಅಂದರೆ ಯಾವುದಕ್ಕೋಸ್ಕರ ನೀನು ಈ ಹಳೆ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಹೋಗ್ತಿದ್ದನೋ ನಿನ್ನ ಇಲ್ಲಿ ಉದ್ದೇಶವನ್ನು ಕರೆಕ್ಟಾಗಿ ನೀನು ನಿನ್ನ ಧ್ಯೇಯವನ್ನು, ನಿನ್ನ ಆಬ್ಜೆಕ್ಟಿವ್ಸನ್ನು ಇಲ್ಲಿ ಬರೀಬೇಕು. ಶಿಕ್ಷಣದ ವಿವರಗಳಂದರೆ ಎಜುಕೇಷನ್ ಡೀಟೇಲ್ಸ್ ಬರೀಬೇಕು. ವಿದ್ಯಾರ್ಹತೆ, ಎಲ್ಲಿ ಓದಿದೆಯಾ, ಎಷ್ಟು ರಿಸಲ್ಟ್ ಬಂದಿದೆ, ಎಷ್ಟು ಫಲಿತಾಂಶ ಬಂದಿದೆ ಅನ್ನೋ ಅಂಶ 4ರಲ್ಲಿ ನಿನಗೆ ವಿವರಿಸಬೇಕು. ಉದ್ಯೋಗದ ಅನುಭವ ಪಾಯಿಂಟ್ 5, ಉದ್ಯೋಗ ಅನುಭವ ಅಂದರೆ ಹಿಂದಿನ ಉದ್ಯೋಗ, ಹುದ್ದೆ ಮತ್ತು ಕಾರ್ಯ ಅನುಭವದ ವಿವರಗಳು. ಏನೇನು ನಿನಗೆ ಎಕ್ಸ್ಪೀರಿಯೆನ್ಸ್ ಇದೆ, ಅಲ್ಲಿ ಕೆಲಸ ಮಾಡ್ತಿದ್ದಾಗ ಏನಾದ್ರು ನಿನಗೆ ಅಪ್ರೈಸಲ್ ಬಂದಿದೆಯಾ, ನಿನಗೇನಾದರೂ ಕೆಲವೇ ಥ್ಯಾಂಕಿಂಗ್ ಲೆಟರ್ಸ್ ಬಂದಿದೆಯಾ, ಇವೆಲ್ಲವೂ ನೀನು ಅಲ್ಲಿ ನಮೂದಿಸಬೇಕು. ಚಟುವಟಿಕೆಗಳು ಅಂದರೆ ಇಲ್ಲಿ ಚಟುವಟಿಕೆ ಹಾಬೀಸ್, ಏನೇನು ನಿನಗೆ ಹಾಬೀಸ್ ಇದೆ ಅಂದರೆ ಸಾಹಿತ್ಯವಾಗಿ ನಿನಗೆ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಫೇಸ್ಬುಕ್ಕು ಇಲ್ಲ ಪತ್ರಗಳು ಬರೆಯುವುದೋ, ಇಲ್ಲ ಲೆಟರ್ ಬರೆಯೋದು, ಪುಸ್ತಕಗಳು ಬರೆಯುವುದೋ, ಇಲ್ಲ ಬ್ಲಾಗ್ಸ್ ಮಾಡೋದು, ಎಲ್ಲವನ್ನೂ ಏನು ಮಾಡಬೇಕು ನೀನು ಹಾಬೀಸ್ ಆಗಿ ಬರಿಬೇಕಾಗುತ್ತೆ. ಮತ್ತು ವಿಶೇಷ ಸಾಧನೆ ಮತ್ತು ಪ್ರಶಸ್ತಿಗಳು ಮತ್ತು ಪಡೆದ ಗೌರವಗಳು ಅಂದರೆ ನಿನಗೆ ಬಂದಿರುವ ಕೆಲವು ಗೌರವಗಳು ಮತ್ತು ಬಹುಮಾನಗಳು ಮತ್ತು ಸಾಧನೆಗಳು, ನಿನ್ನ ಅಚೀವ್ಮೆಂಟ್ಸನ್ನು ನಿನಗೆ ಇವೆಲ್ಲವೂ ನೀನು ಪಾಯಿಂಟ್ ನಂಬರ್ 7ನಲ್ಲಿ ಬರೀಬೇಕು. ಆಸಕ್ತಿಗಳಂದರೆ ಅಭ್ಯರ್ಥಿಯ ಹವ್ಯಾಸಗಳೇನು, ನಿನ್ನ ಆಸಕ್ತಿ ಏನು, ನಿನ್ನ ಪರ್ಸನಲ್ ಆಸಕ್ತಿ ಏನು, ಕಂಪ್ನಿ ಮೇಲಿರುವ ಆಸಕ್ತಿ ಏನು, ಯಾವ ರೀತಿ ಕೆಲಸ ಮಾಡ್ತೀಯಾ ಅನ್ನೋ ಅಂಶಗಳಲ್ಲಿ ನೀವು ಸೇರಿಸಬೇಕಾಗ್ತದೆ. ಮತ್ತು ವೈಯಕ್ತಿಕ ವಿವರಗಳಂದರೆ ನಿನ್ನ ಪರ್ಸನಲ್ ಡೀಟೇಲ್ಸ್, ನಿನ್ನ ವಯಸ್ಸು ಎಷ್ಟು, ನಿನ್ನ ಲಿಂಗ ಏನು, ನಿನಗೆ ಮದುವೆ ಆಗಿದೆಯಾ, ಮದುವೆ ಆಗಿಲ್ವಾ, ಅಥವಾ ಆರೋಗ್ಯ ಏನು, ಎಷ್ಟು ಮಕ್ಕಳು ಅನ್ನೋದು ನೀನು ಇಲ್ಲಿ ಪೂರ್ತಿ ವಿವರಗಳು ನೀನು ಕೊಡಬೇಕಾಗುತ್ತೆ. ಮತ್ತು ಪರಮದರ್ಶಕ ಅಂದರೆ ಇಲ್ಲಿಗೆ ಅಭ್ಯರ್ಥಿ ವ್ಯಕ್ತಿತ್ವ ಮತ್ತು ಸಾಮರ್ಥ್ಯದ ಬಗ್ಗೆ ಮಾಹಿತಿ ನೀಡಬಲ್ಲ ಗಣ್ಯರ ಹೆಸರು ಹಾಗೂ ವಿವರಗಳು. ಅಂದರೆ ಈ ನೀನು ಪತ್ರ ಬರೆದು ಯಾರು ನಿನಗೆ ಇಲ್ಲಿ ಕಲಿಸಬೇಕು ಅಂತ ಯಾರು ಕಲಿಸಿದ್ದಾರೆ ಅನ್ನುವಂಥ ಯಾರಾದರೂ ಎರಡು ಹೆಸರುಗಳು ನೀನು ಇಲ್ಲಿ ಸೇರಿಸಬೇಕಾಗ್ತದೆ. ನಿನಗೆ ಸಂಬಂಧಪಟ್ಟ ಕೆಲವು ಹೆಸರುಗಳು ನೀನು ಸೇರಿಸಬೇಕಾಗ್ತದೆ. ಸೊ ಈ ರೀತಿ ನೀನೇನು ಮಾಡಬೇಕು, ಈ 10 ಅಂಶಗಳು ನೀನು ನಿನ್ನ ವೈಯಕ್ತಿಕ CV ಇದನ್ನು ನೀನು ಬಳಸಬೇಕಾಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಆಗಲೇ ಹೇಳ್ದಂಗೆ ನಿಮಗೆ ನಿಮ್ಮ ವೈಯಕ್ತಿಕ ವಿವರಗಳ ಬಗ್ಗೆ ಎಲ್ಲ ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಪಾಯಿಂಟ್ಸ್ ಜೊತೆಗೆ ಇಲ್ಲೊಂದು ಪತ್ರನೂ ಬರೆದಿದ್ದೀನಿ. ಸೊ ಇದನ್ನು ನೀವು ಗಮನಿಸಬೇಕು. ಶೀರ್ಷಿಕೆ ಮನಮೋಹನ ಎಂ, ಇಲ್ಲಿ ನಂಬರ್ 24, ಶ್ರೀನಿವಾಸ ನಗರ, ಕೋಲಾರ ಜಿಲ್ಲೆ, ಬೆಂಗಳೂರು. ಇದು ಶೀರ್ಷಿಕೆ. ದೂರವಾಣಿ ಸಂಖ್ಯೆ, ಇಮೇಲ್. ಲಭ್ಯತೆ ದಿನಾಂಕ 1 ಜೂನ್ 2026ರಿಂದ ಉದ್ಯೋಗಕ್ಕೆ ನಾನು ಬರೋಕ್ಕೆ ಸಿದ್ಧನಿದ್ದೇನೆ ಅಂತ ಅರ್ಥ. ಧ್ಯೇಯ ಕನ್ನಡ ಸಾಹಿತ್ಯ ಬೋಧನೆ, ಸಂಶೋಧನೆ ಮತ್ತು ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯ ಅಭಿವೃದ್ಧಿ ಶ್ರಮಿಸುವುದು. ಅಂದರೆ ಏನಂದರೆ ನಾನು ಕನ್ನಡ ಸಾಹಿತ್ಯಕ್ಕೆ ಬೋಧನೆ ಮಾಡ್ತೀನಿ ಮತ್ತು ರಿಸರ್ಚ್ ಸ್ಟೂಡೆಂಟ್ಸ್ಗೆ, ಅವರ ವಿದ್ಯಾರ್ಥಿಗಳ ಭಾಷೆ ಡೆವಲಪ್ ಮಾಡೋಕ್ಕೆ ನಾನು ಅವರಿಗೆ ಶ್ರಮಿಸುತ್ತೇನೆ, ಕಷ್ಟಪಡುತ್ತೇನೆ ಅಂತ ಬರೀಬೇಕು. ಶಿಕ್ಷಣ ಅಂದರೆ ಎಜುಕೇಷನ್ ಡೀಟೇಲ್ಸ್, ವಿದ್ಯಾರ್ಹತೆ ಸಮಸ್ಯೆ ಅಂದರೆ ಏನೇನು ಓದ್ಕೊಂಡಿದೆಯಾ, ಎಲ್ಲಿ ನೀನೇನು ಮಾಡಿದೆಯಾ ಅಂತ. 2020-23ರಲ್ಲಿ BA ಕನ್ನಡ ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ನಾನು BA ಮಾಡಿದ್ದೇನೆ. ಅದೆಲ್ಲಿ ಮಾಡಿದ್ದೀನಿ? ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಂಗಳೂರಲ್ಲಿ ಮಾಡಿದ್ದೇನೆ. ಆ ಪ್ರಥಮ ದರ್ಜೆ ಕಾಲೇಜಲ್ಲಿ 2023-25 MA ಕನ್ನಡ ಬೆಂಗಳೂರು ವಿಶ್ವವಿದ್ಯಾಲಯ ಮಾಡಿದ್ದೀನಿ. ಪ್ರಥಮ ದರ್ಜೆ 2020 ಕಂಪ್ಯೂಟರ್ ಮೂಲಭೂತ ತರಬೇತಿ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾನು ಕಲಿತಿದ್ದೇನೆ. ಆ ಅಕಾಡೆಮಿಗೆ A ಗ್ರೇಡ್ ಬಂದಿದೆ. ಇದು ನೀನು ಶಿಕ್ಷಣ ಡೀಟೇಲ್ಸನ್ನು ಬರೀಬೇಕು. ಉದ್ಯೋಗದ ಅನುಭವ ಎಕ್ಸ್ಪೀರಿಯನ್ಸ್ ಪಾಯಿಂಟ್ ನಂಬರ್ 5 ಇಲ್ಲಿ 2025-26 ಶ್ರೀ ಜ್ಞಾನ ಭಾರತಿ ಕಾಲೇಜಿನಲ್ಲಿ ಅತಿಥಿ ಅಂದರೆ ಗೆಸ್ಟ್ ಲೆಕ್ಚರ್ ಆಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಎಕ್ಸ್ಪೀರಿಯನ್ಸ್ ಸೇರಿಸ್ತಾ ಇದ್ದೀನಿ. ಇಲ್ಲಿ ಚಟುವಟಿಕೆಗಳಂದರೆ ಏನೇನು ಚಟುವಟಿಕೆ ಮಾಡಿದ್ದೀರಾ, ವಿದ್ಯಾರ್ಥಿ ಇಲ್ಲಿ ವಿವರ, ಸಂಕೀರ್ಣದಲ್ಲಿ ನಾನು ಪ್ರಬಂಧ ಮಂಡನೆ, ಸಾಹಿತ್ಯ, ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕಂದ್ರೆ ಯಾವುದೋ ಒಂದು ನಾನು ಸೆಮಿನಾರ್ಗೆ ಸೇರಿದ್ದೀನಿ. ಆ ಸೆಮಿನಾರಲ್ಲಿ ನಾನು ಆ ಪೇಪರನ್ನು ಪ್ರೆಸೆಂಟ್ ಮಾಡಿದ್ದೇನೆ. ಆ ಪೇಪರ್ ಇವತ್ತು ಪುಸ್ತಕದಲ್ಲಿ ಪ್ರಕಟವಾಗಿದೆ ಮತ್ತು ಕಾಲೇಜಲ್ಲಿ ನಡೆಯುವಂಥ ಕೆಲವು ಈವೆಂಟ್ಸಲ್ಲೆಲ್ಲ ನಾನು ಸೇರಿಕೊಂಡಿದ್ದೀನಿ ಅಂತ ನಿನ್ನ ಚಟುವಟಿಕೆಗಳನ್ನು ಬರೀಬೇಕು. ಇಲ್ಲಿ ಪ್ರಶಸ್ತಿ ಮತ್ತು ಗೌರವಗಳು, ನಿನಗೆ ರಾಜ್ಯ ಮಟ್ಟದ ಅಂದರೆ ಯಾವುದೋ ಒಂದು ಪುಸ್ತಕದಲ್ಲಿ ನಾನು ಒಂದು ಪ್ರಬಂಧವನ್ನು ಪ್ರಕಟಿಸಿದೆ, ಅದು ನನಗೆ ಪ್ರಥಮ ಬಹುಮಾನ ಬಂದಿದೆ ಮತ್ತು ನಾನು ಆ್ಯಂಕರಿಂಗ್ ಕೆಲಸ ಮಾಡ್ತಿದ್ದೀನಿ, ಕನ್ನಡ ಸಾಹಿತ್ಯ ಸಂಘದಲ್ಲಿ ನಾನು ತುಂಬಾ ಕೆಲಸ ಮಾಡ್ತೀನಿ ಅಂತ ನಿನ್ನ ಏನು ಅನುಭವದ ಬಗ್ಗೆ ಬರೀಬೇಕು. ಇನ್ನು ಆಸಕ್ತಿಗಳು, ನನಗೆ ಓದುವ ಆಸಕ್ತಿ ಇದೆ, ಸಂಗೀತ ಮ್ಯೂಸಿಕ್ ಕೇಳ್ತೀನಿ, ಭಾಷಣೆ ಮಾಡ್ತೀನಿ ಮತ್ತು ಚದುರಂಗ ಅಂದರೆ ಚೆಸ್ ಆಡ್ತೀನಿ ಅಂತ ಅಂಶಗಳನ್ನ ಇಲ್ಲಿ ಸೇರಿಸಬೇಕಾಗ್ತದೆ. ನೆಕ್ಸ್ಟ್ ಪೇಜ್ಗೆ ಹೋದಾಗ ನೆಕ್ಸ್ಟ್ ಪೇಜಿನ ಕೆಲವು ಅಂಶಗಳೇ 10 ಪಾಯಿಂಟ್ ನಂಬರ್ 10 ವೈಯಕ್ತಿಕ ವಿವರಗಳು. ಇಲ್ಲಿ ವಿವರ ಮಾಹಿತಿ, ನಿನ್ನ ಜನ್ಮ ದಿನಾಂಕ, ನಿನ್ನ ಲಿಂಗ ಅಂದರೆ ಯಾವುದು, ನೀನು ಮೇಲ್ ಅಥವಾ ಫಿಮೇಲು ಅಂತ
ವೈವಾಹಿಕ ನಿನಗೆ ಮದುವೆ ಆಗಿದೆ ಮದುವೆ ಆಗಿಲ್ವಾ ಅಂತ, ನಿನ್ನ ಆರೋಗ್ಯ, ಇದು ನಿನ್ನ ವೈಯಕ್ತಿಕ ವಿವರಗಳು. ಮತ್ತು ಪರಮದರ್ಶಕರಂದರೆ ಡಾಕ್ಟರ್ ಶಂಕರ್, ಪ್ರಾಧ್ಯಾಪಕರು, ಕನ್ನಡ ವಿಭಾಗ, ಬೆಂಗಳೂರು ವಿಶ್ವವಿದ್ಯಾಲಯ. ರೆಫರೆನ್ಸ್ ಅರ್ಥ ಇಲ್ಲಿ, ರೆಫರೆನ್ಸ್ ಹೆಸರು 2 ಹೆಸರು ಕೊಡಬೇಕು. ರೆಫರೆನ್ಸ್ಗಳು ಮತ್ತು ಅವರ ಹೆಸರು ಕೊಟ್ಟು ಅವರ ಉದ್ಯೋಗ ಮತ್ತು ಎಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅಂತ ಕೊಡಬೇಕು. ಕೊನೆಯದಾಗಿ ಘೋಷಣೆ. ಏನನ್ನು ಘೋಷಣೆ ಮಾಡ್ತೀರಾ? ಮೇಲಿನ ಎಲ್ಲ ಮಾಹಿತಿಗಳು ನನ್ನ ತಿಳುವಳಿಕೆಯ ಮಟ್ಟಿಗೆ ಸತ್ಯವಾಗಿದೆ ಎಂದು ಘೋಷಿಸುತ್ತೇನೆ. ಎಲ್ಲ ಮೇಲೆ ಕೊಟ್ಟು ಎಲ್ಲವೂ ನನ್ನ ಜ್ಞಾಪಕಕ್ಕೆ ಇದ್ದ ಎಲ್ಲವೂ ಸತ್ಯವಾಗಿದೆ, ಎಲ್ಲ ಕರೆಕ್ಟಾಗಿದೆ. ಏನಾದರೂ ಮಿಸ್ಟೇಕ್ ಆದರೆ ಇದಕ್ಕೆ ನಾನೇ ಕಾರಣ ಅಂತ ಇಲ್ಲಿ ನೀನು ಆ ಪತ್ರದಲ್ಲಿ ಬರೆದು ನೀನು ಕೊಡಬೇಕು. ಬೆಂಗಳೂರು, ದಿನಾಂಕ 27/5/2026, ಮನಮೋಹನ ಅಂತೇಳಿ ಈ ಪತ್ರನ ಮುಗಿಸಿದಾಗ ಇದು ನಿನಗೆ ಸಂಪೂರ್ಣವಾಗಿ ಒಬ್ಬ ಮಾಹಿತಿ CV ಅಂದರೆ ರೆಸ್ಯೂಮ್ ಲೆಟರ್ ಆಗಿ ಇದನ್ನು ನಾವು ನೋಡುತ್ತೇವೆ. ಈ ರೀತಿ ಪರೀಕ್ಷೆಯಲ್ಲಿ ಕೇಳಿದಾಗ ಇದನ್ನು ನೀವು ಬರೀಬೇಕಾಗುತ್ತೆ. ಪ್ರಿಯ ವಿದ್ಯಾರ್ಥಿಗಳೇ, ವಿಡಿಯೋ ಕೊನೆ ಗಂಟ ನೋಡಿದ್ದಕ್ಕೆ ತಮ್ಮೆಲ್ಲ ವಿದ್ಯಾರ್ಥಿಗಳು ಹೃತ್ಪೂರ್ವಕ ಧನ್ಯವಾದಗಳು.